This conference will now be recorded. ಸರ್ ಮಾತಾಡಿ ಕೇಳಿಸುತ್ತೆ ಮಾತಾಡಿ ಸರ್. ತಮ್ಮೆಲ್ಲರಿಗೂ ಈ ವಿಡಿಯೋ ಗೋ ಟು ಮೀಟಿಂಗ್ ಸಭೆಗೆ ಸ್ವಾಗತ ಕೋರುತ್ತೇನೆ. ಈಗಾಗಲೇ ಕೊರೋನಾ ಬಂದು ಬ್ಯಾಂಕುಗಳಿಗೆ ತುಂಬಾ ಸಮಸ್ಯೆಗಳು ಆಗುತ್ತಿದೆ. ಅದರಲ್ಲಿ ರಿಕವರಿ, ಡಿಪಾಸಿಟ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ ನಮ್ಮ ಸುಧಾಕರ್ ಭಟ್ರು ಅದ್ರ ಬಗ್ಗೆ ಹೆಂಗ್ ಲೋನ್ ಇದು ಫ್ರೇಮ್ ವರ್ಕ್ ಮಾಡಬೇಕು ಎಲ್ಲ ತಿಳಿಸಿದ್ದಾರೆ. ಆದ್ರೂ ಇವತ್ತು ಗೋ ಟು ಮೀಟಿಂಗ್ ದಲ್ಲಿ ತಮ್ಮ ಏನ್ ಸಮಸ್ಯೆಗಳದಾವ ಅದನ್ನ ಅವರಿಂದ ಅಥವಾ ನಮ್ಮ ಫೆಡರೇಷನ್ ದಿಂದ ಏನಾದ್ರು ಸಮಸ್ಯೆ ಇದ್ರೆ ಕೇಳಿ ಪಡಿಬಹುದು. ಆಮೇಲೆ ಮತ್ತೊಮ್ಮೆ ಈ ವಿಡಿಯೋ ಕಾನ್ಫರೆನ್ಸ್ ಗೆ ಸ್ವಾಗತ ಕೋರುತ್ತೇವೆ. ಈಗ ಸುಧಾಕರ್ ಅವರು ಈ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ಮಾತಾಡಲ್ಲ ಸೀದಾ ಮಾತಾಡಿ. ಎಲ್ರಿಗೂ ನಮಸ್ಕಾರ. ತುಂಬಾ ಸಮಯದ ನಂತರ ಪುನಃ ಭೇಟಿ ಆಗ್ತಾ ಇದ್ದೀವಿ. ಈ ಕಳೆದ 1 ಅಥವಾ 2 ತಿಂಗಳಲ್ಲಿ ಈ ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಬ್ರೀಫ್ ಆಗಿ ಹೇಳ್ತಾ, ಇವತ್ತಿನ ಮೇನ್ ಸಬ್ಜೆಕ್ಟು ರೆಸೊಲ್ಯೂಷನ್ ಫ್ರೇಮ್ ವರ್ಕ್. ಅಂದ್ರೆ ಇದು ರೀಸ್ಟ್ರಕ್ಚರ್ ಮಾಡುವಂತದ್ದು 2ನೇ ಸಲ ಬಂದದ್ದು. 0 to 1 ಹೇಳ್ತಾರೆ, ಸೆಕೆಂಡ್ ಫ್ರೇಮ್ ವರ್ಕ್. ಅದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡೋಣ. ನಿಮಗೆ ಯಾವುದೇ ವಿಷಯ ಬಗ್ಗೆ ಡೌಟ್ ಇದ್ರು ಕೇಳ್ಬೋದು. ಯಾಕಂದ್ರೆ ಎಲ್ಲಾ ವಿಷಯ ಒಂದೇ ಸಲ ಹೇಳಿದ್ರೆ ಹೌದು, ಎಲ್ಲಾ ವಿಷಯ ಒಂದೇ ಸಲ ಹೇಳಿದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೇನ್ ಸಬ್ಜೆಕ್ಟ್ ರೆಸೊಲ್ಯೂಷನ್ ಫ್ರೇಮ್ ವರ್ಕ್ ಬಗ್ಗೆ ಹೇಳ್ತೀನಿ. ಆದ್ರೆ ಈ ಕಳೆದ 2 ತಿಂಗಳಲ್ಲಿ ಏನೇನು ಹೊಸದಾಗಿ ಡೆವಲಪ್ಮೆಂಟ್ ಆಗಿದೆ ಅದ್ರ ಪುನಃ ನೆನಪು ಮಾಡಿದ್ದೀನಿ. ಯಾಕಂದ್ರೆ ಇದ್ರ ಬಗ್ಗೆ ಎಲ್ಲ ಬ್ರೀಫ್ ನೋಟ್ಸ್, ಕ್ವಶನ್ಸ್ ಅಂಡ್ ಆನ್ಸರ್ಸ್ ಎಲ್ಲ ನಾವು ಕಳಿಸಿದ್ದೀವಿ. ಈಗ ನೋಡಿ, ಇದು ಎಕ್ಸ್ಪರ್ಟ್ ಕಮಿಟಿ ಅಂತ ಒಂದು ಫಾರ್ಮ್ ಮಾಡಿದೆ. ಈಗ ಬ್ಯಾಂಕಿಂಗ್ ರೆಗ್ಯುಲೇಷನ್ ಚೇಂಜ್ ಆದ ನಂತರ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಕೆ ಫೆಡರೇಷನ್ ಅನ್ನು ಕರೆಸಿದ್ರು. ಆ ಡಿಸ್ಕಷನ್ ಅಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀ ಪಾಟೀಲ್ ರವರು ಪಾರ್ಟಿಸಿಪೇಟ್ ಮಾಡಿದ್ರು. ಅವರೊಂದು 20 ನಿಮಿಷ ಅದ್ರ ಬಗ್ಗೆ ಪ್ರೆಸೆಂಟೇಶನ್ ಮಾಡಿ ನಮ್ ವ್ಯೂ ಪಾಯಿಂಟ್ಸ್ ಎಲ್ಲ ಅದರಲ್ಲಿ ಹೇಳಿದ್ದಾರೆ. ನಿಮ್ಮ ಇಂಡಿವಿಜುವಲ್ ಬ್ಯಾಂಕಿಗೂ ಬೇರೆ ಒಂದು ಕ್ವಶನ್ ಇಯರ್ ಕಳಿಸಿದ್ದಾರೆ. ನಿಮ್ಗೆ ಅದು ಹೇಗೆ ನಿಮ್ಮ ಅನುಭವ ಇದೆಯೋ ಅದ್ರ ಪ್ರಕಾರ ನೀವು ಫಿಲ್ಅಪ್ ಮಾಡಿ ಕಳಿಸ್ಬೋದು. ಅದು ಅಲ್ಲದೆ ಈ ಅಪಾಯಿಂಟ್ಮೆಂಟ್ ಆಫ್ ಸ್ಟ್ಯಾಚ್ಯೂಟರಿ ಆಡಿಟ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ರಿಸರ್ವ್ ಬ್ಯಾಂಕಿನ ಪರ್ಮಿಷನ್ ಬೇಕಾಗುತ್ತೆ. ಇದರ ಬಗ್ಗೆ ನಾವು ಒಂದು ಪಾಲಿಸಿನೂ ಮಾಡಿ ಎಲ್ಲಾ ಬ್ಯಾಂಕಿಗೆ ಅನುಕೂಲ ಆಗೋ ತರ ಕಳಿಸಿದ್ದೇವೆ. 1,000 ಕೋಟಿ ಡಿಪಾಸಿಟ್ ಅಥವಾ 1,000 ಕೋಟಿಗಿಂತ ಜಾಸ್ತಿ ಇದು ಅಸೆಟ್ ಡಿಪಾಸಿಟ್ ಅಲ್ಲ, ಅಸೆಟ್ ಇರುವಂತ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಬೇರೆ ಬೇರೆ ಗೈಡ್ ಲೈನ್ಸ್ ಇದೆ. ಅದನ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ನೀವು ಕಳಿಸಿದ್ದೇವೆ. ಮತ್ತೆ ಇದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಪ್ರಾರಂಭ ಮಾಡೋಕೆ ಜೂನ್ 30 ಕೊನೆ ದಿನಾಂಕ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ರಿಸರ್ವ್ ಬ್ಯಾಂಕ್ ಕೇಳಿದ್ವಿ ನಾವು, ಅದಕ್ಕೆ ಆನ್ಸರ್ ಬಂದಿದೆ, ಅದು ನಿಮಗೆ ಕಳಿಸಿಕೊಟ್ಟಿದ್ದೇವೆ. ಅದ್ರ ಬಗ್ಗೆನೂ ನಮ್ಮ ವಾರ ಪತ್ರಿಕೆಯಲ್ಲಿ ಬೇರೆ ಬೇರೆ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡ್ತಾನೇ ಇದ್ದೀವಿ. ಮತ್ತೆ ಈ ಕರ್ನಾಟಕದ ಇದು ಸರ್ಕಾರ ನಮ್ಮ KCS ಆಕ್ಟ್ ಅಮೆಂಡ್ಮೆಂಟ್ ಮಾಡೋಕ್ಕೋಸ್ಕರ ಬಿಲ್ ಪ್ರೆಸೆಂಟ್ ಮಾಡಿದ್ದೇವೆ. ಅದ್ರ ಬಗ್ಗೆನೂ ಏನು ಸೈಲೆಂಟ್ ಫೀಚರ್ಸ್ ಏನಿದೆ ಅದನ್ನು ಕೂಡ ನಿಮಗೆ ನಾವು ಕಳಿಸಿಕೊಟ್ಟಿದ್ದೇವೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೀವು ಮಾಡ್ಬೇಕು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈಗ ಕಾಂಪೌಂಡ್ ಇಂಟ್ರೆಸ್ಟ್ ಯಾರ್ಯಾರು ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಮೊರಟೋರಿಯಂ ಪೀರಿಯಡ್ 6 ತಿಂಗಳು ರಿಸರ್ವ್ ಬ್ಯಾಂಕ್ ಕೊಡ್ತಲ್ಲ, ಮಾರ್ಚ್ ಮತ್ತೆ ಆಗಸ್ಟ್ನ ಮಧ್ಯದಲ್ಲಿ 6 ತಿಂಗಳಲ್ಲಿ ಮೊರಟೋರಿಯಂ ಕೊಟ್ಟಾಗ ನೀವು ಅವರಿಗೆ 2 ಕೋಟಿಗಿಂತ ಒಳಗಿದ್ದವರಿಗೆ ಆಗ ನೀವು ಕೆಲವರಿಗೆ ಕೊಟ್ಟಿದ್ದೀರಾ, ಅದು ಕೊಡದೇ ಇದ್ದವರಿಗೆ ನೀವು ಅದನ್ನು ರಿಫಂಡ್ ಮಾಡಬೇಕು. ಅದನ್ನ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಕ್ವಶನ್ ಆನ್ಸರ್ಸ್ ಎಲ್ಲ ನಿಮ್ಗೆ ಕಳಿಸಿ ಕೊಟ್ಟಿದ್ದೇವೆ ನಾವು. ಈಗ ಕೊನೆಯದಾಗಿ ಇವತ್ತೀಗ ರೆಸೊಲ್ಯೂಷನ್ ಫ್ರೇಮ್ ವರ್ಕ್ ಅಂತ ಹೇಳಿದ್ರೆ ಅಕೌಂಟ್ ಅನ್ನು ರೀಸ್ಟ್ರಕ್ಚರ್ ಮಾಡೋದ್ರ ಬಗ್ಗೆ ಈಗ ಇರುವಂತದ್ದು. ಈಗ ನಿಮ್ಗೆ
ಗೊತ್ತಿರುವಂತೆ ಈ ಕೋವಿಡ್ ಇಂದಾಗಿ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ಮಾರ್ಚ್ ಇಂದ ಆಗಸ್ಟ್ ವರೆಗೆ ಕಳೆದ ವರ್ಷದಲ್ಲಿ 6 ತಿಂಗಳು ಮೊರಟೋರಿಯಂ ಕೊಟ್ರು. ಅದಕ್ಕೆ ಏನೂ ಮಾಡುವ ಅಗತ್ಯ ಇರಲಿಲ್ಲ. ಟೈಟ್ ಅವೇ ಎಲ್ಲರಿಗೂ ಕೊಡ್ಬೋದಿತ್ತು, ಅಸೆಸ್ ಮಾಡುವ ಅಗತ್ಯ ಇರಲಿಲ್ಲ. ಅದನ್ನು ಅಲ್ಲದೇನೆ ಆಗಸ್ಟ್ 6ನೇ ತಾರೀಕು ಲಾಸ್ಟ್ ಇಯರ್ ಆಗಸ್ಟ್ 6ನೇ ತಾರೀಕಿಗೆ ಒಂದು ರೆಸೊಲ್ಯೂಷನ್ ಫ್ರೇಮ್ ವರ್ಕ್, ಈಗ ಇದಕ್ಕೆ ರೀಸ್ಟ್ರಕ್ಚರಿಂಗ್ ಅಂತ ಯಾಕೆ ಕರೆಯೋಲ್ಲ ಸ್ಪೆಸಿಫಿಕ್ ಆಗಿ? ರೆಸೊಲ್ಯೂಷನ್ ಫ್ರೇಮ್ ವರ್ಕ್ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಇದು ಸ್ಪೆಸಿಫಿಕಲಿ ಫಾರ್ ಕೋವಿಡ್ ಎಫೆಕ್ಟೆಡ್ ಪರ್ಸನ್. ಅಂದ್ರೆ ರೀಸ್ಟ್ರಕ್ಚರಿಂಗ್ ಆಲ್ರೆಡಿ ಇದೆ. ಇದು ಕೋವಿಡ್ ಇಂದಾಗಿ ಬಾಧೆ ಹೊಂದವರಿಗೆ ಅಂತ. ರೆಸೊಲ್ಯೂಷನ್ ಫ್ರೇಮ್ ವರ್ಕ್ 1 ಅಂತ ಹೇಳಿದ್ರೆ ಕಳೆದ ವರ್ಷ ಕೊಟ್ಟಿದ್ದೀವಿ. ಅಂದ್ರೆ ಕಳೆದ ವರ್ಷ ಮಾರ್ಚ್ 1ನೇ ತಾರೀಕು ಅಥವಾ ಫೆಬ್ರವರಿ 29ನೇ ತಾರೀಕು ಅಕೌಂಟ್ ಸ್ಟ್ಯಾಂಡರ್ಡ್ ಇದ್ದು 1 ತಿಂಗಳಕ್ಕಿಂತ ಡ್ಯೂ ಕಡಿಮೆ ಇದ್ದವರಿಗೆ ಅದನ್ನು ರೆಸೊಲ್ಯೂಷನ್ 2 ವರ್ಷದವರೆಗೂ ಅವರಿಗೆ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಪೋಸ್ಟ್ ಪೋನ್ ಮಾಡಬಹುದು, ಹೊಸ ಸಾಲ ಕೊಡಬಹುದು, ಅದೆಲ್ಲ ಕೊಟ್ಟಿದ್ದೀವಿ. ಅದು ಕಳೆದ ವರ್ಷಕ್ಕೆ ಮುಗಿದು ಹೋಯ್ತು. ಅದ್ರ ಇಂಪ್ಲಿಮೆಂಟೇಶನ್ ಲಾಸ್ಟ್ ಡೇಟ್ ಎಲ್ಲ ಮುಗಿದು ಹೋಯ್ತು. ಆದ ನಂತರ 2021ರಲ್ಲಿ ಈಗ ಪುನಃ ಕೋವಿಡ್ ನ 2ನೇ ಅಲೆ ಬಂದಿದೆ. ಅದರಿಂದಾಗಿ ಅನ್ಎಕ್ಸ್ಪೆಕ್ಟೆಡ್ ಪುನಃ ಪ್ರಾಬ್ಲಮ್ ಶುರುವಾಗಿದೆ. ಅದಕ್ಕೋಸ್ಕರ ಎಲ್ಲ ಡಿಮಾಂಡ್ ಮಾಡಿದ್ರಿಂದ ಈ ಅದೇ ರೆಸೊಲ್ಯೂಷನ್ ಫ್ರೇಮ್ ವರ್ಕಿನ ಪಾರ್ಟ್ 02 ಅಂದ್ರೆ 2ನೇ ಹಂತ ಬಂದಿದೆ ಅಂತ ಅರ್ಥ. ಅದ್ರ ಬಗ್ಗೆ ನಾವು ಈಗ ಹೇಳೋಣ. ಇದು ಆಲ್ರೆಡಿ ಹೇಳಿದ ತಕ್ಷಣ ಇದು ಕೋವಿಡ್ ಸಂಬಂಧಪಟ್ಟವರಿಗೆ ಮಾತ್ರ ಅಂತ ಹೇಳಿದ್ರೆ ಮೇ 5ನೇ ತಾರೀಕಿಗೆ ಸರ್ಕ್ಯುಲರ್ ರಿಸರ್ವ್ ಬ್ಯಾಂಕ್ ಕೊಡ್ತು. ಕೋವಿಡ್ ಸಂಬಂಧಪಟ್ಟದ್ದು ಏನು ಅಂತ ಹೇಳಿದ್ರೆ, ಕಳೆದ ಸಲ ಇದು ಫೆಬ್ರವರಿ 29, 2020 ಕಟ್ ಆಫ್ ಡೇಟ್ ಇತ್ತಲ್ವ, ಅದೇ ತರ ಮಾರ್ಚ್ 31, 2021ರಲ್ಲಿ ಯಾವ ಖಾತೆ ಸ್ಟ್ಯಾಂಡರ್ಡ್ ಇದೆ, 30 days ಡ್ಯೂ ಏನು ಇಲ್ಲ, ಸ್ಟ್ಯಾಂಡರ್ಡ್ ಇದ್ರೆ ಸಾಕು. ಅಂದ್ರೆ ಜನವರಿ 2ನೇ ತಾರೀಕು ನಂತರ ಡ್ಯೂ ಇದ್ದವರಿಗೆ ಮಾತ್ರ, ಅದು ಆ ಇದ್ದವರಿಗೆ ಈ ಫೆಸಿಲಿಟಿ ಅವರಿಗೆ ಸಿಗುತ್ತೆ. ಇನ್ನು ಇದು ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ, ಇದು ಡೆಟ್ ಅನ್ನು 2 ತರ ನೋಡಿ. ಒಂದು ನೆನ್ಪಿಟ್ಕೊಳ್ಳಿ, ಇದು ಬರೀ ಚಿಕ್ಕವರಿಗೆ ಮಾತ್ರ. ಅಂದ್ರೆ 25 ಕೋಟಿಗಿಂತ ಕಡಿಮೆ ಎಕ್ಸ್ಪೋಜರ್ ಇದ್ದವರಿಗೆ ಮಾತ್ರ. ಅಂದ್ರೆ ಕೋಆಪರೇಟಿವ್ ಬ್ಯಾಂಕಿನ, ಕರ್ನಾಟಕದ ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಬರೋವರಿಗೂ ಬರುತ್ತೆ. ಅಂದ್ರೆ 25 ಕೋಟಿಗಿಂತ ಜಾಸ್ತಿ ಇರೋರು ಯಾರು ಇಲ್ಲ. ಈ ಸರ್ಕ್ಯುಲರ್ ಕಮರ್ಷಿಯಲ್ ಬ್ಯಾಂಕು ಎಲ್ಲರಿಗೂ ಇರುವುದರಿಂದ ಇದನ್ನ 3 ರೀತಿ ವಿಂಗಡಣೆ ಮಾಡಿದ್ದಾರೆ. ಒಂದು ಪರ್ಸನಲ್ ಲೋನು, ಎರಡನೇದು ಬಿಸ್ನೆಸ್ ಲೋನ್ ಟು ದ ಇಂಡಿವಿಜುವಲ್ಸ್ ಅಂಡ್ ಸ್ಮಾಲ್ ಬಿಸ್ನೆಸ್ ಅಂತ. ಅದು ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಪರ್ಸನಲ್ ಲೋನ್ ನಿಮ್ಗೆ ಆಗ್ಲೇ ನಾವು ಹೇಳಿದ್ವಿ. ಏನು ಅಂತ ಹೇಳಿದ್ರೆ, ಕನ್ಸಂಪ್ಷನ್, ಸ್ವಂತಕ್ಕೋಸ್ಕರ ವಿದ್ಯಾಭ್ಯಾಸ ಲೋನ್ ಇರ್ಬೋದು, ಹೌಸಿಂಗ್ ಲೋನ್ ಇರ್ಬೋದು, ಗೋಲ್ಡ್ ಲೋನ್ ಇರ್ಬೋದು, ಎಲ್ಲ ಇದು ಪರ್ಸನಲ್ ಲೋನ್ ಮಾರ್ಗೇಜ್ ತಗೊಂಡದ್ದು ಸ್ವಂತ ಉಪಯೋಗಕ್ಕೋಸ್ಕರ ತಗೊಂಡು, ಸೆಕ್ಯೂರ್ಡ್ ಇರ್ಲಿ ಅನ್ಸೆಕ್ಯೂರ್ಡ್ ಇರ್ಲಿ ಎಲ್ಲ ಲೋನು. ಮತ್ತೆ ವ್ಯಕ್ತಿಗಳಿಗೆ ಬಿಸ್ನೆಸ್ ಪರ್ಪಸ್ ಕೊಟ್ಟದ್ದು. ಈ ಕಳಸಲ ಇದನ್ನು ಅದರ್ ಎಕ್ಸ್ಪೋಜರ್ ಅಂತ ಬಂದಿತ್ತು. ಈಗ ಆತರ ಮಾಡಿಲ್ಲ, ಬಿಸ್ನೆಸ್ ಲೋನ್ ಅದು ಮಾಡಿದ್ರು. ಮತ್ತೆ ಸಂಸ್ಥೆಗಳಿಗೆ, ಸಂಸ್ಥೆ ಅಂತ ಹೇಳಿದ್ರೆ ಲೀಗಲ್ ಆಂಟಿಟಿಗಳಿಗೆ, ವ್ಯಕ್ತಿಗಳ ಅಲ್ಲದೆ ಇದ್ದವರಿಗೆ ಕೊಟ್ಟ ಲೋನ್ ಬಿಸ್ನೆಸ್ ಲೋನ್. ಬಿಸ್ನೆಸ್ ಲೋನ್ ಅಂದ್ರೆ ಎಲ್ಲದು ಆಲ್ ಇನ್ಕ್ಲೂಸಿವ್, ಎಲ್ಲಾ ತರದ್ದು, ರಿಟೈಲ್ ಗಿಟ್ಟಲು ಎಲ್ಲದು ಬರುತ್ತೆ. ಈಗ ಸ್ಮಾಲ್ ಬಿಸ್ನೆಸ್ ಲೋನ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, 25 ಕೋಟಿ ಒಳಗಿರುವಂತ ಎಕ್ಸ್ಪೋಜರ್, 25 ಕೋಟಿ ಇರುವಂತದ್ದು. ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಎಲ್ಲದು ಎಕ್ಸ್ಪೋಜರ್ 25 ಕೋಟಿ ಒಳಗೆ ಇದೆ 31 ಮಾರ್ಚ್ 2021ಗೆ. ಈಗ ಅದರಿಂದ ನೋಡಿ ಎಲ್ಲಾ ಸಾಲಗಳು ಬರ್ತವೆ. ಇದೆಲ್ಲ ಪರ್ಸನಲ್, ಇದನ್ನು ಲೋನು, ಇದು ಲೋನು ಸುಮ್ನೆ ಟೆಕ್ನಿಕಲ್ ಪರ್ಪಸ್ಗೆ. ಲಾಸ್ಟ್ ಇಯರ್ ಯಾಕೆ ಡಿಫರೆನ್ಸ್ ಇತ್ತು ಅಂತ ಹೇಳಿದ್ರೆ, ಅದರ್ ಎಕ್ಸ್ಪೋಜರಿಗೆ ನಿಮ್ಗೆ ಇಂಪ್ಲಿಮೆಂಟ್ ಮಾಡೋಕೆ ನಿಮ್ಗೆ 180 days ಕೊಟ್ಟಿದ್ರು. ಈ ಸರ್ತಿ ಅಂತದ್ ಏನಿಲ್ಲ. ಆದ್ರಿಂದ ತುಂಬಾ ವ್ಯತ್ಯಾಸ ಮಾಡುವಂತದ್ದು ಏನಿಲ್ಲ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪರ್ಸನಲ್ ಲೋನ್ ಇದ್ದವರಿಗೆ ಹೊಸ ಸಾಲವನ್ನು ಕೊಡುವಾಗಿಲ್ಲ. ಅದೇ ಬಿಸ್ನೆಸ್ ಲೋನು ಅಥವಾ ಇಂಡಿವಿಜುವಲ್ಗೆ ಬಿಸ್ನೆಸ್ ಕೊಟ್ಟ ಲೋನ್ಗಳಿಗೆ ಎಡಿಷನಲ್ ಲೋನ್ ಕೊಡಬಹುದು.
ಇದೇ ವ್ಯತ್ಯಾಸ ಬಿಟ್ಟು ಮತ್ತೆ ಏನು ಇದರಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ನಿಮಗೆ ಯಾರಿಗೆ ಬರೋಲ್ಲ ಈ ಫೆಸಿಲಿಟಿ ಅಷ್ಟೊಂದು ತಿಳ್ಕೊಂಡ್ರೆ ಸಾಕು. ಸರ್ ಒಂದ್ ನಿಮಿಷ. ನೆಕ್ಸ್ಟ್ ಇದು ನಿಮ್ ಕ್ವಶನ್ಸ್ ಇದ್ರೆ ನೀವು ಒಟ್ಟಿಗೆ ಜಾಟ್ ಡೌನ್ ಮಾಡ್ಕೊಳ್ಳಿ, ನೀವು ಒಂದೇ ಸಲ ಆನ್ಸರ್ ಮಾಡೋಣ. ಇದ್ರೆ ಅದು ಕಟ್ ಆಗಿದೆ, ಹೆಚ್ಚು ಹೊತ್ತಿಲ್ಲ. ರಿಲೇಟೆಡ್ ಇದೆ, ಅದಕ್ಕೋಸ್ಕರ ಫಸ್ಟ್ ಅಲ್ಲಿ ಪರ್ಸನಲ್ ಲೋನ್ ಇನ್ಕ್ಲೂಡ್ ಆಗೈತೆ ಸರ್. ರೆಸಲ್ಯೂಷನ್ ಫ್ರೇಮ್ವರ್ಕ್ ನಂಬರ್ 1 ಅಲ್ಲಿ ಬಿಸ್ನೆಸ್ ಲೋನ್ ಇನ್ಕ್ಲೂಡ್ ಆಗಿತ್ತಾ? ಅಲ್ಲ, ಬಿಸ್ನೆಸ್ ಲೋನ್ ಅಂತ ಹೇಳಿದ್ರೆ ಅದೇ ಅದರ್ ಎಕ್ಸ್ಪೋಜರ್ಸ್ ಅಂತ ಬಂದಿತ್ತು, ಆಲ್ ಇನ್ಕ್ಲೂಸಿವ್. ಪರ್ಸನಲ್ ಲೋನ್ ಮತ್ತೆ ಅದರ್ ಎಕ್ಸ್ಪೋಜರ್ ಅಂತ ಬಂದಿತ್ತು. ಈ ಸರ್ತಿ ಸುಮ್ನೆ ಇದನ್ನ 3 ಡಿವಿಷನ್ ಮಾಡಿದ್ದಾರೆ. ಏನು ಹೆಚ್ಚು ವ್ಯತ್ಯಾಸ ಇಲ್ಲ ಇದ್ರ, ವೆದರ್ ವಾಟ್ ಎವರ್ ಯು ನೇಮ್ ಯು ಕಾಲ್, ಈ ಟೆಕ್ನಿಕಲಿ ಏನು ವ್ಯತ್ಯಾಸ ಇಲ್ಲ. ಪರ್ಸನಲ್ ಲೋನ್ ಮತ್ತೆ ಬಿಸ್ನೆಸ್ ಎಕ್ಸ್ಪೋಜರ್ ಅಂತ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇದರಲ್ಲಿ ಬಿಸ್ನೆಸ್ ಎಕ್ಸ್ಪೋಜರ್ಗೆ ನೀವು ಅವನು ರೀಸ್ಟ್ರಕ್ಚರ್ ಮಾಡಿದಾಗ ನೀವು ಸುಮ್ನೆ ಮಾಡೋಕ್ ಆಗಲ್ಲ. ವೆದರ್ ಬಿಸ್ನೆಸ್ ಇಸ್ ವಯಬಲ್ ಅಂತ ನೋಡೋಕೋಸ್ಕರ ಏನಾದ್ರು ಡಾಕ್ಯುಮೆಂಟ್ಸ್ ಗಳು ತಗೊಳ್ಬೇಕಾಗುತ್ತೆ, ಅಪ್ರೈಸಲ್ ಮಾಡ್ಬೇಕಾಗುತ್ತೆ. ಪರ್ಸನಲ್ ಲೋನ್ ಇದ್ದಿದ್ರೆ ಹೆಚ್ಚು ಏನು ಪ್ರಾಬ್ಲಮ್ ಇಲ್ಲ. ಅವನು ಏನು ಇದು ಗೊತ್ತಲ್ಲ, ಇನ್ಕಮ್ ಜನರೇಷನ್ ಬೇರೆಯಿಂದಲ್ಲ, ಅವನ ಈಗ ಆಲ್ರೆಡಿ ಇರುವ ಇನ್ಕಮ್ ಇಲ್ಲಿ ಬಿಸ್ನೆಸ್ ಮಾಡಿ ಆ ಬಿಸ್ನೆಸ್ ಇಂದ ಅವನಿಗೆ ಇನ್ಕಮ್ ಬರುವ ಅಗತ್ಯ ಇಲ್ಲ. ಪರ್ಸನಲ್ ಕನ್ಸಂಪ್ಷನ್ ಇದೆ ಅಲ್ವಾ, ಅವನಿಗೆ ಜಾಬ್ ಹೋದ್ರೆ ಅದು ಹೋದ್ರೆ ಹ್ಯಾಕ್ ಬರುತ್ತೆ ಅಂತ ಸಿಂಪಲ್ ಮಾಡ್ಬೇಕಾಗುತ್ತೆ, ಅಷ್ಟೇ ವ್ಯತ್ಯಾಸ. ಹೇಳ್ತಾ ಇಲ್ಲ ಅಲ್ಲ, ಕೊನೆಗೆ ಮಾತಾಡೋಣ. ಒಂದು ಕ್ಲಾರಿಫಿಕೇಶನ್, ಬಿಸ್ನೆಸ್ ಲೋನ್ ಎಕ್ಸ್ಪೋಜರ್ ಇನ್ಕ್ಲೂಡ್ ಆಗಿತ್ತು ಅಂತ ಹೇಳಿದ್ರಿ ಇವಾಗ. ಹಿಂದೆ ಬಿಸ್ನೆಸ್ ಲೋನ್ MSME ಅಂತ MSME ಬೇರೆ ಬರುತ್ತೆ, ಇದ್ರಲ್ಲಿ ಇದೆ. ಈಗ ನೋಡಿ, ಯಾರು ಬರೋಲ್ಲ ಅಂತ ಹೇಳ್ತಾನೆ, MSME ಬಿಸ್ನೆಸ್ ಅದು ಬರ್ತದೆ, MSME ಬರುತ್ತೆ, ಇದ್ರದ್ದು MSME ಕೂಡ ಬರ್ತದೆ. MSME ನಾನು ಟಚ್ ಮಾಡ್ತೇನೆ, ಹೇಳ್ತೇವೆ. ಒಂದು ಕ್ಲಾರಿಫಿಕೇಶನ್ ಸರ್, ಲಾಸ್ಟ್ ಟೈಮ್ MSME ರಿಸ್ಟ್ರಕ್ಚರ್ ಮಾಡಿ ತಗೋಬಹುದಾ? ವೇಟ್ ಮಾಡಿ. ರಿಸ್ಟ್ರಿಕ್ಟೆಡ್ ಇದು ಇರುವವರೆಗೆ ಮಾತ್ರ. 25 ಕೋಟಿಗಿಂತ ಜಾಸ್ತಿ ಎಲ್ಲ ಇದ್ದವರಿಗೆ ಇನ್ನೊಂದು ಸ್ಕೀಮ್ ಇದೆ. ಈ ಸ್ಕೀಮು 25 ಕೋಟಿವರೆಗೆ ಇದ್ದರು ಮಾತ್ರ. MSMEಗಳು ಈ ಸ್ಕೀಮ್ ಅಲ್ಲಿ ಬರೋದಿಲ್ಲ, ಅವರಿಗೆ ಇನ್ನೊಂದು ಸ್ಕೀಮ್ ಇದೆ, ನೆನಪಿರ್ಲಿ. ಮತ್ತೆ ಅಂದ್ರೆ ಇದು 25 ಕೋಟಿಗಿಂತ ಜಾಸ್ತಿ ಇರುವ MSMEಗೆ ಬರುವುದಿಲ್ಲ ಅಂತ ಅರ್ಥ ಅಲ್ವಾ? ಯಾರಿಗೂ ಬರುವುದಿಲ್ಲ, MSME ಅಂದ್ರೆ ಯಾರಿಗೂ ಬರುವುದಿಲ್ಲ. ಅಂದ್ರೆ ನಮ್ಮ ಕೋಪರೇಟಿವ್ ಬ್ಯಾಂಕ್ ನಲ್ಲಿ 25 ಕೋಟಿಗಿಂತ ಯಾವ ಜಾಸ್ತಿ ಇಲ್ಲ, ಅದ್ರ ಬಗ್ಗೆ ತಲೆ ಕೆಳ್ಕೊಳ್ಬೇಡಿ. ನೋಡಿ, ಈ ಲಾಸ್ಟ್ ಇಯರ್ ಇದು ಇದ್ರಲ್ಲಿ ಯಾರು ಫುಲ್ ಬೆನಿಫಿಟ್ ತಗೊಂಡಿದ್ದಾರೆ ಅವರಿಗೆ ಈ ಸ್ಕೀಮ್ ಬರುವುದಿಲ್ಲ. ಒಂದ್ ಸರ್ತಿ ಯಾಕಂದ್ರೆ ಬೆನಿಫಿಟ್ ಒಂದೇ ಸಲ ಬರುವಂತದ್ದು, 2ನೇ ಸಲ ಇಲ್ಲ, ಅದು ಬರುವುದಿಲ್ಲ. ಮತ್ತೆ ಕಳೆದ ಸಲ ಇದ್ದ ತರನೇ ಫಾರ್ಮ್ ಲೋನು, ಕಾಫ್ ಲೋನು, ಮತ್ತೆ ಲೋನ್ ಟು ಇದು ಟ್ಯಾಕ್ಸ್, ಮತ್ತೆ ಇಂಥವರಿಗೆ ಕೊಟ್ಟ ಲೋನುಗಳು ಇದು ಬರುವುದಿಲ್ಲ. ಅಂದ್ರೆ ಇದಿಷ್ಟು ಬಿಟ್ಟು ಬೇರೆ ಎಲ್ಲರಿಗೂ ಬರುತ್ತೆ. ಇವೆಲ್ಲ ಟೆಕ್ನಿಕಲ್, ಯಾವುದು ಬಿಸ್ನೆಸ್ ಲೋನು, ಸ್ಮಾಲ್ ಲೋನು, ಪರ್ಸನಲ್ ಲೋನು, ಟೆಕ್ನಿಕಲಿ ಅದು ಹೆಚ್ಚೇನು ವ್ಯತ್ಯಾಸ ಇಲ್ಲ. ಹೇಳಿದ್ರೆ ಇಷ್ಟು ಜನರಿಗೆ ಯಾರಿಗೆ ಬರೋಲ್ಲ ಅಂತ ತಿಳ್ಕೊಳ್ಳೋದು ಇಷ್ಟು ಮಾತ್ರ. ಇಷ್ಟು ಕ್ಯಾಟಗರಿಗೆ ಏನ್ ಹೇಳಿದ್ನಲ್ಲ, MSME 25 ಕೋಟಿಗಿಂತ ಕಡಿಮೆ ಅಂದ್ರೆ ಯಾವುದೇ MSME ಬರೋಲ್ಲ ಇದ್ರಲ್ಲಿ. ಈ ಸ್ಕೀಮ್ ಅಲ್ಲಿ 25 ಕೋಟಿಗಿಂತ ಜಾಸ್ತಿ ಇರೋವರೆಗೆ ಯಾರಿಗೂ ಇಲ್ವಲ್ಲ. ಮತ್ತೆ ಕಳೆದ ವರ್ಷ ಯಾರು ಬೆನಿಫಿಟ್ ತಕೊಂಡ್ರು ಅವರಿಗೆ ಬರೋಲ್ಲ. ಮತ್ತೆ ಹೇಳ್ತಾ ಇದೆಯಲ್ಲ, ಕಾಫ್ ಲೋನ್ ಬರಲ್ಲ, ಲೋನ್ ಟು ಪ್ಯಾಕ್ ಬರಲ್ಲ. ಆಯ್ತಾ? ಇದು ಇನ್ನು ಯಾರು ಅಂತ ಹೇಳಿದ್ರೆ, ಇನ್ನೊಂದು ನೋಡಿ, ಲಾಸ್ಟ್ ಟೈಮ್
ಇದರಲ್ಲಿ ರೆಸಲ್ಯೂಷನ್ ಪ್ಲಾನ್ ಅಲ್ಲಿ ಬೆನಿಫಿಟ್ ತಕೊಂಡವರಿಗೆ ಬರೋಲ್ಲ ಅಂತ ಹೇಳಿದ್ವಿ. ಆದ್ರೆ ಒಂದು ಲಾಸ್ಟ್ ಈಗ ಎಷ್ಟೋ ಜನರಿಗೆ ಇತ್ತು 2 ವರ್ಷದವರೆಗೆ ಅವರಿಗೆ ಇನ್ಸ್ಟಾಲ್ಮೆಂಟ್ ಮುಂದಕ್ಕೆ ಹಾಕುವಂತ ವ್ಯವಸ್ಥೆ, ಮೊರಟೋರಿಯಂ ಕೊಡುವಂತ ವ್ಯವಸ್ಥೆ ಇತ್ತು. ಆದ್ರೆ ಎಷ್ಟೋ ಬ್ಯಾಂಕಿನವ್ರು ಏನ್ ಮಾಡಿದ್ರು, 2 ವರ್ಷವರೆಗೆ ಮುಂದಕ್ಕೆ ಹಾಕಿದ್ರೆ ಸುಮ್ಮನೆ ಹಾಸಿಗೆ ಹಾಕಿ ಮಲ್ಕೊಂಡಾಗ ಆಗುತ್ತೆ, ರೀಪೇಮೆಂಟ್ ಕಲ್ಚರೇ ಹೊರಟೋಗುತ್ತೆ. ಅದಕ್ಕೋಸ್ಕರ ಕೆಲವು 6 ತಿಂಗಳು 1 ವರ್ಷ ಈ ತರ ಎಲ್ಲ ಕೊಟ್ಟಿದ್ರು. ಅವರಿಗೆ 2ನೇ ಅಲೆ ಈ ತರ ಬರುತ್ತೆ ಅಂತ ಕಲ್ಪನೆ ಇರ್ಲಿಲ್ಲ. ಸಪೋಸ್ ಈ ತರ ಸರ್ಪ್ರೈಸ್ ಆಗಿ ಬಂದಿದೆಯಲ್ವಾ, ಅವರಿಗೆ ಏನಾದ್ರೆ ಅಲ್ಲಿ ರಿಮೈನಿಂಗ್ ಫೆಸಿಲಿಟಿ, ಈಗ ನೀವು ಇದನ್ನು ಓಡಿ ಇದೆಲ್ಲ ಫೆಸಿಲಿಟಿ ಕೊಡ್ತೀರಿ ನೋಡಿ, ಅನ್ಯೂಟಿಲೈಸ್ಡ್ ಫೆಸಿಲಿಟಿ ಅಂತ ನೀವು ಡ್ರಾ ಮಾಡಬಹುದು. ಅದೇ ತರನೇ ಕಳೆದ ವರ್ಷ 2 ವರ್ಷವರೆಗೂ ನೀವು ಮೊರಟೋರಿಯಂ ಕೊಡದೆ ಇದ್ರೆ ಅಥವಾ ರೀಪೇಮೆಂಟ್ ಅನ್ನು 2 ವರ್ಷವರೆಗೂ ಅಂದ್ರೆ ಇದು ಟೆನ್ಯೂರ್ ಅನ್ನು 2 ವರ್ಷವರೆಗೂ ಪೋಸ್ಟ್ಪೋನ್ ಮಾಡದೆ ಇದ್ರೆ ಆ ಉಳಿದ ಟೆನ್ಯೂರ್, ಬಾಕಿ ಉಳಿದ ಟೆನ್ಯೂರ್ ಅನ್ನು ಈಗ ಯೂಸ್ ಮಾಡಬಹುದು. ಈಗ ಅಂದ್ರೆ 2ನೇ ಸರ್ತಿ ಅದನ್ನು ಈಗ ಹೇಳಿ ಅವರಿಗೆ ಮಾಡಬಹುದು. ನೆಕ್ಸ್ಟ್ ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಈಗ ನೀವು ಜೂನ್ 2ನೇ ತಾರೀಕಿನ ಒಳಗೆ ಇದರ ಬಗ್ಗೆ ಒಂದು ಪಾಲಿಸಿ ಮಾಡಬೇಕಾಗುತ್ತೆ, ಬೋರ್ಡ್ ಅಪ್ರೂವ್ಡ್ ಪಾಲಿಸಿ ಮಾಡಬೇಕಾಗುತ್ತೆ. ಪಾಲಿಸಿಯಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ದಾರೆ ಮತ್ತೆ ಅದನ್ನು ಡ್ಯೂ ಡಿಲಿಜೆನ್ಸ್ ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೀವು ಹೇಗೆ ಪರಿಗಣಿಸ್ತೀರಾ ಅಂತ ಹೇಳುವಂಥದ್ದು ಬ್ರೀಫ್ ಆಗಿರ್ಬೇಕು. ನೀವು ಅದನ್ನು ಪಬ್ಲಿಕ್ ತರಬೇಕು ಅಂತಿದೆ. ಪಬ್ಲಿಕ್ ಅಂತ ಹೇಳಿದ್ರೆ ಬರೋವರಿಗೆ ತರಬೇಕು ಅಂತಿದೆ. ನಿಮ್ ನೋಟಿಸ್ ಬೋರ್ಡ್ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹಾಕಿ, ಅದೆಲ್ಲ ಬಂದು ಡಿಮಾಂಡ್ ಮಾಡ್ಬೋದಲ್ವಾ ಅಂತ ನಿಮ್ಗೆ ಡೌಟ್ ಇರ್ಬೋದು. ಡಿಮಾಂಡ್ ಮಾಡಿದ್ರೆ ಕೊಡ್ಬೇಕು ಅಂತಲ್ಲ. ಸೊ ನೋಬಡಿ ಕ್ಯಾನ್ ಡಿಮಾಂಡ್, ಓನ್ಲಿ ವಯಬಲ್ ಹೇಳಿದ್ರೆ ನೀವು ಬ್ಯಾಂಕ್ ದೇ ಶುಡ್ ಸ್ಯಾಟಿಸ್ಫೈ ದ ಬ್ಯಾಂಕ್. ನೀವು ವಯಬಲ್ ಇದ್ದವ್ರಿಗೆ ಮಾತ್ರ ಕೊಟ್ಟಿದ್ದೀರಾ ಅಂತ ಹೇಳ್ಕೊಂಡು ರಿಸರ್ವ್ ಬ್ಯಾಂಕು ನೆಕ್ಸ್ಟ್ ಇನ್ಸ್ಪೆಕ್ಷನ್ ಬಂದಾಗ ನೋಡುತ್ತೆ. ವಯಬಲ್ ಇಲ್ಲ ಅಂತ ಅವ್ರಿಗೆ ಕೊಟ್ರೆ ಆ ಅಕೌಂಟ್ NPA ಮಾಡುತ್ತೆ ರಿಸರ್ವ್ ಬ್ಯಾಂಕ್, ನೆನಪಿರಲಿ. ಆದ್ದರಿಂದ ಯಾರಿಗೆ ಕೇಳಿದ್ರು ಅವ್ರಿಗೆ ಕೊಟ್ಟಿದ್ದಿಲ್ಲ, ಒನ್ಲಿ ಇದು. ಮತ್ತೆ ನೆಕ್ಸ್ಟ್ ಕಳೆದ ನೀವು ಅಲ್ಲ ಹೆಚ್ಚು ಮಾತಾಡಬೇಡಿ. ಈಗ ಯಾರು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ, ಸ್ವಲ್ಪ ಮಾತಾಡಬೇಡಿ. ಆಮೇಲೆ ಒಟ್ಟಿಗೆ ಎಲ್ಲ ಕ್ವಶನ್ ಕೇಳೋಣ. ಹೆಚ್ಚಿಲ್ಲ 10 ನಿಮಿಷ ಮಾಡ್ಕೊಂಡು ನಿಮ್ಗೆ ಫ್ರೀ. ಈಗ ನೋಡಿ, ಪಾಲಿಸಿ ಆದ ನಂತರ ನಿಮ್ ಕಳ್ಸಲ ಗೊತ್ತಿದೆ ಅಂದ್ರೆ ಡೇಟ್ ಆಫ್ ಇನ್ವೊಕೇಶನ್. ಇನ್ವೊಕೇಶನ್ ಅಂತ ಏನಪ್ಪಾ ಅಂತ ಹೇಳಿದ್ರೆ, ಬಾರೋವರ್ ಅಪ್ಲಿಕೇಶನ್ ಕೊಟ್ಟ ನಂತರ ನೀವು ಇನ್ ಪ್ರಿನ್ಸಿಪಲ್ ಅಗ್ರಿ ಮಾಡ್ತೀರಾ ಅವ್ರಿಗೆ ಕೊಡ್ತೇವಂತ. ಅಂದ್ರೆ ಬೋರ್ ಬಾರೋವರ್ ಅಂಡ್ ಬ್ಯಾಂಕ್ ಅಗ್ರಿ ಟು ಎಕ್ಸ್ಟೆಂಡ್ ದ ರೀಸ್ಟ್ರಕ್ಚರಿಂಗ್ ಅಂತ. ಆದ್ರೆ ಇದು ಒಪ್ಪಿದ ನಂತರ ಮತ್ತೇನಪ್ಪಾ ಉಳಿದಿದೆ ಅಂತ ನಿಮ್ಗೆ ಡೌಟ್ ಬಂದಿರಬಹುದು. ಇದು ಅಂತ ಹೇಳಿದ್ರೆ ನೀವು ಒಂದ್ಸಲ ಅವರಿಗೆ ನೋಡಿ, ಲೋನ್ ಸ್ಯಾಂಕ್ಷನ್ ಲೆಟರ್ ಕೊಟ್ಟ ನಂತರ ಅವನು ಇದರ ಕಂಡೀಷನ್ ಫುಲ್ಫಿಲ್ ಮಾಡ್ಬೇಕು ಅಂತ ಅಂತ ಅದು ಮಾಡಿದ ನಂತರ ಮಾಡ್ತೀರಾ. ಇದೇ ತರನೇ ಇದನ್ನು ಪ್ರಿನ್ಸಿಪಲ್ ಒಪ್ಪಿದ ನಂತರ ನೀವು ಕೆಲ ಡಾಕ್ಯುಮೆಂಟೇಶನ್ಸ್ ಎಲ್ಲ ಮಾಡೋಕಿದೆ. ಅದೆಲ್ಲ ಮತ್ತೆ ನಿಮ್ಮ ಸಿಸ್ಟಮ್ ಅಲ್ಲೂ ಅಪ್ಗ್ರೇಡ್ ಮಾಡೋಕಿದೆ, ಅಂದ್ರೆ ಚೇಂಜಸ್ ಮಾಡೋಕಿದೆ. ಇದೆಲ್ಲ ಮಾಡೋಕೆ ನಿಮ್ಗೆ 90 days ಟೈಮ್ ಕೊಡ್ತಾರೆ. ಆ ಡೇಟ್ ಆಫ್ ಇನ್ವೊಕೇಶನ್ ಅಂತ ಹೇಳಿದ್ರೆ ಡೇಟ್ ಆಫ್ ರಿಸೀಟ್ ಆಫ್ ಲಾಸ್ಟ್ ಅಪ್ಲಿಕೇಶನ್, ಡೇಟ್ ಆಫ್ ರಿಸೀಟ್ ಆಫ್ ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಫಾರ್ ರಿಸೀಟ್ ಅಪ್ಲಿಕೇಶನ್ ಅಂಡ್ ಕನ್ವೊಕೇಶನ್ ಅಂತ ಹೇಳಿದ್ರೆ ಸೆಪ್ಟೆಂಬರ್ 30 ಒಳಗೆ ನೀವು ಇದು ಮಾಡ್ಬೇಕು. ಸೆಪ್ಟೆಂಬರ್ 30 ಒಳಗೆ ನೀವು ಅಪ್ಲಿಕೇಶನ್ ಬಂದ ದಿನದೊಳಗೆ MSME borrower having exposure of rupees 25 crore or less ಅಂತ ಇದೆ ಸರ್, ಅದು ಕರೆಕ್ಟಾ? ಅಲ್ಲ, ನೀವು ಕೊನೆ ಕ್ವಶನ್ ಮಾಡಿ, ಮತ್ತೆ ಕ್ವಶನ್ ಮಾಡಿ, ಶಾರ್ಟ್ ಡೌನ್ ಮಾಡ್ಕೊಳ್ಳಿ ಎಲ್ಲ. ಇದು ಆ ಸ್ಲೈಡ್ ಸಂಬಂಧಪಟ್ಟಂಗೆ MSME borrowers having exposure of rupees 25 crore or less ಅಂತ ಇದೆ. ಲೆಸ್ ಮೋರ್ ಸರ್ ಅದು? ನಾಟ್ ಎಲಿಜಿಬಲ್. ಲೆಸ್ ಇದ್ದವರಿಗೆ ಎಲಿಜಿಬಲ್ ಇಲ್ಲ ಅಂತ ಅಷ್ಟೇ. ಮೋರ್ ಇದ್ದವರಿಗೆ ಬರುವುದೇ ಇಲ್ಲ ಯಾರಿಗೆ. ನಾಟ್ ಎಲಿಜಿಬಲ್. ಲೆಸ್ ದೆನ್ 25 ಇದ್ದವ್ರಿಗೆ. ಕ್ಯಾನ್ ಯು ರಿಪೀಟ್ ಸರ್? ಅದು ಸ್ವಲ್ಪ ನೋಡಿ ಸರ್, ಅದು ನಮ್ಗೆ ಅರ್ಥ ಆಗ್ಲಿಲ್ಲ. ಅದು ನೋಡ್ರಿ, ಒಂದ್ ಕೇಳ್ಕೊಳ್ಳಿ, MSME ಗೆ ಯಾರು ಇದ್ರಲ್ಲಿ ಬರುವುದಿಲ್ಲ, ತಲೆ ಕೆಡ್ಸ್ಕೊಳ್ಬೇಡಿ.
ಕಳೆದ ಸಲ ನೋಡಿ 2 ತರ ಇತ್ತು. 25 ಕೋಟಿಗಿಂತ ಜಾಸ್ತಿ ಇದ್ದವರಿಗೆ ಬೇರೆ ಬರ್ತಿತ್ತು, ಅಂದ್ರೆ 25 ಕೋಟಿಗಿಂತ ಕಡಿಮೆ ಇತ್ತು. ನೋಡಿ MSMEಗಳು ಇದರ ಕೊನೆಗೆ ಬರುತ್ತೆ ನೋಡಿ ನಿಮ್ಗೆ. ಇದಾದ ನಂತರ ಇದರಲ್ಲೇ ನಾನು ಹೇಳ್ತಾ ಇದ್ದೇನೆ, MSMEಗಳಿಗೆ ಸಪರೇಟ್ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಈ ಸ್ಕೀಮ್ ಅಲ್ಲಿ ಯಾವುದು MSMEಗಳಿಗೆ ಮಾಡುವ ಅಗತ್ಯ ಇಲ್ಲ, ಅಷ್ಟೇ ಹೇಳ್ತೇನೆ. ವ್ಯತ್ಯಾಸ ಇಲ್ಲ, ಕೊನೆಗೆ ಬರುತ್ತೆ. MSME ಇದು 2ನೇ ಸರ್ಕ್ಯುಲರ್ ಕೊಟ್ಟಿದ್ದಾರೆ ರಿಸರ್ವ್ ಬ್ಯಾಂಕ್, ಇದರಲ್ಲಿ ಬರುವುದಿಲ್ಲ. ಅದು 2ನೇ ಸರ್ಕ್ಯುಲರ್ ಬರುತ್ತೆ. ನೀವು ತಿಳ್ಕೊಳ್ಳಿ, MSMEಗೆ ಇದರಲ್ಲಿ ಇಲ್ಲ, ಈ ಸರ್ಕ್ಯುಲರ್ ಅವರಿಗಿಲ್ಲ ಬೆನಿಫಿಟ್, ಇನ್ನೊಂದು ಸರ್ಕ್ಯುಲರ್ ಬರ್ತದೆ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಅದನ್ನು ನೋಡ್ಕೊಳ್ಳಿ ನೀವು. ನೋಡಿ ಆ ಸರ್ಕ್ಯುಲರ್ ಇದ್ದೇ ಹಾಕಿದ್ದು, ಪುನಃ ಬೇಕಾದ್ರೆ ಸರ್ಕ್ಯುಲರ್ ಓದ್ಕೊಳ್ಳಿ. MSMEಗೆ ಈ ಇದರಲ್ಲಿ ಇರಲಿಲ್ಲ ಅಷ್ಟೇ. ಅದೇ ಆಯ್ತಲ್ವಾ? ಇನ್ನು ಈಗ ನೆಕ್ಸ್ಟ್ ಇದಾದ ನಂತರ ಡೇಟ್ ಆಫ್ ಇನ್ವೊಕೇಶನ್ ಬಗ್ಗೆ ಹೇಳಿದ್ನಲ್ಲ. ಅಪ್ಲಿಕೇಶನ್ ಕೊಟ್ಟ ನಂತರ ಅವರು ನೀವು ಇಬ್ರು ಕೊಡೋಕ್ ಒಪ್ಪಿದ್ರೆ, ಅಂದ್ರೆ ನಿಮ್ಮ ಮ್ಯೂಚುವಲ್ ಎಗ್ರಿ ಅಂದ್ರೆ ನಿಮ್ಗೆ ಕೊಡೋಕ್ ಇನ್ ಪ್ರಿನ್ಸಿಪಲ್ ನಿಮ್ಗೆ ಕೊಡಬೇಕು ಅಂತ ಇದ್ರೆ ನೀವು ಅವನಿಗೆ ಇಂಟಿಮೇಟ್ ಮಾಡಬೇಕು. ಅಪ್ಲಿಕೇಶನ್ ಬಂದ 30 ದಿವಸದ ಒಳಗೆ ಅವನಿಗೆ ಅಥವಾ ನೀವು ಕೊಡ್ತೇವೆ ಅಥವಾ ಇಲ್ಲ ಅಂತ ನೀವು ಇಂಟಿಮೇಟ್ ಮಾಡ್ಬೇಕು ಅವನಿಗೆ. ಕಳೆದ ಸಲ ಇರ್ಲಿಲ್ಲ, ಈ ಸಲ ಸ್ಪೆಷಲ್ ಹಾಕಿದ್ದಾರೆ. ಮತ್ತೆ ಇದನ್ನು ಇದು ಅಪ್ಲಿಕೇಶನ್ ಬಂದ ಮತ್ತು ಇದು ಇನ್ವೊಕೇಶನ್ ಇನ್ ಪ್ರಿನ್ಸಿಪಲ್ ಅಗ್ರಿ ಆದ 90 ದಿವಸದೊಳಗೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ನಿಮ್ಗೆ ಹೆಚ್ಚು ದಿವಸ ಹೋಗ್ಲಿಕ್ಕಿಲ್ಲ, 90 ದಿವಸದೊಳಗೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅಂದ್ರೆ ಲಾಸ್ಟ್ ಡೇಟ್ ಫಾರ್ ರಿಸೀವಿಂಗ್ ಅಂದ್ರೆ ಇದಕ್ಕೆ ಇದು ಯಾವುದು ಸೆಪ್ಟೆಂಬರ್ 30, ಅಂದ್ರೆ ಡಿಸೆಂಬರ್ 29 ಸಾಧಾರಣ ಇದು ಚಾಪ್ಟರ್ ಕ್ಲೋಸ್ ಆಗ್ಬೇಕು, ಇಂಪ್ಲಿಮೆಂಟ್ ಅಲ್ಲಿಂದ ಇದು ಸ್ಟಾರ್ಟ್ ಆಗ್ಬೇಕು. ಮತ್ತೆ ರೆಸೊಲ್ಯೂಷನ್ ಪ್ಲಾನ್ ನಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ ಇದು ಎಲ್ಲದು ಅಂದ್ರೆ ರೀಶೆಡ್ಯೂಲ್ ಆಫ್ ಪೇಮೆಂಟ್ಸ್, ಅಂದ್ರೆ ಸ್ಯಾಂಕ್ಷನಿಂಗ್ ಎಡಿಷನಲ್ ಕ್ರೆಡಿಟ್ ಫೆಸಿಲಿಟೀಸ್. ಪ್ರಕಾಶ್ ಮುಂದಕ್ಕೆ ಹೋಗಪ್ಪ. ಹೌದು ಸರ್. ಸ್ಯಾಂಕ್ಷನಿಂಗ್ ಎಡಿಷನಲ್ ಫೆಸಿಲಿಟಿ ಕೊಡ್ತೇವೆ, ಇದು ಬಿಸ್ನೆಸ್ ನವರಿಗೆ ಮಾತ್ರ. ಮುಂದಕ್ಕಪ್ಪ ಪ್ರಕಾಶ್, ಇದು ಇನ್ನು ಮುಂದಕ್ಕೆ ಸಾಕು. ಆಯ್ತಲ್ವಾ? ಮತ್ತೆ ಕನ್ವರ್ಟಿಂಗ್ ಇರ್ಲಿ ಪರವಾಗಿಲ್ಲ. ಕನ್ವರ್ಟಿಂಗ್ ಇದು ಇಂಟ್ರೆಸ್ಟ್ ಡ್ಯೂ ಇದ್ದದ್ದು ಈ 3 ತಿಂಗಳು ಇದು ಮಾರ್ಚ್ ವರೆಗೆ ಇದು ಸ್ಟ್ಯಾಂಡರ್ಡ್ ಆಗಿರುವಾಗ ಯಾವ್ದು ಇಂಟ್ರೆಸ್ಟ್ ಡ್ಯೂ ಇದ್ರೆ ಅಥವಾ ಈ ರೀಸ್ಟ್ರಕ್ಚರಿಂಗ್ ಪೀರಿಯಡ್ ಅಲ್ಲಿ ಡ್ಯೂ ಆಗಬಹುದಾದಂತ ಇಂಟ್ರೆಸ್ಟ್ ಅನ್ನು ನೀವು ಅದನ್ನು ಹೊಸ ಲೋನ್ ಅಂತ ಕನ್ವರ್ಟ್ ಮಾಡಬಹುದು. ಆಲ್ರೆಡಿ ಹೇಳಿದಾಗ ಅದನ್ನು ಫಂಡೆಡ್ ಇಂಟ್ರೆಸ್ಟ್ ಟರ್ಮ್ ಲೋನ್ ಅಂತ ಹೇಳ್ತಾರೆ. ದಿಸ್ ಅಡಿಷನಲ್ ಫೆಸಿಲಿಟಿ ಅಂತ ನೀವು ಅದನ್ನು ಯೂಸ್ ಮಾಡಬಹುದು. ಮತ್ತೆ ಗ್ರಾಂಟಿಂಗ್ ಮೊರಟೋರಿಯಂ ಅಂತ ಹೇಳಿದ್ರೆ ಇದನ್ನು ರೀಶೆಡ್ಯೂಲಿಂಗ್ ಅಂದ್ರೆ 2 ವರ್ಷವರೆಗೆ ಟೈಮ್ ಅವನಿಗೆ ಕೊಡಬಹುದು. ಯಾವ ಡೇಟ್ ಇಂದ ಅಂದ್ರೆ ನಿಮ್ಗೆ ಈಗ ಮಾರ್ಚ್ 2021ರಿಂದ ಒಂದು ಡ್ಯೂ ಇದೆ ಅಂತ ತಿಳ್ಕೊಳ್ಳಿ. 2 ವರ್ಷ ಅಂತ ಹೇಳಿದ್ರೆ ಮಾರ್ಚ್ 23ರವರೆಗೂ ಅವನಿಗೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಫಿಕ್ಸ್ ಮಾಡಬಹುದು. ಅದು ಮ್ಯಾಕ್ಸಿಮಮ್ ಮಾಡ್ಲೇಬೇಕು ಅಂತಲ್ಲ. ಕಳೆದ ಸಲ ನೋಡಿ ಮ್ಯಾಕ್ಸಿಮಮ್ ಮಾಡದೇ ಇದ್ದವ್ರಿಗೆ ತೊಂದರೆ ಆಗಿದೆ ಸ್ವಲ್ಪ. ಆದ್ರಿಂದ ಈ ಸಲ ಪುನಃ ನೀವು ನೋಡ್ಕೊಳ್ಳಿ, ವೇವ್ 3 ಬಂದ್ರೆ ಅದಂದ್ರೆ ಪುನಃ ಕೊಡ್ತಾರಂತ ಗ್ಯಾರಂಟಿ ಇಲ್ಲ. ನೋಡಿ 2 ವರ್ಷವರೆಗೆ ಟೈಮ್ ಇದೆ, ಅದನ್ನು ನೀವು ಮಾಡಬಹುದು. ಮತ್ತೆ ಅದೇ ತರ ಲೋನ್ ಕೂಡ ಅಷ್ಟೇ ಮುಂದಕ್ಕೆ ಹಾಕ್ಬಹುದು. ನೋಡಿ ಈ ಸರ್ತಿ ನೀವು ಇದನ್ನು ಮೊರಟೋರಿಯಂ 1 ವರ್ಷ ಕೊಟ್ಟರು ಕೂಡ 2 ವರ್ಷವರೆಗೂ ಆವಾಗ ಏನಾಗುತ್ತೆ, ಇನ್ಸ್ಟಾಲ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಬಹಳ ಜನ ಮಾತಾಡ್ತಾ ಇದ್ದಾರೆ, ಮಾತಾಡೋದು ನಮ್ಗೆ ಕೇಳ್ತಾ ಇಲ್ಲ. ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲಾರ್ದು ಮ್ಯೂಟ್ ಆಗುತ್ತೆ, ಅದಕ್ಕೋಸ್ಕರ ಮಾತಾಡ್ಬಾರ್ದು ಸರ್. ಎಲ್ಲ ಹೇಳಿದೀವಿ, ಮಾತಾಡ್ಬಾರ್ದು. ದಯವಿಟ್ಟು ಮಾತಾಡ್ಬೇಡಿ ಸರ್. ಮಾತಾಡಿ ಸರ್. ಕೊನೆಗೆ ಒಟ್ಟಿಗೆ ಒಂದೇ ಸಲ ಕ್ವಶನ್ ಕೇಳಿ, ಈಗ ಸಲ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ದಿರೋ ನಿಮ್ಗೆ ಉದ್ದೇಶ ಸಫಲವಾಗುವುದಿಲ್ಲ. ಹೌದು ಸರ್. ಆದ್ರಿಂದ ಈ ರೆಸೊಲ್ಯೂಷನ್ ವರ್ಕಿಂಗ್ ಕ್ಯಾಪಿಟಲ್ ಏನಾದ್ರು ಕೊಟ್ರೆ ಅವ್ರಿಗೇನು ಹೊಸದಾಗಿ ಏನು ಮಾಡ್ಲಿಕ್ಕಿಲ್ಲ. ಏನು ಅಂತ ಹೇಳಿದ್ರೆ ಕಳೆದ ಸಲ ನೀವು ಕೊಟ್ಟಿದ್ದೀರಾ ಇದರಲ್ಲಿ, ಆವಾಗ ಈ ಮಧ್ಯೆ ಹೊಸ ಪ್ರಾಬ್ಲಮ್ ಬಂತ ಹೇಳಿದ್ರೆ
ಈ ಟೆಂಪರರಿ ಆಗಿ ನೀವು ಅವರಿಗೆ ಜಾಸ್ತಿ ಲಿಮಿಟ್ ಜಾಸ್ತಿ ಮಾಡುವುದೋ ಅಥವಾ ಮಾರ್ಜಿನ್ ಕಡಿಮೆ ಮಾಡುವುದೋ ಅದನ್ನು ಮಾಡಬೇಕು. ಮಾಡಿದ್ರೆ ಏನು ಸ್ವಲ್ಪ ಟೆಂಪರವರಿಗೆ ಮಾತ್ರ, ಅಂದ್ರೆ ಈ ಬೆನಿಫಿಟ್ ಅವರಿಗೆ ಮಾರ್ಚ್ 22ರವರೆಗೆ ಮಾತ್ರ ಇರ್ತದೆ. ಮಾರ್ಚ್ 22ರಲ್ಲಿ ನೀವು ರೆಸಲ್ಯೂಷನ್ ಫ್ರೇಮ್ ವರ್ಕ್ 1ರಲ್ಲಿ ಏನ್ ಕೊಟ್ಟಿದ್ರ ಲಿಮಿಟ್, ಅದೇ ಲಿಮಿಟ್ ಪುನಃ ಬರ್ತದೆ. ಇದು ಏನಂತ ಹೇಳಿದ್ರು ಅವರಿಗೆ ಟೆಂಪರರಿ ಬೆನಿಫಿಟ್ ಕೊಡ್ಬೋದು. ಮಾರ್ಚ್ 22ರವರೆಗೆ ನೀವು ಬೇಕಾದಷ್ಟು ಲಿಮಿಟ್ ಜಾಸ್ತಿ ಮಾಡ್ಬೋದು, ಅಸೆಸ್ ಮಾಡಿ ಲಿಮಿಟ್ ಜಾಸ್ತಿ ಮಾಡ್ಬೋದು, ಮಾರ್ಜಿನ್ ಕಡಿಮೆ ಮಾಡ್ಬೋದು. ಇದು ಇರುವಂತದ್ದು. ಇದನ್ನು ಮಾಡಿ. ನೆಕ್ಸ್ಟ್ ಏನಪ್ಪ? ಈಗ ರೆಸಲ್ಯೂಷನ್ ನಿಮ್ಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಇದು ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಹೇಳಿದ್ನಲ್ಲ 90 ದಿವಸದೊಳಗೆ, ಇದು ಡೇಟ್ ಆಫ್ ಇನ್ವೊಕೇಶನ್ ಇಂದ 90 ದಿವಸದೊಳಗೆ ನೀವು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಇದು ಜಾರಿಗೆ ಬಂದಿದೆ. ಅದರಿಂದ ಏನಾಗುತ್ತೆ ಅಂದ್ರೆ, ಇಂಪ್ಲಿಮೆಂಟೇಶನ್ ಅಂದ್ರೆ ಆ ಹೊತ್ತಿಗೆ ಡಾಕ್ಯುಮೆಂಟೇಶನ್, ಸಿಸ್ಟಮ್ ಅಲ್ಲಿ ಕರೆಕ್ಷನ್ಸ್ ಎಲ್ಲ ಆ ಹೊತ್ತಿಗೆ ಆಗಿರ್ಬೇಕು. ಇಫೆಕ್ಟ್ ಆಫ್ ದ ಏನು ಅಂತ ಹೇಳಿದ್ರೆ, ಆ ದಿವಸದಿಂದ ಅಕೌಂಟ್ ಸ್ಟ್ಯಾಂಡರ್ಡ್ ಆಗಿ ಹೋಗ್ತದೆ. ನೀವು ಮಾರ್ಚ್ 1ಕ್ಕೆ ಸ್ಟ್ಯಾಂಡರ್ಡ್, ಮಾರ್ಚ್ 31ಕ್ಕೆ ಸ್ಟ್ಯಾಂಡರ್ಡ್ ಇತ್ತು, ಆಮೇಲೆ ಪೇಮೆಂಟ್ ಮಾಡ್ದೇನೆ ಅದು NPA ಆಗಿರ್ಬಹುದು. ಆದರೆ ಡೇಟ್ ಆಫ್ ಇಂಪ್ಲಿಮೆಂಟೇಶನ್ ಅಂತ ಹೇಳಿದ್ರೆ ಏನು, ಮ್ಯಾಕ್ಸಿಮಮ್ ಅಂದ್ರೆ ಡಿಸೆಂಬರ್ 29ರೊಳಗೆ ಇಂಪ್ಲಿಮೆಂಟೇಶನ್ ಮಾಡ್ಬೇಕು. ಆ ದಿವಸದಿಂದ ನೀವು ಇದನ್ನು ಸ್ಟ್ಯಾಂಡರ್ಡ್ ಅಂತ ಮಾಡ್ಬೋದು. ಇದು ಇಫೆಕ್ಟ್ ಏನು ಅಂತ ಹೇಳಿದ್ರೆ, ನೀವು ಯಾವಾಗಲೂ ಮೊರಟೋರಿಯಂ ಕೊಟ್ಟಾಗ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್, ನೆಕ್ಸ್ಟ್ ರೀಶೆಡ್ಯೂಲ್ಡ್ ಇನ್ಸ್ಟಾಲ್ಮೆಂಟ್ ಮಾರ್ಚ್ 31ಕ್ಕೆ ಅಲ್ಲ, ಮಾರ್ಚ್ 31, 2023ಕ್ಕೆ ಫಿಕ್ಸ್ ಮಾಡಿದ್ರೆ ಅಂತ ತಿಳ್ಕೊಂಡ್ರೆ 2 ವರ್ಷದಲ್ಲಿ ಆಯ್ತು ಅಂತ ಆದ್ರೆ, ಆವಾಗ ಅಲ್ಲಿವರೆಗೆ ಅವನು ಇಂಟ್ರೆಸ್ಟ್ ಆಗ್ಲಿ ಪ್ರಿನ್ಸಿಪಲ್ ಆಗ್ಲಿ ಏನು ಕೊಡುವ ಅಗತ್ಯ ಇಲ್ಲ. ಅಲ್ಲ, ಕೊಡ್ಲಿ ಬರುತ್ತೆ ಎಡಿಷನಲ್, ಅವನಿಗೆ ಬಡ್ಡಿ ಕಡಿಮೆ ಆಗತ್ತೆ. ಅವನು 1 ಪೈಸಾನು ಕೊಡದೆ ಇದ್ರುನು ಅಕೌಂಟ್ ಸ್ಟ್ಯಾಂಡರ್ಡ್ ಆಗಿಯೇ ಉಳಿತದೆ. ಇದರ ರೀಸ್ಟ್ರಕ್ಚರ್ನೇ ಅರ್ಥ ಇಷ್ಟೇ. ಇಂಪ್ಲಿಮೆಂಟೇಶನ್ ಸ್ಕೀಮ್ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಗಿ ಉಳಿತದೆ. ಅವನು ನೋಡಿ ಮಾರ್ಚ್ 31, 2023ಕ್ಕೆ ಅವ್ರು ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡ್ಬೇಕು ಅಂತ ತಿಳ್ಕೊಳ್ಳಿ. ಮಾರ್ಚ್ 31ಕ್ಕೆ ಕೊಡದೇ ಇದ್ರೆ ಸಡನ್ ಆಗಿ NPA ಆಗೋಲ್ಲ. ಅಲ್ಲಿಂದ ಅವನಿಗೆ 90 ದಿವಸ ಟೈಮ್ ಇದೆ. ಯಾವ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಇಂದ 90 ದಿವಸದೊಳಗೂ 1 ಪೈಸಾನು ಕೊಡದೇ ಇದ್ರೆ ಆಟೋಮೆಟಿಕ್ ಆಗಿ NPA ಆಗುತ್ತೆ. NPA ಆಗೋದು ಆ ದಿವಸದಿಂದ ಅಲ್ಲ. ಸಪೋಸ್ ಇದು ರೀಸ್ಟ್ರಕ್ಚರಿಂಗು ಪ್ಲಾನ್ ಇಂಪ್ಲಿಮೆಂಟ್ ಮಾಡದೇ ಇದ್ರೆ, ಇಫೆಕ್ಟ್ ಆಫ್ ಬ್ರೀಚ್ ಆಫ್ ಟೈಮ್ ಅಂತ ಹೇಳಿದ್ರೆ, ಅವನು ಸಬ್ಸಿಕ್ವೆಂಟ್ ಕೊಡದೇ ಇದ್ರೆ, ಅಂದ್ರೆ ಯಾವ ಡೇಟ್ ಇಂದ ಮಾರ್ಚ್ 21ರಿಂದ ಡ್ಯೂ ಇದ್ರೆ, ಅಂದ್ರೆ ಜೂನ್ 21ರಿಂದನೇ ಅಕೌಂಟ್ NPA ಆಗುತ್ತೆ. ಆ ಹೊತ್ತಿಗೆ ಡೌಟ್ಫುಲ್ 1 ಅಥವಾ 2 ಆಗುತ್ತೆ. ಆ ಹೊತ್ತಿಗೆ ಅವನು ರಿವ್ಯೂ ಮಾಡದೇ ಇದ್ರೆ. ಸಪೋಸ್ ಇವಾಗಲೇ ಬ್ರೀಚ್ ಆಫ್ ಟೈಮ್ ಲೈನ್ ಅಂದ್ರೆ ಹೇಳಿದ್ರು 90 ದಿವಸದೊಳಗೆ ಇಂಪ್ಲಿಮೆಂಟ್ ಮಾಡಬೇಕು. ಯಾವುದೇ ಕಾರಣಕ್ಕೋಸ್ಕರ ಡಾಕ್ಯುಮೆಂಟೇಶನ್ ಡಿಲೇ ಆಯ್ತು, ಮತ್ತೆ ಯಾವುದೇ ಕಾರಣಕ್ಕೆ ಆದ್ರೆ ಶ್ಯೂರಿಟಿ ಬರಲಿಲ್ಲ, ಯಾವುದೇ ಕಾರಣಕ್ಕೋಸ್ಕರ 90 ದಿವಸ ಡಿಲೇ ಆದ್ರೆ ಅವನಿಗೆ ಇಂಟಿಮೇಟ್ ಮಾಡಿರ್ತೀರ ನೀವು. ಅಂದ್ರೆ ಇಂತ ಡೇಟ್ ಆಫ್ ಇದಾದ ನಂತರ, ನೀವು ಒಪ್ಪಿದ ಟೈಮ್ನಿಂದ ಇನ್ ಪ್ರಿನ್ಸಿಪಲ್ ಒಪ್ಪಿಗೆ ಕೊಟ್ಟ 90 ದಿವಸದೊಳಗೆ ಡೇಟ್ ಆಫ್ ಇನ್ವೊಕೇಶನ್ 90 ದಿವಸದಲ್ಲಿ ಇಂಪ್ಲಿಮೆಂಟ್ ಮಾಡದೇ ಇದ್ರೆ ಅದು ಬ್ರೀಚ್ ಆಫ್ ಟೈಮ್ ಲೈನ್ ಅಂತ ಆಗತ್ತೆ. ಅಕೌಂಟ್ NPA ಆಗತ್ತೆ ಸಡನ್ ಆಗಿ. ಆಯ್ತಲ್ಲ? ಇನ್ನು ಇದ್ರಲ್ಲಿ ಈಗ ಏನು ಅಂತ ಹೇಳಿದ್ರೆ, ಇದು ಏನು ಪ್ರೊವಿಷನ್ ಮಾಡ್ಬೇಕು, ಸಿಂಪಲೇ ಅಲ್ಲ ನೋಡಿ. ಇದನ್ನ ಮಾಡಿದ ನಂತರ ಸಡನ್ ಆಗಿ 10% ಪ್ರೊವಿಷನ್ ಇದು ಮಾಡ್ಬೇಕಾಗತ್ತೆ. ಅಡಿಷನಲ್ ಪ್ರೊವಿಷನ್ 10% ಮಾಡ್ಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಅಸೆಟ್ಸ್ ಗೆ ನೀವು 0.25% 0.4% ಪ್ರೊವಿಷನ್ ಮಾಡಬೇಕು ಆಸ್ ಇಟ್ ಇಸ್. ಅಲ್ಲದೆ ಇದಕ್ಕೆ 10% ಅಡಿಷನಲ್ ಇದು ಮಾಡ್ಬೇಕಾಗತ್ತೆ ಇಮಿಡಿಯೇಟ್ ಆಗಿ. ಇದು ಮಾಡ್ಬೇಕಾಗತ್ತೆ. ಸಪೋಸ್ ನೀವು ಹಿಂದೆ ಏನೋ ಮಾಡಿದ ಪ್ರೊವಿಷನ್ ಜಾಸ್ತಿ ಇದ್ರೆ ಅದನ್ನು ಯೂಸ್ ಮಾಡ್ಬೋದು, ಅಥವಾ BDR ಅಲ್ಲಿ ಜಾಸ್ತಿ ಇದ್ರು ಇದು ಟ್ರಾನ್ಸ್ಫರ್ ಮಾಡಬಹುದು. ಇದು ಪೂರ್ತಿ ಇದು ನಿಮ್ಗೆ ಬಿಟ್ಟದ್ದು. 10% ಪ್ರೊವಿಷನ್ ಇದಕ್ಕೆ ನೀವು ಮಾಡ್ಬೇಕಾಗತ್ತೆ. ಮತ್ತೆ ಈ ಮಾಡಿದ ಪ್ರೊವಿಷನ್ ಅನ್ನು
ಎಲ್ಲಿವರೆಗೆ ಇರಬೇಕು ಅಂತ ಹೇಳಿದಾರಲ್ಲ, ಇದು ನೋಡಿ ಲಾಸ್ಟ್ ಟೈಮ್ ಗಿಂತ ಈ ಸಲ ಸ್ವಲ್ಪ ವ್ಯತ್ಯಾಸ ಇದೆ. ನೋಡಿ ನಿಮ್ದು ಯಾವಾಗ್ಲೂ ಈಗ ರೀಪೇಮೆಂಟ್ ಸ್ಟಾರ್ಟ್ ಆಗುತ್ತೆ 2 ವರ್ಷ ನಂತರ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 23ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ರೀಪೇಮೆಂಟ್ ಸ್ಟಾರ್ಟ್ ಆದ 20% ಅವನು ರೀಪೇ ಮಾಡಿದ್ರೆ ನೀವು ಆಗ ನೀವು ಪ್ರೊವಿಷನ್ 5%, 10% ಅಲ್ಲ 5% ವಿಡ್ರಾ ಮಾಡಬಹುದು. ಸಪೋಸ್ ಅವನು 30% ಅವನು ಏನಾದ್ರೂ ರೀಪೇ ಆಗಿದ್ದರೆ ಅಂತ ಹೊತ್ತಿನಲ್ಲಿ ನೀವು ಅದನ್ನ ಫುಲ್ ಪ್ರೊವಿಷನ್ ವಾಪಸ್ ತಗೊಳ್ಬಹುದು. ಒಂದು ಕಂಡೀಷನ್ ಇದೆ, ಏನು ಅಂತ ಹೇಳಿದ್ರೆ ಈ 30%, 40% ವಿಡ್ರಾವಲ್ ಇಮಿಡಿಯೇಟ್ಲಿ ಅಂತ ಹೇಳಿದ್ರಲ್ಲ, ಅದು ಪರ್ಸನಲ್ ಲೋನಿಗೆ ಮಾತ್ರ. ಬಿಸ್ನೆಸ್ ಲೋನಿಗೆ ನೀವು ಕೊಟ್ಟಾಗ 1 ಫುಲ್ ಇಯರ್ ವೇಟ್ ಮಾಡ್ಬೇಕಾಗತ್ತೆ. ಅಂತ ಹೇಳಿದ್ರೆ ರೀಪೇಮೆಂಟ್ ಸ್ಟಾರ್ಟ್ ಆಗ 1 ಫುಲ್ ಇಯರ್ ಅವ್ನು ಕರೆಕ್ಟ್ ಆಗಿ ಪ್ರಾಂಪ್ಟ್ ಪೇ ಮಾಡ್ತಾನ ವೇಟ್ ಮಾಡ್ಬೇಕಾಗತ್ತೆ. ಇದು ನಾರ್ಮಲ್ ರೀಸ್ಟ್ರಕ್ಚರಿಂಗ್ ಇದೇ ಕಂಡೀಷನ್ ಇದೆ. ಲಾಸ್ಟ್ ಟೈಮ್ ಹಾಕಿರ್ಲಿಲ್ಲ. ಬಿಸ್ನೆಸ್ ಪರ್ಸನ್ ಏನು ಅಂತ ಹೇಳಿದ್ರೆ ಸಪೋಸ್ ಮಾರ್ಚ್ 1ನೇ ತಾರೀಕು, ಈಗ ಮಾರ್ಚ್ 2023 ಅವನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡ್ಬೇಕು, ರೀಶೆಡ್ಯೂಲ್ ಇನ್ಸ್ಟಾಲ್ಮೆಂಟ್. ಅಂದ್ರೆ ಮಾರ್ಚ್ 24ವರೆಗೂ ಈ ಪ್ರೊವಿಷನ್ ಕಂಟಿನ್ಯೂ ಆಗತ್ತೆ, ನೆನಪಿರ್ಲಿ. ಮಾರ್ಚ್ ಅಂದ್ರೆ 21 ವರ್ಷ ಅವನು ಕರೆಕ್ಟ್ ಆಗಿ ಪ್ರಾಂಪ್ಟ್ ಆಗಿ ಪೇ ಮಾಡ್ದ ಅಂತ ಆದ್ರೆ ಮಾತ್ರ ಅವನಿಗೆ ಎಷ್ಟು ರೀಪೇ ಮಾಡಿದಾನೆ, 20% ಪೇ ಮಾಡಿದ್ರೆ ಅರ್ಧ, ಇದು 50% ಆಫ್ ದ ಪ್ರೊವಿಷನ್ ರೀಪೇ, 30% ರೀಪೇ ಆಗಿದ್ರೆ 1 ವರ್ಷದೊಳಗೆ, 1 ವರ್ಷ ನಂತರ ಇದನ್ನು ಫುಲ್ ರೀಪೇ ಮಾಡುವಂತದ್ದು ಫೆಸಿಲಿಟಿ ಇರುತ್ತೆ. ಅಂದ್ರೆ ಬಿಸ್ನೆಸ್ ಲೋನಿಗೆ ಮಾತ್ರ ನೀವು ರೀಪೇಮೆಂಟ್ ಸ್ಟಾರ್ಟ್ ಆದ 1 ವರ್ಷದವರೆಗೂ ನೀವು ವೇಟ್ ಮಾಡಬೇಕು. ಅಂದ್ರೆ ಸಾಧಾರಣ ಇನ್ನು 3 ವರ್ಷದವರೆಗೂ, 2 ವರ್ಷ ಕೊಟ್ಟರೆ ಇನ್ನು 3 ವರ್ಷದವರೆಗೂ 10% ಪ್ರೊವಿಷನ್ ಹಾಗೆ ಉಳಿತದೆ ಅಂತ ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಆದ ನಂತರ ಲಾಸ್ಟ್ ಇದು ಡಿಸ್ಕ್ಲೋಜರ್ ಮಾಡ್ಬೇಕಾಗತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಬೇರೆ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಅವರಿಗೆಲ್ಲ ನೋಡಿ, ಮತ್ತೆ ಯಾರಿಗೆ ಕ್ವಾರ್ಟರ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಂದ್ರೆ ಡಿಸ್ಕ್ಲೋಸ್ ಮಾಡ್ಬೇಕು ಕ್ವಾರ್ಟರ್ಲಿ, ಅವರಿಗೆಲ್ಲ ಬೇರೆ ಕಂಡೀಷನ್. ನೆಕ್ಸ್ಟ್ ಮಾರ್ಚ್ಗೆ ಅಂದ್ರೆ 2022 ಮಾರ್ಚ್ಗೆ ನೀವು ಮಾಡುವಾಗ ಎಷ್ಟು ರೀಸ್ಟ್ರಕ್ಚರ್ ಮಾಡಿದಿರಾ, ಎಷ್ಟು ಪ್ರೊವಿಷನ್ ಮಾಡಿದಿರಾ ಪತ್ರ ಅದನ್ನು ಹೇಳ್ಬೇಕು. ಅದನ್ನು ಅಲ್ದೇನೆ ಇದು ಕೂಡ ಇವ್ರಿಗೆ ಕಳಿಸ್ಬೇಕಾಗತ್ತೆ, ಕ್ರೆಡಿಟ್ ಇನ್ಫಾರ್ಮೇಶನ್ ಕಂಪನಿಗಳಿಗೆ. ಇದು ದಿಸ್ ಇಸ್ ರೀಸ್ಟ್ರಕ್ಚರ್ಡ್ ಅಡ್ವಾನ್ಸಸ್ ಅಂತ ಇಂಟಿಮೇಟ್ ಮಾಡ್ಬೇಕಾಗತ್ತೆ. ಎರಡನೇದು ಇದು ಆಯ್ತು. ಇದು ಲಾಸ್ಟ್ ಇದ್ರಲ್ಲೂ ಈ ವೆದರ್ ಇಟ್ ಇಸ್ ಕಂಪಲ್ಸರಿನಾ ಅಂತ. ಇದು ನೋಡಿ ಕಂಪಲ್ಸರಿ ಅಲ್ಲ. ಯಾರೇ ಬರೋರು ಕೇಳಿದ್ರು ನಿಮ್ದು ಸಮಾಧಾನ ಆಗದೆ ಇದ್ರೆ ಕೊಡುವ ಅಗತ್ಯ ಇಲ್ಲ. ಅಲ್ಟಿಮೇಟ್ಲಿ ನಿಮ್ಮ ಹಣ 10% ಪ್ರೊವಿಷನ್ ಬೇರೆ ಮಾಡ್ಬೇಕು. ನೋಡಿ ಟೆಕ್ನಿಕಲಿ ಇದು ಅಂತಾನೆ, ಕಾರಣ ಯಾವುದೇ ಇರಲಿ 90 ಡೇಸ್ ಗಿಂತ ಡ್ಯೂ ಇದೆ ಅಂತಾನೆ. ಬಟ್ ಕಾರಣಕ್ಕೋಸ್ಕರ NPA ಟ್ರೀಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಈಗ ಲಾಸ್ಟ್ 1-2 ನಿಮಿಷ ಹೇಳಿ ಬಿಡ್ತೇನೆ. ಈ MSME ಬಗ್ಗೆ ಆಗ ತುಂಬಾ ಯಾರೋ ಕ್ವಶನ್ ಕೇಳಿದ್ರು. MSME ಗಳಿಗೆ ಸೇಮ್ ಇದು ಕೊಟ್ಟಿದ್ದಾರೆ. ಯಾವುದು MSME ಗಳಿಗೆನೆ ಇದೇ ತರನ ಸೇಮ್ ಡೇ ಸರ್ಕಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಏನು ಅಂತ ಹೇಳಿದ್ರೆ ಅಗ್ರಿಗೇಟ್ ಎಕ್ಸ್ಪೋಜರ್ ಡಸ್ ನಾಟ್ ಎಕ್ಸೀಡ್ 25 crore ಅಂದ್ರೆ 25 ಕೋಟಿಗಿಂತ ಕಡಿಮೆ ಇರುವ MSME ಗಳಿಗೆ ಇದನ್ನು ರೀಸ್ಟ್ರಕ್ಚರ್ ಮಾಡೋಕೆ ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಆಯ್ತಲ್ವಾ? 25 ಇದು ಕೂಡ ಹಾಗೆ 31 ಮಾರ್ಚ್ 2021ಗೆ 25 ಕೋಟಿಗಿಂತ ಕಡಿಮೆ ಇರುವ MSME ಗಳಿಗೆ ಅಕೌಂಟ್ ಅನ್ನು ರೀಸ್ಟ್ರಕ್ಚರ್ ಮಾಡಬಹುದು. ಏನು ವ್ಯತ್ಯಾಸ ಏನೂ ಇಲ್ಲ. ಎಲ್ಲ ಈ ತರದೇ ಕಂಡೀಷನ್. ಒಂದೇ ಒಂದು ತಿಳ್ಕೊಳ್ಳಿ, ಬಾಕಿ ನೋಡಿ ಅಲ್ಲಿ 2 ವರ್ಷ 2 ಇಯರ್ಸ್ ನಿಮ್ಗೆ ಮೊರಟೋರಿಯಂ ಕೊಟ್ಟಿದ್ರು. ಇದು ಬಿಸ್ನೆಸ್ ಲೋನ್ ಅಂತ ಹೇಳಿ ಇದು ಒಂದು ಕೊಟ್ಟಿಲ್ಲ, 2 ವರ್ಷದ್ದು ಟೈಮ್ ಲಿಮಿಟ್ ಕೊಟ್ಟಿಲ್ಲ. ಟೇಕಿಂಗ್ ಇನ್ ಟು ಅಕೌಂಟ್ ಅವರ ರಿಯಲ್ ಪ್ರಾಬ್ಲಮ್, ನೀವು 2 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿನೂ ನೀವು ಮೊರಟೋರಿಯಂ ಅವರಿಗೆ ಕೊಡ್ಬೋದು. 2 ವರ್ಷದ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅಷ್ಟೇ ವ್ಯತ್ಯಾಸ. ಅದರ್ವೈಸ್ ಅವರಿಗೆ ಅಪ್ಲಿಕೇಶನ್ ಈಗ ಸಲ ಅದು 1 ವರ್ಷ ಟೈಮ್ ಕೊಟ್ಟಿದ್ರು ಅವರಿಗೆ. ಈ ಸರ್ತಿ ಆ ತರದೇನಿಲ್ಲ. ಇದೇ ತರನೇ ಅವರಿಗೆ ಅಪ್ಲಿಕೇಶನ್ ತಗೊಳ್ಬೇಕು, ಮತ್ತೆ ಡೇಟಾ 90 ಡೇಸ್ ಒಳಗೆ ಅಪ್ರೂವ್ ಮಾಡಬೇಕು, ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇದೆಲ್ಲ ಇದ್ದೇ ಇದೆ. ಇದು ಸೆಪ್ಟೆಂಬರ್ 30 ಇದು ಸೆಪ್ಟೆಂಬರ್ 30 ಒಳಗೆ ಅದನ್ನು ಇಂಪ್ಲಿಮೆಂಟ್, ಇದು ಅಪ್ಲಿಕೇಶನ್ ತಗೊಳ್ಬೇಕು, 90 ಡೇಸ್ ಒಳಗೆ ಇಂಪ್ಲಿಮೆಂಟ್ ಮಾಡಬೇಕು. ಅಂದ್ರೆ ಎಲ್ಲ ಇದೇ ತರನೇ, ಏನು ವ್ಯತ್ಯಾಸ ಅಲ್ಲ. ಪ್ರೊವಿಷನ್ ಕೂಡ
ಲಾಸ್ಟ್ ಅಲ್ಲಿ 5% ಇತ್ತು, ಈ ಸರ್ತಿನು 10% ಪ್ರೊವಿಷನ್ ಮಾಡಬೇಕು. ಪ್ಲಸ್ ಏನಂತ ಹೇಳಿದ್ರೆ ಇದು ಮಾಡ್ಬೇಕು. ಒಂದೇ ಒಂದು ಕಂಡೀಷನ್, ಒಂದೇ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನೀವು ಇದಕ್ಕೆ ಪ್ರೊವಿಷನ್ ಅಂತ ಅಂದ್ರೆ ಸಪರೇಟ್ ಇದಕ್ಕೆ 2 ವರ್ಷದ ಒಂದು ಮಿತಿ ಇಲ್ಲ. ಅದಕ್ಕೆ ಜಾಸ್ತಿ ಯಾರು ಕೊಡುವುದಿಲ್ಲ, 2 ವರ್ಷದ ಮಿತಿ ಇಲ್ಲ. ಇಲ್ಲಿವರೆಗೆ ಇದನ್ನ ಬ್ರೀಫ್ ಆಗಿ ಹೇಳಿದ್ದೀನಿ, ಯಾಕಂದ್ರೆ ಇದೆಲ್ಲ ಕ್ವಶನ್ ಆನ್ಸರ್ ಕೊಟ್ಟಿದ್ದೇನೆ. ಇದೊಂಥರ ನೀವು ರಿಕಾಲ್ ಮಾಡುವಂತದ್ದು. ನಿಮ್ ಕ್ವಶನ್ಸ್ ಎಲ್ಲ ನೀವೇ ಜಾಟ್ ಡೌನ್ ಮಾಡಿ ಇರ್ಬೋದು. ಈಗ ನಿಮ್ ಕ್ವಶನ್ ಗಳು ಕೇಳಿ ಇದ್ರ ಬಗ್ಗೆ. ಇದು ಒಂದು ಆದ ನಂತರ ಬೇರೆ ಸಬ್ಜೆಕ್ಟ್ ಬಗ್ಗೆ ಬೇಕಾದ್ರೆ ಆಮೇಲೆ ಕೇಳಿ. ನಿಮ್ ಕ್ವಶನ್ ಒಂದೊಂದೇ ಕೇಳಿಬೇಕಾದ್ರೆ. ಸರ್ ನಮಸ್ಕಾರ, ನಾನು ಕೃಷ್ಣ ಭಗವಾನ್, ಮೈಸೂರು ಸಿಲ್ಕ್ ಕೋಪರೇಟಿವ್ ಬ್ಯಾಂಕ್ ಇಂದ. ಈ ಮೊರಟೋರಿಯಂ ಪೀರಿಯಡ್ ನಾವು ಇವಾಗ ಫರ್ದರ್ 2 years ಅವರಿಗೆ ನಾವು ಮೊರಟೋರಿಯಂ ಕೊಡ್ತು ಅಂತಂದ್ರೆ, ಈ ಮೊರಟೋರಿಯಂ ಅಕೌಂಟ್ ವಿಲ್ ಬಿಕಮ್ ಸ್ಟ್ಯಾಂಡರ್ಡ್ ಅಲ್ಲ ಸರ್? ಸ್ಟ್ಯಾಂಡರ್ಡ್ ಇಂಟ್ರೆಸ್ಟ್ ಅಪ್ಲೈ ಮಾಡಬಹುದಾ? ಇಂಟ್ರೆಸ್ಟ್ ಅಪ್ಲೈ ಮಾಡೋದನ್ನ ತಗೋಬಹುದಾ? ಕೇಳಿಸ್ಕೊಳ್ಳಿ ಸ್ವಲ್ಪ. ನೋಡಿ, ನಾನು ಹೇಳ್ತೇನೆ ಈಗ ಅವ್ರ ಕ್ವಶನ್ ಏನು ಅಂತ ಹೇಳಿದ್ರೆ, ಈ ಮೊರಟೋರಿಯಂ ಪೀರಿಯಡ್ ಅಲ್ಲಿ ಇಂಟ್ರೆಸ್ಟ್ ಅಪ್ಲೈ ಮಾಡಿ ಇನ್ಕಮ್ ಅಂತ ಕನ್ಸಿಡರ್ ಮಾಡಬಹುದಾ? ಹೌದು, ಮಾಡಬಹುದು. ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಅಕೌಂಟ್ ವಿಲ್ ರಿಮೇನ್ ಸ್ಟ್ಯಾಂಡರ್ಡ್. When the account is standard, you can recognize the interest on accrual basis. ಅಂತ ಆದ್ರಿಂದ ಇಂಟ್ರೆಸ್ಟ್ ಬಂದಿದೆ ಅಂತ ತಿಳ್ಕೊಂಡು ಇಂಟ್ರೆಸ್ಟ್ ಅಕೌಂಟ್ ಗೆ ಕ್ರೆಡಿಟ್ ತಕೊಂಡು ಪ್ರಾಫಿಟ್ ತೋರಿಸಿ ಡಿವಿಡೆಂಡ್ ಕೊಡಬಹುದು. ಇದು ಇರುವಂತದ್ದು. ಇವಾಗ ಅವನು ಕೊಟ್ಟಿಲ್ವಲ್ಲ, ಇಂಟ್ರೆಸ್ಟ್ ಬಂದಿಲ್ವಲ್ಲ ಅಂತಿದ್ರೆ ಅದನ್ನು ಹೊಸ ಸಾಲ ಅಂತ ನೀವು ಅದನ್ನು, ಅದು FITL ಅಂತ ಹೇಳ್ತಾರಲ್ಲ, ಫಂಡೆಡ್ ಇಂಟ್ರೆಸ್ಟ್, ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆಯ್ತಲ್ವಾ? ನಿಮ್ ಡೌಟ್ ಕ್ಲಿಯರ್ ಆಯ್ತಲ್ಲ? ಕಮರ್ಷಿಯಲ್ ಪರ್ಪಸ್ ಅಂದ್ರೆ ಏನು ಸರ್? ಅದು ಕಮರ್ಷಿಯಲ್ ಪರ್ಪಸ್ ಕನ್ಸಂಪ್ಷನ್ ಲೋನ್ ಅಲ್ಲ. ಹಲೋ, ಬ್ಯಾಂಗ್ಳೂರ್ ಸಿಟಿ ಕೋಪರೇಟಿವ್ ಬ್ಯಾಂಕ್ ಇಂದ ಹೇಳಿ. ಇಂದ MSME ಅಡ್ವಾನ್ಸಸ್ ರೀಸ್ಟ್ರಕ್ಚರ್ ಮಾಡಿದ್ರೆ ಇವಾಗ ಮಾಡಕ್ ಬರಲ್ಲ ಅಂತ ಒಂದು ಕಂಡೀಷನ್ ಇದೆ. ಇಲ್ಲ, ಬರೋದಿಲ್ಲ. ಅದೇ ಹಿಂದೆ ಅಂದ್ರೆ ರಿಪೀಟೆಡ್ ರೀಸ್ಟ್ರಕ್ಚರ್ ಆಗುತ್ತೆ. ಅಲ್ಲ, ನಾವು ಹಿಂದೆ ಫುಲ್ 2 years ಕೊಟ್ಟಿಲ್ಲ, 6 months 7 months ಕೊಟ್ಟಿದ್ದೀವಿ. ಇಲ್ಲ ನೋಡಿ, 3 months ನೋಡಿ, ಲಾಸ್ಟ್ ಟೈಮ್ ಹೇಗಿತ್ತು ನೋಡಿ, MSME ಗಳಿಗೆ 2 ವರ್ಷದ ಕನ್ಸಿಡರೇಷನ್ ಇರ್ಲಿಲ್ಲ. ಅದು ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡುವಂತದ್ದು. ಈಗ ನಾನು ಸುಮ್ನೆ ಹೈಪೋಥೆಟಿಕಲ್ ಹೇಳ್ತೇನೆ, 3 ವರ್ಷ 4 ವರ್ಷನೂ ಕೊಡ್ಬಹುದು. 4 ವರ್ಷ ಪ್ರೊಡಕ್ಷನ್ ಆಗದೆ ಇದ್ರೆ ವೆದರ್ ಇಟ್ ಇಸ್ ವಯಬಲ್, ಅದು ಬೇರೆ ಕ್ವಶನ್. ಟೆಕ್ನಿಕಾಲಿಟಿ ಹೇಳಿದ್ದಷ್ಟೇ, ಅದಕ್ಕೇನು ಇರ್ಲಿಲ್ಲ. 2 ವರ್ಷ ಇರ್ಲಿಲ್ಲ. ಆದ್ರಿಂದ ನೀವು 6 ವರ್ಷ ಕೊಟ್ಟಿದ್ರೆ, ಸಾರಿ 6 ತಿಂಗಳು ಕೊಟ್ಟಿದ್ರೆ ಅದು ನಿಮ್ಮ ಅಸೆಸ್ಮೆಂಟ್ ರಾಂಗ್ ಆಯ್ತು ಅಂತ ಅರ್ಥ. ಅದನ್ನ ಪುನಃ ಅವರಿಗೆ ಕೊಡೋಕ್ ಆಗಲ್ಲ. ರೀಸ್ಟ್ರಕ್ಚರ್ ಅಂತ ಪುನಃ ಮಾಡೋದು, ರಿಪೀಟೆಡ್ ರೀಸ್ಟ್ರಕ್ಚರ್ ಆಗುತ್ತೆ. ಇದು ಫಸ್ಟ್ ಟೈಮ್. ಇದು ಅವರಿಗೆ MSME ಗಳಿಗೆ ಪ್ರತಿ ಸಲ ಇದು 3ನೇ ಸಲ 4 ಸಲ ಪ್ರತಿ ಸಲ ಕೊಟ್ಟು ಆಗಿದೆ. ಆದ್ರಿಂದ ಅವರಿಗೆ ಲಾಸ್ಟ್ ಟೈಮ್ ಇನ್ನು ಕೊಟ್ಟು ಒಂದು 6 ತಿಂಗಳು 9 ತಿಂಗಳು ಆಗಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಪುನಃ ಕೊಡ್ತಾ ಇಲ್ಲ. ಇದು ಹೊಸದಾಗಿ ಕೋವಿಡ್ ಸೆಕೆಂಡ್ ವೇವ್ ಈ ತರ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ವಲ್ಲ ಸರ್ ನಮ್ಗೆ? ಕೋವಿಡ್ ಎಫೆಕ್ಟ್ ಆಗಿಲ್ಲ ಅಂತ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳಿ ನೋಡಿ, ಅವರಿಗೆ ರೀಸ್ಟ್ರಕ್ಚರ್ ಆಗ್ತಾ ಬಂದಿದೆ ಅವರಿಗೆ, ಇದು ಹೊಸದಲ್ಲ ಸರ್. ನ್ಯಾಯಮಿತ್ರ ಕೋಪರೇಟಿವ್ ಬ್ಯಾಂಕ್ ಅಂತ ಹೇಳ್ಬೋದು. ಇದು ಹೊಸದಾಗಿ, ಇದು ಲಾಸ್ಟ್ ಟೈಮ್ ಇದ್ದವರಿಗಿಲ್ಲ, ಫಸ್ಟ್ ಟೈಮ್ ಆಗುವವರಿಗೆ ಮಾತ್ರ. ಇಲ್ಲೂ ಕೂಡ ಹಾಗೆ ಲಾಸ್ಟ್ ಟೈಮ್ ಇಲ್ಲೂ ಇಲ್ಲ ಸರ್. ಲಾಸ್ಟ್ ಟೈಮ್ MSME ಇದ್ದು ಇವಾಗ ಬಿಸ್ನೆಸ್ ಲೋನ್ ಅಂತ ಕನ್ಸಿಡರ್ ಮಾಡ್ಕೊಂಡು ಕೊಡ್ಬೋದಾ? ಲಾಸ್ಟ್ ಟೈಮ್ MSME ಕನ್ಸಿಡರ್ ಮಾಡಿದ್ಮೇಲೆ ಈ ಸಲ ಬಿಸ್ನೆಸ್ ಇರ್ಬೋದು. MSME ಅಂತ ನೀವು ಅವ್ರನ್ನ ಕ್ಯಾಟಗರಿ ಮಾಡಿ ಲಾಸ್ಟ್ ಟೈಮ್ ಬೆನಿಫಿಟ್ ಕೊಟ್ಟ ನಂತರ ಈಗ ಪುನಃ ಅದನ್ನು ಚೇಂಜ್ ಮಾಡಿದ್ರೆ, RBI ಇನ್ಸ್ಪೆಕ್ಟರ್ ಬಂದು ನೋಡಿದ್ರೆ ಅದು ಅವರು ಇದು ಮಾಡ್ಲಿಕ್ಕೆ ಇಲ್ಲ, ಹೆಚ್ಚು ವ್ಯತ್ಯಾಸ ಇಲ್ಲ. ಕಳೆದ ಸಲ ನೋಡಿ 5% ಪ್ರೊವಿಷನ್ಸ್ ಎಲ್ಲ ಮಾಡಿದೀರಾ, ಈ ಸರ್ತಿ ಮಾಡಿದ್ರು ಬಿಸ್ನೆಸ್ ಏನ್ ಮಾಡಿ. ಇದ್ರ ಪ್ರಕಾರ ಟೆಕ್ನಿಕಲಿ ಕೊಡೋಕ್ ಆಗಲ್ಲ. ಮತ್ತೆ ನೀವು ಬಿಸ್ನೆಸ್ ಲೋನ್ ಲಾಸ್ಟ್ ಟೈಮ್ MSME ಅಂತ ರಿಪೋರ್ಟ್ ಮಾಡ್ತೀರಾ, MSME ಗೆ ನೀವು ಇದನ್ನು ಪ್ರಯಾರಿಟಿ ಸೆಕ್ಟರ್ ಗೆ ತಗೊಳ್ತೀರಾ. ಇದಕ್ಕೆ ಮಾತ್ರ ಅಲ್ಲ ಅಂದ್ರೆ ಹೇಗಾಗುತ್ತೆ ನೋಡಿ, ಒಂದಕ್ಕೊಂದು ಮಾಡಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ ನಾನು ಅಷ್ಟೇ. ಸರ್ ನಮಸ್ತೆ, ನ್ಯಾಯಮಿತ್ರ ಬ್ಯಾಂಕ್ ಇಂದ ಸರ್, ನ್ಯಾಯಮಿತ್ರ ಕೋಪರೇಟಿವ್ ಬ್ಯಾಂಕ್ ಇಂದ. ನ್ಯಾಯಮಿತ್ರ ಹೇಳಿ ಅವ್ರೆ. ಸರ್, ಈಗ ನಾವು ಆಲ್ರೆಡಿ ಲಾಸ್ಟ್ ರೆಸಲ್ಯೂಷನ್ ಫ್ರೇಮ್ ವರ್ಕ್ ಅಲ್ಲಿ 1 ಅಲ್ಲಿ ನಾವು ಬೋರ್ಡ್ ರೆಸಲ್ಯೂಷನ್ ಮಾಡಿ ಫ್ರೇಮ್ ವರ್ಕ್ ಮಾಡಿ ಪಾಲಿಸಿ ಮಾಡಿ ಏಪ್ರಿಲ್ 2021 ವರೆಗೂ ಮಾನಿಟರಿಂಗ್ ಪಿಟ್ ಕೊಟ್ಟಿದ್ವಿ ಸರ್ ಎಲ್ಲರಿಗೂ. ಹೂ ಆರ್ ದ ಸ್ಟ್ಯಾಂಡರ್ಡ್ ಅಕೌಂಟ್ ಇನ್ 2020. ಇವಾಗ ಹೊಸ 2 ನಲ್ಲಿ ಕೂಡ ಇಂಡಿವಿಜುವಲ್ ಅಕೌಂಟ್ ಗಳಿಗೆ ನಾವು ಇನ್ನೂ ಈಗ 7 months ಕೊಟ್ಟಿದ್ವಿ, ಈಗ 13 months ವರೆಗೂ ನಾವು ಅಲೋ ಮಾಡ್ಬೋದಾ ಸರ್? ಮಾಡ್ಬೋದು. ಮತ್ತೇನ್ ಸಾಲ ಕೊಡೋಕ್ ಆಗಲ್ಲ.
ಹೊಸ ಸಾಲ ಕೊಡೋಕ್ಕಾಗಲ್ಲ. ಓಕೆ ಬರೀ ಟೆನ್ಯೂರ್ ಮಾತ್ರ ಚೇಂಜ್ ಮಾಡಬಹುದು. ಟೆನ್ಯೂರ್ ಮತ್ತೆ ರೀಶೆಡ್ಯೂಲ್ ನೋಡಿ 2 ವರ್ಷದವರೆಗೂ 24 ತಿಂಗಳು ಕೊಡ್ಬೋದಿತ್ತಲ್ವಾ? ನೀವ್ ಎಷ್ಟು ಕೊಡ್ತೀರಾ? 7 ತಿಂಗಳ 7 months ಮಾತ್ರ ಕೊಟ್ಟಿದ್ದೀವಿ ಸರ್ ನಾವು ಇವಾಗ. ಕೊಟ್ಟಿದ್ರೆ ಇನ್ನು ಬಾಕಿ ಉಳಿದದ್ದು 24ರಿಂದ 7 ಕಳೆದ್ರೆ ಎಷ್ಟಾಯ್ತು? ಇನ್ನು ನಾವು ಕೊಡ್ಬೋದು. 2 years ಇಂದ ಇದು 7 ತಕೊಂಡ್ರೆ ಬಾಕಿ ಉಳಿದು ಕೊಡ್ಬೋದು. ಕೊಡ್ಬೇಕು. ಈ ಕೊಟ್ಟ ಮೇಲೆ ಹೊಸದಾಗಿ ಅಪ್ಲಿಕೆಂಟ್ಗಳು ಅಪ್ಲಿಕೇಶನ್ ತಗೊಂಡು ಲೋನ್ ಕೊಡ್ಬೋದು ಸರ್. ಹೊಸ ಏನು? ಸರ್ ಹೊಸದಾಗಿ ಲೋನ್ ಅಪ್ಲಿಕೇಶನ್ ತಗೊಂಡು ಹೊಸ ಲೋನ್ ಕೊಡ್ಬೋದಾ? ಹೊಸ ಲೋನ್ ಅಲ್ಲ, ಹೊಸ ಲೋನ್ ಅಲ್ಲ, ಅದನ್ನು ಈಗ ಇದು ಮಾಡುವಂತದ್ದು, ರೀಸ್ಟ್ರಕ್ಚರ್ ಮಾಡುವಂತದ್ದು. ಹೊಸ ಲೋನ್ ಕೊಡ್ತಾ ಇಲ್ಲ. ಹೊಸ ಲೋನ್ ಅಂದ್ರೆ ಹಿಂದಿದೆಲ್ಲ ಬಂತು ಅಂತ ರೀಪೇಮೆಂಟ್ ಮಾಡಿ ಹೊಸ ಆತರ ಅಲ್ವೇ ಅಲ್ಲ, ಇದ್ದದ್ದೇ ಲೋನ್. ಹೊಸ ಲೋನ್ ಅವರು ರೀಪೇಮೆಂಟ್ ಶೆಡ್ಯೂಲ್ ಅಂತ ಚೇಂಜ್ ಮಾಡ್ತೀರಾ ಅಷ್ಟೇ. ಸರಿ ಸರ್. 2024 ಅದನ್ನು ನೀವು ಮುಂದಕ್ಕೆ ಹಾಕಿ ಅದು 2022 ಬರುತ್ತೆ. 22 ವರೆಗೂ ಅದನ್ನು 24 ತಿಂಗಳು ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೂ ಅವ್ರು ರಿಮೈನಿಂಗ್ ಪೀರಿಯಡ್ ಆಫ್ ಡೆಲಿವರಿ ಆಫ್ ದ ಲೋನ್ ಅಷ್ಟೇ ಮುಂದುವರಿಸಬಹುದು ಅಷ್ಟೇ. ಲಾಸ್ಟ್ ನಮ್ದು ಲಾಸ್ಟ್ 31/3/2020 ಯಾರು ಸ್ಟ್ಯಾಂಡರ್ಡ್ ಹಚ್ಚಿದ್ರು ಅವ್ರು ಮಾತ್ರ ಅಲೋ ಮಾಡಿದ್ವಿ. ಈಗ ಫರ್ದರ್ ಈ ವರ್ಷಕ್ಕೆ ನಾವು ಹೊಸದಾಗಿ ಪುನಃ ಏನಾದ್ರು ಮಾಡ್ಬೇಕು ಅಂದ್ರೆ 31/3/2020 ವರೆಗೆ ಯಾರು ಸ್ಟ್ಯಾಂಡರ್ಡ್ ಇದಾರೆ ಅವ್ರು ಮಾತ್ರ ಸಿಗುತ್ತಾ ಅಥವಾ ಎಲ್ಲಾರ್ಗು ಸಿಗುತ್ತಾ ಸರ್? ಇದು ನೀವ್ ಏನ್ ಹೇಳಿದ್ ನೋಡಿ, ಫಸ್ಟ್ ಒಂದ್ರಲ್ಲಿ ಇದು ರೀಸ್ಟ್ರಕ್ಚರ್ ಮಾಡಿದ್ದೀರಾ, ಲಾಸ್ಟ್ ಇಯರ್ ರೀಸ್ಟ್ರಕ್ಚರ್ ಮಾಡಿದ್ರೆ ಅವರಿಗೆ ಫುಲ್ ಬೆನಿಫಿಟ್ 24 ತಿಂಗಳು ಅಂದ್ರೆ 2 ವರ್ಷದ ಬೆನಿಫಿಟ್ ಸಿಗ್ತಾ ಇದ್ರೆ ಅವರಿಗೆ ಟೆನ್ಯೂರ್ ಅನ್ನು ಎಕ್ಸ್ಟೆಂಡ್ ಮಾಡಬಹುದು. ಇದನ್ನು ಮೊರಟೋರಿಯಂ ಅನ್ನು ಎಕ್ಸ್ಟೆಂಡ್ ಮಾಡಬಹುದು ಅಷ್ಟೇ, ಬಿನ್ನ ಮತ್ತೇನ್ ಮಾಡೋಕ್ಕಾಗಲ್ಲ. ಇದು ಮಾರ್ಚ್ 31 ಸ್ಟ್ಯಾಂಡರ್ಡ್ ಅಂದ್ರೆ ಯಾವುದು? ಹೊಸದಾಗಿ ಕೊಡೋರಿಗೆ, ಲಾಸ್ಟ್ ಟೈಮ್ ಇದ್ದವರಿಗೆ ಇದು. ಅದಕ್ಕೆ ಮಾರ್ಚ್ 31 ಸ್ಟ್ಯಾಂಡರ್ಡ್ ಅಪ್ಲೈ, ಅದು ಸಾಧಾರಣ ಮಾರ್ಚ್ ಇರುತ್ತೆ ಅಂತಾನೆ ಅರ್ಥ. ಮೊರಟೋರಿಯಂ ಕೊಟ್ಟಿದೆ ಅಂತ ಹೇಳಿದ್ರೆ ಇರುತ್ತೆ ಅಂತಾನೆ ಅರ್ಥ ಮಾರ್ಚ್ 31ಕ್ಕೆ ಅಲ್ವಾ? ಸರ್ ಈಗ ಒಂದು ನನ್ಗೆ ಏನಂದ್ರೆ ಈಗ 31/3/2020 ನಲ್ಲಿ NP ಆಗಿರುತ್ತೆ, 31/3/2021 ನಲ್ಲಿ ಸ್ಟ್ಯಾಂಡರ್ಡ್ ಅಕೌಂಟ್ ಬರುತ್ತೆ. ಸ್ಟ್ಯಾಂಡರ್ಡ್ ಅಕೌಂಟ್ ಬಂದಂತ ಅಕೌಂಟ್ ಗಳಿಗೆ ಈ ವರ್ಷ ಕೊಡಬಹುದಾ ನಾವು ಮಾನಿಟರಿಂಗ್ ಪೀರಿಯಡ್? ಕೊಡ್ಬೋದು. ನೋಡಿ ಅದು ಏನು ಹೇಳ್ತಾ ಇಲ್ಲ. ಮಾರ್ಚ್ 31ಕ್ಕೆ ಸ್ಟ್ಯಾಂಡರ್ಡ್ ಇರ್ಬೇಕು ಅಂತ ಮಾತ್ರ ಹೇಳುತ್ತೆ, ಕೊಟ್ಬಿಡಿ ಅಷ್ಟೇ. ಯಾಕಂದ್ರೆ ಲಾಸ್ಟ್ ಇಯರ್ ನಾವು NP ಇರುತ್ತೆ, ಕರೆಂಟ್ ಇಯರ್ ಸ್ಟ್ಯಾಂಡರ್ಡ್ ಆಗಿದೆ. ಪ್ರಾಬ್ಲಮ್ ಆಗಿಲ್ಲ ರೀ, ಕೋವಿಡ್ 2 ಇಂದ ವೇವ್ 2 ಇಂದಾನೆ ಪ್ರಾಬ್ಲಮ್ ಆಗಿದೆ, ಆಯ್ತಲ್ವಾ? ಹೌದೌದು ಸರ್, ಹೌದು ಸರ್. ಅದನ್ನ ಕೊಡ್ತಾ ಇದ್ದೀರಾ ನೋಡಿ. ಅದೇ ನೋಡಿ, ಯಾರಿಗೆ RBI ಇನ್ಸ್ಪೆಕ್ಟ್ ಬಂದ್ರು ಕೇಳಿ ಹೇಳಿ, ಅದು ಇದು ಬೇಡ, ಅವನಿಗೆ ಮಾರ್ಚ್ 31ಕ್ಕೆ ಅಕೌಂಟ್ ಸ್ಟ್ಯಾಂಡರ್ಡ್ ಇದೆ, ಲಾಸ್ಟ್ ಟೈಮ್ ಬೆನಿಫಿಟ್ ಕೊಟ್ಟಿಲ್ಲ, ಕೊಡ್ತಾ ಇದೆಯಾ, ಮುಗೀತು. ಓಕೆ, ಥ್ಯಾಂಕ್ ಯು ಸರ್. ಆಯ್ತಲ್ವಾ? ನೆಕ್ಸ್ಟ್ ಹೇಳಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ, ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಶಿವಮೊಗ್ಗ ಶ್ಯಾಮ್ಕೋ ಬ್ಯಾಂಕ್ ಇಂದ ಹೇಳಿ. ಹಲೋ, ಕೇಳುತ್ತೆ ಹೇಳಿ ಸರ್. ಹೇಳಿ ಚಂದ್ರಮೌಳಿ ಅಲ್ವಾ? ಒಂದ್ ಮಾಡಲ್ ಪಾಲಿಸಿ ಒಂದ್ ಕಟ್ಕೊಟ್ಬಿಟ್ರೆ ಅದನ್ನ ನಾವು ಹೆಂಗ್ ಬೇಕಾಗ ಒಂಚೂರು ಅಡ್ಜಸ್ಟ್ ಮಾಡ್ಕೊಬೋದಿತ್ತು ಸರ್. ನೋಡ್ರಿ, ಮಾಡಲ್ ಪಾಲಿಸಿ ಅಂತ ಹೇಳಿದ್ರು ನೋಡ್ರಿ, ಬೇರೆ ನೀವು ಏನೇನ್ ಡಾಕ್ಯುಮೆಂಟ್ ಏನೇನ್ ತಗೊಳ್ಬೇಕು ಎಕ್ಸೈಸಲ್ಲಿ ಬೇರೆ ಬೇರೆ ಇದೆ ನೋಡಿ. ನೀವು ಒಂದು ಪ್ರೋ ಫಾರ್ಮಾ ಮಾಡಿ ಅಂತ ಹೇಳಿದಾರೆ ಅದರ ಪ್ರಕಾರ. ಅಂದ್ರೆ ನೋಡಿ, ಹೌಸಿಂಗ್ ಲೋನ್ ಆದ್ರೆ ಅವ್ನು ಏನೇನ್ ತಗೊಳ್ಬೇಕು ಅಂದ್ರೆ, ಹೌಸಿಂಗ್ ಲೋನ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಕನ್ಸಂಪ್ಷನ್ ಲೋನ್ ಅಂತಾರೆ, ಪರ್ಸನಲ್ ಲೋನ್ ಅಂತಾರೆ. ಬೇರೆ ಬೇರೆ ಬಿಸ್ನೆಸ್ಗೆ ಬಿಸ್ನೆಸ್ ಲೋನಿಗೆ ಇಂಪಾರ್ಟೆಂಟ್. ಮೇನ್ ಅರ್ಬನ್ ಬ್ಯಾಂಕ್ಸ್ ಬಗ್ಗೆ ಹೇಳ್ತಾ ಇಲ್ಲ ಅವರು. ಹೇಳಿ, ಯಾವ ಕ್ವಶನ್ ಗೆ ಯಾರು ಆನ್ಸರ್ ಮಾಡ್ತಾ ಇದ್ದಾರೆ ಗೊತ್ತಾಗ್ಲಿಲ್ಲ. ಹೇಳಿ, ಪಾಲಿಸಿ ನೀವೇ ಮಾಡ್ಕೊಳ್ಬೇಕ್ರಿ. ಮಾಡಲ್ ಪಾಲಿಸಿ ಬಗ್ಗೆ ಕೇಳ್ತಿರೋದು. ಹೌದ್ರಿ, ಮಾಡಲ್ ಪಾಲಿಸಿ ಅಂತ ನೋಡಿ. ಇದಕ್ಕೆ ಇದು ಇದು ಬೇರೆ ಬೇರೆ ಲೋನಿಗೆ ನಿಮ್ ಒಂದೊಂದು ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಏನ್ ತಗೊಳ್ಬೇಕು ಅಂತ ಇರುತ್ತೆ ನೋಡಿ. ಇಂಡಿವಿಜುವಲ್ ಪರ್ಸನಲ್ ಲೋನಿಗೆ ಹೆಚ್ಚು ಏನು ತಗೊಳ್ಳುವ ಅಗತ್ಯ ಇಲ್ಲ. ಏನೇನ್ ಕೊಡ್ಬೇಕು, ಏನು ಪ್ರಾಬ್ಲಮ್ ಆಗಿದೆ, ಇನ್ನು ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ ನಿಮ್ಗೆ ಅದನ್ನ ಅವ್ನು ಹೇಳಿದ್ರೆ ಆಯ್ತು. ಯಾಕಂದ್ರೆ ಆಲ್ರೆಡಿ ಇನ್ಕಮ್ ಇದೆ, ಇನ್ಕಮ್ ಜನರೇಟರ್. ಇನ್ಕಮ್ ಪರ್ಸನಲ್ ಲೋನ್ ಅಂದ್ರೆ ಏನು?
ನೀವು ಕೊಟ್ಟ ಸಾಲದಿಂದ ಅವನು ಅಸೆಟ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಇನ್ಕಮ್ ಜನರೇಟ್ ಆಗೋ ಪ್ರಶ್ನೆ ಇಲ್ಲ. ಆಲ್ರೆಡಿ ಅವನು ಇನ್ಕಮ್ ಇದೆ, ಆ ಇನ್ಕಮ್ ಇಂದಾನೇ ಅವನು ವಾಪಸ್ ಕೊಡ್ತಾ ಇರುವಂತದ್ದು ಅವನು. ಆದ್ರಿಂದ ಆ ಇನ್ಕಮ್ ಏನ್ ಪ್ರಾಬ್ಲಮ್ ಆಗಿದೆ, ಅವನು ಒಂದು ಸರ್ಟಿಫಿಕೇಟ್ ಅವನು ಕೊಟ್ಟರೆ ಸಾಕು. ವೆರಿ ಸಿಂಪಲ್ ಅದು. ಬಿಸ್ನೆಸ್ ಲೋನ್ಗಳಿಗೆ ಮಾತ್ರ ಅವನಿಗೆ ಏನ್ ಎಫೆಕ್ಟ್ ಆಗಿದೆ ಅಂದ್ರೆ ಥರ್ಡ್ ಪಾರ್ಟಿಯಿಂದ ಚಾರ್ಟರ್ಡ್ ಅಕೌಂಟ್ ಇಂದನೋ ಯಾರೋ ಇಂದನೂ ಒಂದು ಪ್ರಾಜೆಕ್ಟ್ ಚಿಕ್ಕ ರಿಪೋರ್ಟ್ ತಾರೆ ಅವ್ನು ಸ್ವಲ್ಪ ಖರ್ಚು ಮಾಡ್ಬೇಕಾಗತ್ತೆ, ಅವ್ನು ರಿಪೋರ್ಟ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ RBI ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ, ಈ ತರ ಪ್ರಾಬ್ಲಮ್ ಆಗಿದೆ, ಇನ್ನಾಗುತ್ತೆ, ಇನ್ ಸಪೋರ್ಟ್ ಅವನು ಏನಾದ್ರು ಅವನು ಡಾಕ್ಯುಮೆಂಟ್ ಅಂದ್ರೆ ಸಪೋಸ್ ಅವನು ಇದು ಫೈಲ್ ಮಾಡ್ತಾನೆ ಅಂದ್ರೆ ರಿಟರ್ನ್ ಫೈಲ್ ಮಾಡ್ತಾನೆ, GST ಅಂತ ಮಾಡ್ತಾನೆ ಅಂತ ಉದಾಹರಣೆ ಹೇಳಿದ್ದು, ಮಾಡ್ಲೇಬೇಕು ಅಂತಿಲ್ಲ. GST ಚಿಕ್ಕವರಿಗೆ GST ಬರ್ಲಿಕ್ಕಿಲ್ಲ, ಅಂತದ್ದು ಏನಾದ್ರು ಅವ್ರಿಗೆ ತೋರಿಸಿದ್ರಿಂದ ಅದರಿಂದ ಕಡಿಮೆ ಆಗಿದೆ ಅವನು ವಾಲ್ಯೂಮು, ಮತ್ತೆ ಏನಾದ್ರು ತೋರಿಸಿದ್ರೆ ಅದರಿಂದ ನಿಮ್ಗೆ ಹಾಗೆ ಹೀಗೆ ಅಂತ ಏನಿದೆ, ಎಲ್ಲರಿಗೂ ಒಂದೇ ಆಗಲ್ಲ. ಚಿಕ್ಕವ್ರಿಗೂ ಒಂದೇ, ದೊಡ್ಡವರಿಗೆ ಒಂದೇ ಅಂತಲ್ಲ. ಯು ಶುಡ್ ಸ್ಯಾಟಿಸ್ಫೈ ರೀಸನೇಬಲಿ, ಶುಡ್ ಹ್ಯಾವ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರು. ಆ ತರ ಪಾಲಿಸಿ ಅಂತ ಹೇಳಿದ್ರೆ ಇಷ್ಟೇ ಇರುವಂತದ್ದು. 31st ಮಾರ್ಚ್ಗೆ 21ಗೆ ಇದು ಸ್ಟ್ಯಾಂಡರ್ಡ್ ಇರಬೇಕು. ಲಾಸ್ಟ್ ಟೈಮ್ ಇದ್ರಲ್ಲ ಬೆನಿಫಿಟ್ ತಗೊಂಡಿರ್ಬಾರ್ದು, ಮೇನ್ ಅಷ್ಟೇ. ಮತ್ತೆ ಎಲ್ಲರಿಗೂ ಬರುತ್ತೆ ಎಕ್ಸಂಪ್ಷನ್, ಅದು ಬಿಟ್ಟು ನಾನು ಹೇಳಿದ್ನಲ್ಲ ಫಾರ್ಮ್ ಲೋನು, ಸ್ಟಾಫ್ ಲೋನು ಇವೆಲ್ಲ ಬಿಟ್ಟು ಬಾಕಿ ಎಲ್ಲರಿಗೂ ಬರ್ತದೆ. ಇವೆಲ್ಲ ಬಿಟ್ಬಿಡಿ, ಬಿಸ್ನೆಸ್ ಲೋನು, ಆ ಲೋನು ಇದೆಲ್ಲ ಹೆಚ್ಚೆಚ್ಚು ಸುಮ್ಮನೆ ಟೆಕ್ನಿಕಾಲಿಟಿ ಅದು, ಅದಕ್ಕೋಸ್ಕರ ಅಷ್ಟೇ. ಅಂದ್ರೆ ಬಿಸ್ನೆಸ್ ಲೋನಿಗೆ ಮಾತ್ರ ನೀವು ಎಡಿಷನಲ್ ಫೆಸಿಲಿಟಿ ಕೊಡ್ಬೋದು, ಪರ್ಸನಲ್ ಲೋನ್ಗಳಿಗೆ ಕೊಡ್ಲಿಕ್ಕಿಲ್ಲ, ಅಷ್ಟು ಮಾತ್ರ ವ್ಯತ್ಯಾಸ. ಅದರ್ವೈಸ್ ಬಿಸ್ನೆಸ್ ಲೋನ್, ಪರ್ಸನಲ್ ಲೋನ್ ಲಾಸ್ಟ್ ಟೈಮ್ ವ್ಯತ್ಯಾಸ ಇತ್ತು ಸ್ವಲ್ಪ. ಅಂದ್ರೆ ಅವರಿಗೆ 180 days, ಬಾಕಿ ಅವ್ರಿಗೆ 90 days ಇಂಪ್ಲಿಮೆಂಟೇಷನ್ ಟೈಮ್ ಇತ್ತು. ಈ ಸಲ ಎಲ್ಲರಿಗೂ 90 days ಟೈಮ್ ಇರುವಂತದ್ದು, ಅದರಿಂದ ಹೆಚ್ಚು ವ್ಯತ್ಯಾಸ ಇಲ್ಲ. ಟೆಕ್ನಿಕಲಿ ಮತ್ತೆ ಇದು ಹೆಚ್ಚು ಇಲ್ಲ, ಎಲ್ಲರಿಗೂ ಬರುತ್ತೆ ಎಕ್ಸೆಪ್ಟ್ ದಟ್ ಕ್ಯಾಟಗರಿ ಅಂತ ಹೇಳಿದ ಸ್ಟಾಫ್ ಲೋನು, MSME ಬರುವುದೇ ಇಲ್ಲ ಬಿಡಿ ಯಾರಿಗೂ, ಅಷ್ಟೇ. ಬೇರೆಯವ್ರು ಹೇಳಿ. ನಮಸ್ತೆ ಸರ್, ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಇಂದ ಸರ್. ಸರ್, ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಡೇಟ್ ಯಾವಾಗ ಅಂತ ಮಾಡಿದ್ದಾರೆ ಸರ್ ಈಗ? ಅಲ್ಲ, June 30th ಮಾಡಿದ್ದಾರೆ ಆಲ್ರೆಡಿ, ಇದೆಯಲ್ಲ ಇಂಟಿಮೇಟ್ ಮಾಡಿದೇವಲ್ಲ, June 30th June 30th ಒಳಗಡೆ ಸರ್ ಆಯ್ತಾ ಸರ್? ನ್ಯಾಯಮಿತ್ರ ಬ್ಯಾಂಕಿಂದ ಸರ್, ಈಗ ನಮ್ದು FIT ಈಗ ನಮ್ ಬೋರ್ಡ್ ಮೀಟಿಂಗು ನಮ್ದು ಲಾಸ್ಟ್ 2 months ಇಂದ ಆಗೇ ಇಲ್ಲ ಸರ್, ಡ್ಯೂ ಟು ಕೋವಿಡ್. ಇವಾಗ ನಮ್ದು ಬೋರ್ಡ್ ರೆಸೊಲ್ಯೂಷನ್ ಮಾಡಿ ಪಾಲಿಸಿ ಮಾಡೋದಕ್ಕೆ ಈಗ ನಮ್ಗೆ ಈಗ June 7th ವರೆಗೂ ಲಾಕ್ ಡೌನ್ ಇರೋದ್ರಿಂದ ಏನು ಮಾಡಕ್ ಆಗಲ್ಲ. ಯಾಕೆ ನಮ್ದು ಎಲ್ಲಾ ಬ್ಯಾಂಕ್ಗಳು ಇರೋದು ಕೂಡ ಕೋರ್ಟ್ ಪ್ರಿಮಿಸಸ್ ಅಲ್ಲಿ. ಅದರಿಂದ ನಾವು 90 days ಒಳಗಡೆ ನಾವು ಬೋರ್ಡ್ ಪಾಲಿಸಿ ಮಾಡಿ ಅಪ್ರೂವ್ ಮಾಡ್ಕೊಳ್ಬಹುದಲ್ವಾ ಸರ್? ಮಾಡ್ಬೋದು. ಇದು ಒಂದೇ ಆಗಿದ್ರೆ ಸಪೋಸ್ ನೀವು ಐಡೆಂಟಿಫೈ ಮಾಡಿದ್ರೆ ಬೈ ಸರ್ಕ್ಯುಲೇಷನ್ ಅಂತ ಹೇಳ್ತಾರೆ, ನೀವು ಬೋರ್ಡ್ ಮಾಡಿ ಮಾಡಬಹುದು. ಆದ್ರೆ ಈಗ ನಾವು ನೋಡಿ ಫೆಡರೇಷನ್ ಇಂದ ಲೆಟರ್ ಬರಿತಾ ಇದ್ದೀವಿ, ಟೈಮ್ ಎಕ್ಸ್ಟೆಂಡ್ ಕೊಡಿ ಅಂತ. ಅದು ಕೊಡ್ತಾರೆ ಅಂತ ಗ್ಯಾರಂಟಿ, ಅದು ಬರುತ್ತೆ ಅಂತ ನೀವು ಆದಷ್ಟು ಇದು ತಗೊಳ್ಬೇಡಿ. ಲಾಸ್ಟ್ ಟೈಮ್ ಒಂದ್ ಸರ್ತಿ ಕೊಟ್ಟಿದ್ದಾರೆ, ಆದ್ರಿಂದ ಬರೆಯುವುದಂತೂ ಬರಿತೀವಿ, ಬಟ್ ಬರುತ್ತೆ ಅಂತ ಅಲ್ಲ, ಅದ್ರ ಹೆಚ್ಚಿಟ್ಕೊಳ್ಬೇಡಿ. ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ. ರಿಸರ್ವ್ ಬ್ಯಾಂಕ್ ಆದಷ್ಟು ಡಿಸೈಡ್ ಮಾಡಿದ್ರೆ ಬೈ ಸರ್ಕ್ಯುಲೇಷನ್ ಮಾಡಬಹುದು. ಪ್ರಾಬ್ಲಮ್ ಏನಂದ್ರೆ ನಮ್ದು ಎಲ್ಲಾ ಬ್ರಾಂಚ್ ಗಳೆಲ್ಲ ಕೂಡ ಕೋರ್ಟ್ ಪ್ರಿಮಿಸಸ್ ಅಲ್ಲಿ ಇರೋದ್ರಿಂದ, ಲಾಕ್ ಡೌನ್ ಇರೋದ್ರಿಂದ June 2nd ಒಳಗಡೆ ನಮ್ ಪಾಲಿಸಿ ಮಾಡ್ಕೊಳ್ಬೇಕು ಅಂತ ಇದೆ. ಆದ್ರೆ ಮಾಡೋದಕ್ಕೆ ಆಗಲ್ವಲ್ಲ. ಅಲ್ಲ, ಸೆಕೆಂಡ್ ಪಾಲಿಸಿ ಅಂತ ಹೇಳಿದ್ರೆ ಮಾಡಿ ಅವರಿಗೆ ಒಂದು ಕಳಿಸಿ ನೋಡಿ, ಮೈಲ್ ಕಳಿಸಿ ಬೈ ಇದು ಮಾಡ್ರಿ, ಸರ್ಕ್ಯುಲೇಷನ್ ಮಾಡಿ. ವೇ ಔಟ್ ಇದೆ. ಅಥವಾ ನೀವು ನೋಡಿ ಇದ್ರಲ್ಲಿ ಇಲ್ಲ, ನೀವು ಇದೇ ತರನೇ ವೆಬ್ ಇದ್ರಲ್ಲಿ ಆಗತ್ತ ನೋಡಿ. ಇದು ನೋಡಿ ACS ಆಕ್ಟ್ ಪ್ರಕಾರ ಇದು ಪ್ರೊವಿಷನ್ ಇಲ್ಲ, ಬಟ್ ಇದರ ಅನ್ಯೂಜುವಲ್ ಸಿಚುವೇಶನ್ಸ್ ಯಾರು ಏನು ಎಕ್ಸೈಸ್ ಮಾಡಿರಲ್ಲ. ಇದು ನೆಕ್ಸ್ಟ್ ಅವರು ಎಲ್ಲ ಸೈನ್ ತಗೊಂಡ್ ಬಿಟ್ರೆ, ಎಲ್ಲರಿದ್ದು ಸೈನ್ ತಗೊಂಡ್ ಬಿಟ್ರೆ, ಸಪೋಸ್ ಅವರಿಗೆ ಬೋರ್ಡ್ ಇದರಲ್ಲಿ ನೀವು Zoom ಮೀಟಿಂಗ್ ನಲ್ಲಿ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಸೈನ್ ತಗೊಂಡ್ ಬಿಟ್ರೆ ಅಂದ್ರೆ, ಅಥವಾ ನೀವು ಅವರಿಗೆ ಎಜೆಂಡಾಗಳನ್ನೆಲ್ಲ ನೀವು ಮೇಲ್ ಅಲ್ಲಿ ಕಳಿಸಿ, ನೀವು ಅವ್ರು ಇದನ್ನ ಕಳಿಸಿ ಅವರಿಗೆ ಸೈನ್, ಅದ್ರ ಮೀಟಿಂಗ್ ಬೈ ಸರ್ಕ್ಯುಲೇಷನ್ ಅಂತಾರೆ, ಆ ತರ ಕಳಿಸಿದ್ರೆ ದಟ್ ಇಸ್ ಆಲ್ಸೋ ವ್ಯಾಲಿಡ್. ಅರ್ಜೆಂಟ್ ಬಂದಾಗ ಈಗ ನಾವೇ ಒಂದು ಪಾಲಿಸಿ ರೆಡಿ ಮಾಡಿ ಬೋರ್ಡ್ನವ್ರಿಗೆ ಎಲ್ಲಾರ್ಗು ಥ್ರೂ ಪೋಸ್ಟ್ ಮಾಡಿ ಥ್ರೂ ಫೋನ್ ಕನ್ಫರ್ಮೇಶನ್ ತಗೊಂಡು ಕೂಡ ನಾವು ವಿ ಕ್ಯಾನ್ ಇಂಪ್ಲಿಮೆಂಟ್ ಅಲ್ವಾ? ಮಾಡಿ ಪರವಾಗಿಲ್ಲ, ಮಾಡಿ ಸರ್. ಆಮೇಲೆ FITL ಲೋನು ಆಲ್ರೆಡಿ ಈಗ ಫಸ್ಟ್ ರೆಸೊಲ್ಯೂಷನ್ ಫ್ರೇಮ್ ವರ್ಕ್ ಅಲ್ಲಿ ಕೊಟ್ಟಿದ್ದು, ಈಗ ಸೆಕೆಂಡ್ ಅಲ್ಲೂ ಕೊಡ್ಬೋದಾ ಅವ್ರಿಗೆ? ಅವರಿಗೆ ನೀವು ಫುಲ್ 24 ತಿಂಗಳು ಬೆನಿಫಿಟ್ ಕೊಟ್ಟಿಲ್ಲ, ಬಾಕಿ ಉಳಿದೋದು ಈಗ ಕೊಡ್ತಾ ಇದ್ದೀರಿ, ಹಾಗೆ ತಾನೆ? ಇಲ್ಲ, ಆಲ್ರೆಡಿ ಅವ್ರಿಗೆ FITL ಲೋನ್ ಕೊಟ್ಟಿರ್ತೀವಿ ಸರ್, ಇಂಟ್ರೆಸ್ಟ್ ಡ್ಯೂ ಲೋನ್. ಹೌದು. ಈಗ ಅವರು ಪುನಃ ಕಟ್ಟಕ್ ಆಗಿಲ್ಲ,
ಈಗ ಪುನಃ ಮೇ ಜೂನ್ ಜುಲೈ ಆಗಸ್ಟ್ ಬಂದು ಪುನಃ ಆಲ್ಮೋಸ್ಟ್ ಒಂದ್ 6 ತಿಂಗಳಾಗತ್ತೆ. 6 ತಿಂಗಳಿಗೆ ಒಂದ್ 5 ಲಕ್ಷ ರೂಪಾಯಿ ಬಡ್ಡಿ ಡ್ಯೂ ಇದ್ರೆ ಪುನಃ ಅವ್ರು ಲೋನ್ ಕೊಡ್ಬೋದಾ FITL ಲೋನು? ಅಲ್ಲ ಪುನಃ ಕೊಡ್ಬೋಡು ಅಂತ ಹೇಳಿದ್ರೆ ನೋಡ್ರಿ, FITL ಲೋನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ರೀಶೆಡ್ಯೂಲ್ ಇನ್ಸ್ಟಾಲ್ಮೆಂಟ್ ಡ್ಯೂ ಆಗಿ ಅಂತ ಹೇಳಿದ್ರೆ ಅಂದ್ರೆ ಪೇ ಆಗಲ್ವರೆಗೂ ಅಲ್ಲಿವರೆಗೆ ಅವನು ಯಾವ್ದು ಪೇ ಮಾಡುವ ಅಗತ್ಯ ಇಲ್ಲ. ಇದು ಪ್ರಿನ್ಸಿಪಲ್ EMI ಇಸ್ ನಾಟ್ ಡ್ಯೂ. ಎಲ್ಲಿವರೆಗೆ ಅವನು ನೆಕ್ಸ್ಟ್ ಕೊಡ್ಬೇಕು ಅದೆಲ್ಲ FITL ಆಗ್ತಾನೆ ಹೋಗುತ್ತೆ, ಕೊಡುವ ಅಗತ್ಯ ಇರುವುದಿಲ್ಲ. ಸರಿ ಸರ್, ಅಂದ್ರೆ ರೀಸ್ಟ್ರಕ್ಚರ್ ಮಾಡಿ ನೀವು ಹೇಳಿ, ಸ್ಪೆಸಿಫಿಕ್ ಉದಾಹರಣೆ ಕೊಡಿ. ಅಲ್ಲ ಈಗ ಹೆಂಗೆ ಅಂದ್ರೆ ಈಗ ನಾವು ಮೊದಲು ಮಾರ್ಚ್ 30ಕ್ಕೆ ಒಂದು ಲೋನ್ ಅಕೌಂಟ್ಗೆ 8 lakhs ರೂಪಾಯಿ ಇಂಟ್ರೆಸ್ಟ್ ಡ್ಯೂ ಇತ್ತು. ಅದಕ್ಕೆ ಬೋರ್ಡ್ ರೆಸಲ್ಯೂಷನ್ ಮಾಡಿ ಒಂದು FITL ಲೋನ್ ಕೊಟ್ಟು ಇಂಟ್ರೆಸ್ಟ್ ನಾವು ಕ್ರೆಡಿಟ್ ತಗೊಂಡ್ವಿ. ಈಗ ಫರ್ದರ್ ಇನ್ನೊಂದು 6 months ಆದ್ಮೇಲೆ ಅವ್ರು ಕಟ್ಟಕ್ ಆಗಿಲ್ಲ ಅಂದ್ರೆ ಅದೇ ಪಾರ್ಟಿದು ಒಂದು 5 ಲಕ್ಷ ರೂಪಾಯಿ ಬಡ್ಡಿ ಡ್ಯೂ ಆಗಿರುತ್ತೆ. ಪುನಃ 5 ಲಕ್ಷ ರೂಪಾಯಿ FITL ಲೋನ್ ಕೊಟ್ಟು ಇದಕ್ಕೆ ಬಡ್ಡಿ ಜಮಾ ಮಾಡ್ಕೊಳ್ಬಹುದಾ ಹಳೆವಂಗೆ? ಆಯ್ತು, ನಿಮ್ದು ಆಯ್ತಾ? ನಾನು ಹೇಳ್ತೇನೆ ನೋಡಿ. ಲಾಸ್ಟ್ ಟೈಮ್ ಅವರಿಗೆ ಇದು ರೀಸ್ಟ್ರಕ್ಚರ್ ಮಾಡಿದ ನಂತರ ನೆಕ್ಸ್ಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾವಾಗ ಕೊಡ್ಬೇಕಿತ್ತು ಅವನು ಹೇಳಿ? ಅಕ್ಟೋಬರ್ ಇಂದ ಕೊಡ್ಬೇಕಿತ್ತು ಸರ್, ನವೆಂಬರ್ 1 ಅಕ್ಟೋಬರ್ 2021. ಹೌದು ಸರ್. ಅಕ್ಟೋಬರ್ 21, 2021 ಬರುವಂತ ಎಲ್ಲಾ ಬಡ್ಡಿಯನ್ನು ನೀವು ಪುನಃ ಸಪರೇಟ್ ಬೋರ್ಡ್ ರೆಸಲ್ಯೂಷನ್ ಅಗತ್ಯ ಇಲ್ಲ, ಆಟೋಮೆಟಿಕ್ ಆಗಿ FITL ಆಗ್ತದೆ. ಆಯ್ತಾ? ಇನ್ನು ನೆಕ್ಸ್ಟ್ ಅಕ್ಟೋಬರ್ 2021 ಅಂತ ಹೇಳಿದ್ರೆ ಅವನಿಗೆ ಫುಲ್ ಬೆನಿಫಿಟ್ 24 ತಿಂಗಳು ಬೆನಿಫಿಟ್ ಕೊಟ್ಟಿಲ್ಲ ನೀವಲ್ವಾ? ಇಲ್ಲ, ಕೊಟ್ಟಿಲ್ಲ ಸರ್ ನಾವು. ಆದ್ರೆ ಅವನಿಗೆ ಇನ್ನೂ ಪುನಃ ಬೆನಿಫಿಟ್ ಎಕ್ಸ್ಟೆಂಡ್ ಮಾಡುವಂತ ಅವಕಾಶ ಇದ್ರಲ್ಲಿದೆ. ಅವ್ರು ಎಕ್ಸ್ಟೆಂಡ್ ಮಾಡಿದ್ರೆ ನೆಕ್ಸ್ಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾವಾಗ ಪೇ ಮಾಡಬೇಕು ಅಲ್ಲಿವರೆಗೆ ಬರುವಂತ ಬಡ್ಡಿಯನ್ನು ಪೂರ್ತಿ FITL ಮಾಡಬಹುದು, ಸಪರೇಟ್ ಬೋರ್ಡ್ ರೆಸಲ್ಯೂಷನ್ ಬೇಡ. ಓಕೆ ಸರ್, ಈಗ ಹಳೆ ರೆಸಲ್ಯೂಷನ್ ಪ್ರಕಾರನೇ ನಾವು ಈ ರೆಸಲ್ಯೂಷನ್ ಅಲ್ಲಿ ಮಾಡ್ಕೊಂಡು ರೀಸ್ಟ್ರಕ್ಚರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಿಸ್ಟಮ್ ಮಾಡ್ತಾ ಹೋಗುತ್ತೆ. ಓಕೆ ಸರ್, ಓಕೆ ಸರ್. ಸರ್ ಒಂದ್ ನಿಮಿಷ ಸರ್. MSME ಲೋನ್ಸ್ ಗೆ 2 ವರ್ಷ ಬೆನಿಫಿಟ್ ಕೊಡೋಕೆ ಅವಕಾಶ ಇದ್ದು ಸಹಿತ ನಾವೆಲ್ಲ 7, 8 ಆ ತರ ಕೊಟ್ಟಿದೀವಿ. ಇನ್ನು ಮಿಕ್ಕಿದ್ದು ಇವಾಗ 24 ತಿಂಗಳವರೆಗೂ ಅವಕಾಶ ಇದ್ದು ಸಹಿತ ನಾವು 7 ಕೊಟ್ಟಿರ್ತೀವಿ. ಇನ್ನೂ ಮಿಕ್ಕಿದ ಪೀರಿಯಡ್ ಇರುತ್ತಲ್ಲಿ 15 ತಿಂಗಳು ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ. ಅದನ್ನ ಇವಾಗ ಕೊಡೋಕೆ ಒಂದು ಅವಕಾಶ ಮಾಡ್ಕೊಡೋ ತರ ಲೆಟರ್ ಬರೆಯಕ್ ಆಗತ್ತೆ ಸರ್ ರಿಸರ್ವ್ ಬ್ಯಾಂಕ್ ಗೆ ನೀವು? ಲೆಟರ್ ಬರೆಯೋಣ, ಅದಕ್ಕೆ ನೋಡಿ ಲೆಟರ್ ಬರೆಯೋಕೆ ತೊಂದ್ರೆ ಇಲ್ಲ, ಬರೆಯೋಣ ಬಿಡಿ. ಅದಕ್ಕೆ ಈ ಸರ್ತಿ ಬರ್ದಿಲ್ಲ, ಅದನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಲೆಟರ್ ಬರೆಯೋಣ. ನಿಮ್ಗೆ ಬಂದ್ರೆ ಬರುತ್ತೆ, ನಮ್ಗೆ ಇಲ್ಲದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಯಾಕೆಂತಂದ್ರೆ ನೋಡಿ MSME ನೋಡಿ ಎಷ್ಟು ಸರ್ತಿ ಇದು ಬರೋ ಮುಂಚೆನೆ ಎಷ್ಟೋ ವರ್ಷದಿಂದ ಅವರಿಗೆ 3-4 ವರ್ಷದಿಂದ ಪ್ರತಿ ವರ್ಷ ದೊಡ್ಡ ಲಾಬಿ ಇದೆ, ಅವರಿಗೆ ಕೊಟ್ಟಿದ್ದಾರೆ. ಈ ಸರ್ತಿ ಕೊಟ್ಟಿಲ್ಲ ಅಂದ್ರೆ ರಿಸರ್ವ್ ಬ್ಯಾಂಕ್ ಅಲ್ಲಿ ಏನೋ ಡಾಟಾ ಇದೆ ಅವ್ರದ್ದು. ಯಾವಾಗ್ಲೂ MSME ಅಂದ್ರೆ ದೇ ಆರ್ ಪ್ಯಾಂಪರ್ ಲಾಟ್, ಅವ್ರಿಗೆ ಕೊಡ್ತಾ ಹೋಗಿದ್ದಾರೆ. ಈ ಸರ್ತಿ ಸ್ಟ್ರಿಕ್ಟ್ ಮಾಡಿದ್ರೆ ಏನೋ ಡಾಟಾ ನಮ್ಗೆ ಗೊತ್ತಿಲ್ಲ, ತಪ್ಪಿಲ್ಲ. ನೀವೊಂದ್ ಮೇಲ್ ಕಳಿಸಿ, ಅದ್ರ ಬಗ್ಗೆ ಲೆಟರ್ ಬರೆಯೋಣ. ಸರ್ MSME ಲೋನ್ಗಳಿಗೆ ಬೆನಿಫಿಟ್ ನಾವು ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಕೊಡ್ತಿರೋದು ಇದೆ ಫಸ್ಟ್ ಟೈಮ್. ಇದುವರೆಗಿಂತ ಕೊಟ್ಟಿರ್ಲಿಲ್ಲ ನಾವು. ಬೇರೆ ನ್ಯಾಷನಲ್ ಬ್ಯಾಂಕ್ ಇತ್ತು, ಅವ್ರಿಗಿಂತ ಕೊಟ್ಟಿಲ್ಲ ಅದು ನಿಮ್ಗೆ ಬಿಟ್ಟದ್ದು, ಕೊಡದೇ ಇರುವಂತದ್ದು. ನೀವೊಂದು ಮೇಲ್ ಕಳಿಸಿ ರಿಸರ್ವ್ ಬ್ಯಾಂಕಿಗೆ ಲೆಟರ್ ಬರೆಯೋಣ. ನಮ್ಗೇನ್ ಕಳ್ಕೊಳ್ಳುತ್ತಿದೆ, ಲೆಟರ್ ಬರೆಯೋಣ. ಅದು ರಿಪ್ಲೈ ಬರುವುದಿಗೆ ಇದು ಸೆಪ್ಟೆಂಬರ್ 30th ಆಗಿ ಬಿಟ್ಟಿರುತ್ತೆ. ಆಯ್ತು. ಹಲೋ ಇನ್ನ ಬ್ಯಾಂಕ್ ಅಲ್ಲಿ ಆಡಿಟ್ ಸ್ಟಾರ್ಟ್ ಆಗಿಲ್ಲ. ಇದು ಆಯ್ತಾ? ಇದ್ರ ಬಗ್ಗೆ ಎಲ್ಲ ಆಯ್ತಾ? ಹಲೋ ಹೇಳಿ. ಸಿದ್ಧಗಂಗಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇಂದ ಸರ್. ಹಲೋ ಹೇಳಿ. ಸರ್ ಇನ್ನ ಇದುವರೆಗೂ ಆಡಿಟ್ ಸ್ಟಾರ್ಟ್ ಆಗಿಲ್ಲ. ಜೂನ್ 30th ಒಳಗಾಗಿ ನಾವು ಪಬ್ಲಿಷ್ ಮಾಡ್ಬೇಕಾಗುತ್ತೆ. ಯಾವ ಮಾಡೋದು ಈ ವರ್ಷ? ಏನಾದ್ರು ಮತ್ತೆ ಇದಕ್ಕೇನಾದ್ರು ಬರೀತೀರಾ ತಾವು? ಹೌದು, ಬರಿತಾ ಇದ್ದೀವಿ. ರಿಸರ್ವ್ ಬ್ಯಾಂಕಿಗೆ ಟೈಮ್ ಎಕ್ಸ್ಟೆಂಡ್ ಕೊಡಿ ಅಂತ ಬರಿತಾ ಇದ್ದೀವಿ. ನೀವು ಆದಷ್ಟು ಮುಗಿಸೋ ಪ್ರಯತ್ನ ಮಾಡಿ. ಬಟ್ ಆದ್ರೆ ಈಗ ನೀವು ಏನು ಮಾಡೋಕ್ ಆಗಲ್ಲ ತಾನೆ, ನಾಟ್ ಇನ್ ಯುವರ್ ಹ್ಯಾಂಡ್. ಅದನ್ನ ಬರಿತೇವೆ, ಸಿಗ್ಬೋದು. ಇದು ಜೆನ್ಯೂನ್ ಪ್ರಾಬ್ಲಮ್. ಯಾಕಂದ್ರೆ ಅವ್ರ ಭಾಗ ನೀವೇನ್ ಮಾಡೋಕ್ ಆಗಲ್ಲ. ಯಾಕಂದ್ರೆ ನೋಡಿ, ಕೆಲವು ಜಿಲ್ಲೆ ಹಾವೇರಿ ಮತ್ತೆ ಕೆಲವು ಜಿಲ್ಲೆಗಳಲ್ಲಿ ಬ್ಯಾಂಕ್ ಓಪನ್ ಮಾಡ್ಬಿಡಿ ಅಂತ ಹೇಳಿದ್ದಾರೆ. ನಮಸ್ತೆ, ನಾನು MSME ಮಾತಾಡ್ತಾ ಇದ್ದೀನಿ.
ಸುಧಾಕರ್ ಸರ್. Federation ಬರ್ತಾ ಇದ್ವಿ. ಹಲೋ ಹಲೋ ಹೇಳಿ ಸರ್, ಒಂದೇ ಒಂದು ಇದು ಸರ್ ಡೌಟ್ ಇದೆ. ಈಗ ನಾವು ಕೆಲವು ಅಕೌಂಟ್ಸ್ ಗೆ ಮೊರಟೋರಿಯಂ ಕೊಟ್ಟಿದ್ವಿ, ಆಗಸ್ಟ್ 2020 ವರೆಗೂ ಕೊಟ್ಟಿದ್ವಿ ಸರ್. ಅದಾದ್ಮೇಲೆ ಕೆಲವರೆಲ್ಲ ಕಟ್ಟಿದ್ದಾರೆ, ಒಂದ್ 3-4 ಪಾರ್ಟಿ ಇದುವರೆಗೂ ₹1 ಕಟ್ಟಿಲ್ಲ ಅವರು. ಅವ್ರಿಗೆ ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದಾ? ನಾವೇನ್ ಮಾಡ್ಕೊಂಡ್ವಿ, ಡಿಸೆಂಬರ್ ಅಲ್ಲಿ ಅವ್ರನ್ನೆಲ್ಲ NPA ಕ್ಲಾಸಿಫೈ ಮಾಡಿ ಹಾಕೊಂಡ್ವಿ ನಾವು. ಸೊ ಈಗ ಮತ್ತೆ NPA ರಿವೋಕ್ ಮಾಡಿ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಬೋದಾ ಅಂತ ನನ್ಗೆ ಇದು ಕ್ವೆಶನ್ ಸರ್. ಹೌದಿಲ್ಲ ಮೇಡಮ್, ಸ್ಟ್ಯಾಂಡರ್ಡ್ ಇರ್ಬೇಕಲ್ವಾ? ಕಳೆದ ಸಲ ನೀವು ಅವ್ರಿಗೆ ಮೊರಟೋರಿಯಂ ಕೊಟ್ಟದ್ದು, ಈ ಸಲ 6 months ಕೊಟ್ಟಿದ್ವಿ ಸರ್ ಅವ್ರಿಗೆ. ರೀಸ್ಟ್ರಕ್ಚರ್ ಇದು ರೆಸಲ್ಯೂಷನ್ ಫ್ರೇಮ್ ವರ್ಕ್ ಅಲ್ಲಿ ಏನು ಮಾಡಿಲ್ಲ ಅವರಿಗೆ. ನೀವು ಬರೀ 6 ತಿಂಗಳ ಮೊರಟೋರಿಯಂ ಎಲ್ಲರಿಗೂ ಕೊಟ್ಬಿಟ್ರೆ ಅವ್ರಿಗೆ ಕೊಟ್ಟಿದ್ದೀರಾ ಅಷ್ಟೇ. ಮತ್ತೆ ಅವರು ಸೆಪ್ಟೆಂಬರ್ ಇಂದ ಪೇಮೆಂಟ್ ಮಾಡದೇ ಇದ್ರೆ ಡಿಸೆಂಬರ್ NPA ಆದ್ರೆ ಅವರು ಈಗ ಏನ್ ಮಾಡೋಕ್ ಆಗಲ್ಲ. ಅವರಿಗೆ ನೀವು ಆವಾಗಲೇ ಡಿಸೆಂಬರ್ ವರೆಗೂ ಟೈಮ್ ಇತ್ತು ನಿಮ್ಗೆ. ಸೆಪ್ಟೆಂಬರ್ ಕೊಡದೇ ಇದ್ರೆ ಡಿಸೆಂಬರ್ ವರೆಗೂ ಟೈಮ್ ಇತ್ತು. ಅವರಿಗೆ ಈ ರೆಸಲ್ಯೂಷನ್ ಫ್ರೇಮ್ ವರ್ಕ್ ಒಂದು ಲಾಸ್ಟ್ ಟೈಮ್ ಒಳಗೆ ರೀಸ್ಟ್ರಕ್ಚರ್ ಮಾಡಿ ಅವ್ರಿಗೆ ಮಾಡ್ಬೋದಿತ್ತು. ನೀವು ಮಾಡಿಲ್ಲ ಅಂದ್ರೆ ಈಗ ಆಗುದಿಲ್ಲ, ಟೂ ಲೇಟ್. ಸೊ ಈಗ ಅವ್ರು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಸರ್? ಇದ್ರ ಆಗೋದಿಲ್ಲ ಮೇಡಮ್. ಆವತ್ತಿಗೆ ಡಿಸೆಂಬರ್ ಅಥವಾ ಮಾರ್ಚ್ 31st ಒಳಗೆ ನಿಮ್ಗೆ ಏನಾದ್ರೂ ಮಾಡಿದ್ರೆ, ಕೆಲವು ಮೈಸೂರು ಕೆಲವು ಬ್ಯಾಂಕ್ ಬಂದಿದ್ರು, ನಾವು ಹೇಳಿದ್ವಿ ನಿಮ್ದು ಪ್ರೀ ಡೇಟೆಡ್ ಡಿಸೆಂಬರ್ 31st ಒಳಗಿನ ಡೇಟ್ ಅಪ್ಲಿಕೇಶನ್ ತಕೊಳ್ರಪ್ಪ, ನೀವು ಅದನ್ನ ತಕೊಳ್ಳಿ, ನೀವು 31st ಮಾರ್ಚ್ ಒಳಗೆ ಇಂಪ್ಲಿಮೆಂಟ್ ಮಾಡಿ ಅಂದಿತ್ತು. ನಿಮ್ಗೆ ಡಿಸೆಂಬರ್ NPA ಮಾಡೋ ಬದಲು ನೀವು ಅವ್ರದ್ದು ಅಪ್ಲಿಕೇಶನ್ ತಕೊಂಡು ರೀಸ್ಟ್ರಕ್ಚರ್ ಮಾಡೋ ಅವಕಾಶ ಇತ್ತು ನಿಮ್ಗೆ. ಆ ಅವಕಾಶ ಈಗ ಪುನಃ ಬರುವುದಿಲ್ಲ, ಹೋಯ್ತು ಅದು. ಈಗ ಬಿಸ್ನೆಸ್ ಪರ್ಪಸ್ ಗಾಗಿ ಸ್ವಲ್ಪ ಲೋನ್ ಕೊಟ್ಟಿದ್ದೇವೆ ಸರ್. ಈಗ ಅದನ್ನ ಕಮರ್ಷಿಯಲ್ ಅಂತ ಟ್ರೀಟ್ ಮಾಡ್ಬೇಕಾಗತ್ತಾ, ಇಲ್ಲ ನಾರ್ಮಲ್ ಪರ್ಸನಲ್ ಲೋನ್ ಅಂತಾನೆ ಟ್ರೀಟ್ ಮಾಡಬಹುದಾಗತ್ತಾ ಸರ್? ನೋಡ್ರಿ, ಬಿಸ್ನೆಸ್ ಕಮರ್ಷಿಯಲ್ ಎಲ್ಲ ಒಂದೇ. ಬಿಸ್ನೆಸ್ ಪರ್ಪಸ್ ಕೊಟ್ಟದ್ದು ನೋಡಿ, ನೀವು ಕಮರ್ಷಿಯಲ್ ಅಂತ ತಿಳ್ಕೊಳ್ಳಿ, ಪರ್ಸನಲ್ ಅಂತ ತಿಳ್ಕೊಳ್ಳಿ, ಹೆಚ್ಚು ವ್ಯತ್ಯಾಸ ಇಲ್ಲ. ಬಿಸ್ನೆಸ್ ಅಂತ ತಿಳ್ಕೊಂಡ್ರೆ ಅಡ್ವಾಂಟೇಜ್ ಸ್ವಲ್ಪನೇ ಇರುವಂತದ್ದು, ಎಡಿಷನ್ ಲೋನ್ ಕೊಡೋಕೆ ಅವಕಾಶ ಇದೆ. ಪರ್ಸನಲ್ ಅಂತೇಳಿ ಎಡಿಷನ್ ಲೋನ್ ತಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅದು ಬಿಟ್ಟು ಮತ್ತೆ ಇದರಲ್ಲಿ ಮತ್ತೆ ಏನು ವ್ಯತ್ಯಾಸ ಇಲ್ಲ. ಹೆಚ್ಚು ತಲೆಕೆ ಲಾಸ್ಟ್ ಟೈಮ್ ಅಂತ ಹೇಳಿದ್ರೆ ಅದರ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಬಿಸ್ನೆಸ್ ಹೇಳ್ತಾ ಇಲ್ಲ, ಅದರ್ ಎಕ್ಸ್ಪೋಜರ್ ಬಿಸ್ನೆಸ್ ಲೋನೇ ಅದು. ಅವರಿಗೆ ಇಂಪ್ಲಿಮೆಂಟ್ ಮಾಡೋಕೆ 180 days ಕೊಟ್ಟಿದ್ರು. ಇದು ಆದ ನಂತರ ಯಾರು ಯೂಸ್ ಮಾಡಿಲ್ಲ, ಪ್ರಶ್ನೆ ಬೇರೆ. ಈ ಸರ್ತಿ ಏನೂ ವ್ಯತ್ಯಾಸ ಇಲ್ಲ. ವೆದರ್ ಯು ಕಾಲ್ ದಿಸ್ ವೇರ್ ದಟ್ ವೇ. ಬಿಸ್ನೆಸ್ ಲೋನ್ ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಡಿಷನ್ ಲೋನ್ ಕೊಡ್ಬಹುದು. ಯಾವುದು FITL ಅಲ್ದೇನೆ ಹೊಸ ಸಾಲನು ಕೊಡ್ಬಹುದು. ಬಿಸ್ನೆಸ್ ಪರ್ಸನಲ್ ಲೋನ್ ಕೊಡೋಕ್ಕಾಗಲ್ಲ, ಇಷ್ಟೇ ವ್ಯತ್ಯಾಸ. ಮತ್ತೆ ಆಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಒಂದೇ. ಬಿಸ್ನೆಸ್ ಲೋನ್ ಅಂದ್ರೆ ಅಪ್ರೈಸಲ್ ಗೆ ನೀವು ಅವರು ಸ್ವಲ್ಪ ಜಾಸ್ತಿ, ಅವ್ರು ಯಾರನ್ನೋ ಲೆಕ್ಕ ತಗೊಂಡ್ಬರ್ಬೇಕು ಇದರಿಂದ, ಚಾರ್ಟರ್ಡ್ ಅಕೌಂಟ್ ಅಂತ ಏನಾದ್ರು ನಂದು ಈ ತರ ಲಾಸ್ ಆಗಿ ಇನ್ ಮುಂದೆ ಇಂಪ್ರೂವ್ ಆಗುತ್ತೆ ಅಂತ ಸಂಬಡಿ ಎಲ್ಸ್ ಟು ಇದು ಪ್ರಾಜೆಕ್ಟ್ ರಿಪೋರ್ಟ್ ಅವರು ತರ್ಬೇಕಾಗತ್ತೆ, ಯಾರೋ ಒಂದು ಡಾಕ್ಯುಮೆಂಟ್ ತರ್ಬೇಕಾಗತ್ತೆ ಅಷ್ಟೇ. ಹೇಳಿ ಮತ್ತೆ ಹೇಳಿ. ಹಲೋ ಹೇಳಿ ಯಾವ ಬ್ಯಾಂಕ್ ಹೇಳಿ? ಸರ್, ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ ಸರ್. ಸಂಜೀವಣ್ಣ. ಹೌದು ಸರ್. ಸರ್, ಈಗ ಲಾಸ್ಟ್ ಟೈಮ್ ರಿಸರ್ವ್ ಬ್ಯಾಂಕ್ ಏನು ಅವಕಾಶ ಕೊಟ್ಟಿತ್ತು, ಅದೇ ತರ ನಾವು ರೀಸ್ಟ್ರಕ್ಚರಿಂಗ್ ಎಲ್ಲ ಮಾಡಿದೀವಿ ಅಂತ ಅಂದ್ರೆ ಡಿಸೆಂಬರ್ ಒಳಗಡೆ ಅದೆಲ್ಲ ಮಾಡ್ಕೊಂಡು ಜಾನ್ವರಿನಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ಸರಿ. ಇದನ್ನ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಡಿಸೆಂಬರ್ ಎಂಡ್ ಇಂಟ್ರೆಸ್ಟ್ ಇರುವಂತದ್ದು ಕೂಡ ನಾವು ಅದಕ್ಕೆ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಇರುವಂತದ್ದು ಸಾಲದಕ್ಕೆ ಆಡ್ ಮಾಡಿ ರೀಸ್ಟ್ರಕ್ಚರ್ ಮಾಡಿದೀವಿ. ಸರಿ. ಈಗ ರೀಸ್ಟ್ರಕ್ಚರ್ ಮಾಡಂತ ಸಂದರ್ಭದಲ್ಲಿ ಅವರು ಸಾಲ ತಗೊಂಡಾಗ ಇಂದ ರೀಸ್ಟ್ರಕ್ಚರ್ ಅವಧಿವರೆಗೂ ಅವಧಿ ಆಗಿದೆ. ಜೊತೆಗೆ ಅದಕ್ಕೆ 24 ತಿಂಗಳು ಆಡ್ ಮಾಡಿ 24 ತಿಂಗಳು ಅದನ್ನ ಆಡ್ ಮಾಡಿ ಅದನ್ನ ಟೋಟಲ್ ಹಾಕೊಂಡು ಡಿವೈಡ್ ಮಾಡಿದೀವಿ. 24 ತಿಂಗಳು ಎಕ್ಸ್ಟೆಂಡ್ ಮಾಡಿ ಇನ್ಸ್ಟಾಲ್ಮೆಂಟ್ ನ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದೀವಿ. ಈಗ ಈ ತರ ಸಾಲ ಕೊಟ್ಟಿರುವಂತ ವಿವಿಕೆ ನಾವು NPA ಮಾರ್ಕಿಂಗ್ ಯಾವಾಗ ಮಾಡ್ಬೇಕು ಸರ್? NPA ಯಾವಾಗ ಮಾರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಈಗ 24 ತಿಂಗಳು ಕೊಟ್ಟ ನಂತರ ಫಸ್ಟ್ ಡ್ಯೂ ಯಾವಾಗ ಆಗುತ್ತೆ? ಸಪೋಸ್ ಮಾರ್ಚ್ 2022 ಅಂತ ತಿಳ್ಕೊಳ್ಳಿ ಅಂದಾಜಿಗೆ, ಸರಿ ತಾನೆ? ಮಾರ್ಚ್ 22 ಅಂತ ಆದ್ರೆ ಅವನು ಅಲ್ಲಿ ಇನ್ಸ್ಟಾಲ್ಮೆಂಟ್ ಡ್ಯೂ. NPA ಯಾವ ಆಗುದು? ಯಾವ ಇನ್ಸ್ಟಾಲ್ಮೆಂಟ್ ಡ್ಯೂ ಇದೆ, ಎನಿ ಮನಿ ಡ್ಯೂ ಇಫ್ ಇಟ್ ಇಸ್ ನಾಟ್ ಪೇಡ್ ವಿದಿನ್ 90 days, 9 ದಿವಸ ಕೊಡದೇ ಇದೆ ಅಂತ ಆಗಿದ್ರೆ NPA ಆಗುತ್ತೆ ಅಂತ. ಮಾರ್ಚ್ 22ಕ್ಕೆ ಅವನಿಗೆ ಇನ್ಸ್ಟಾಲ್ಮೆಂಟ್ ಡ್ಯೂ ಇದೆ, ಅವನು ಮಾರ್ಚ್ ಕೊಡಲ್ಲ, ಏಪ್ರಿಲ್ ಕೊಡಲ್ಲ, ಮೇನೂ ಕೊಡಲ್ಲ, ಆದ್ರೂ ಅಕೌಂಟ್ NPA ಆಗೋಲ್ಲ.
ಅವನು 3 ತಿಂಗಳು 90 ದಿವಸನು ಡಿಲೇ ಮಾಡಿದ್ರೆ 90 ದಿವಸ ನಂತರ ಅದ ಅಕೌಂಟ್ NPA ಆಗ್ತದೆ. ಮಾರ್ಚಿಂದ 3 ಕಂತು ಕಟ್ಟದೇ ಇದ್ರೆ ಅಂದ್ರೆ ಏಪ್ರಿಲ್ 22 ನಂತರ ಏಪ್ರಿಲ್ 22 NPA ಆಗೋಲ್ಲ, ಮೇ 22 NPA ಆಗೋಲ್ಲ, ಜೂನ್ ಆಗ್ಬೋದು. ಅಂದ್ರೆ ಜೂನ್ಗೆ ಯಾವಾಗ 30 ದಿವಸ ಆಗುತ್ತೆ ಅಂದ್ರೆ ಏಪ್ರಿಲ್ ಅಂತ ಹೇಳಿದ್ರೆ ಏಪ್ರಿಲ್ ಯಾವ ಡೇಟ್ ಅಂತ ಯಾರಿಗ್ ಗೊತ್ತು? ಅದೇ ಹೇಳಿದ್ 90 ದಿವಸ ಆ ಡ್ಯೂ ಡೇಟ್ ಇಂದ 90 ದಿವಸ ನಂತರ NPA ಅಕೌಂಟ್ NPA ಆಗ್ತದೆ. ಹೇಳಿ. ಕರೆಕ್ಟ್ ಸರ್. ಈಗ ನಾವು ಜನವರಿನಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಅಲ್ಲಿ 2 ವರ್ಷದ 24 ತಿಂಗಳಿಗೆ ನೀವು NPA ಬರಲ್ಲ ಅಂತ ಏನ್ ಹೇಳ್ತಿದ್ದೀರಾ? ಅದ್ರದ್ದು ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಎಲ್ಲಾನು ನಾವು ರಿಕವರಿ ಮಾಡೋ ಅಗತ್ಯ ಇಲ್ವಾ ಸರ್? ಏನು ರಿಕವರಿ ಮಾಡುವ ಅಗತ್ಯ ಇಲ್ಲ. ನೀವು ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಯಾವಾಗ ಕಟ್ಟಬೇಕು ಅಂತ ನೀವು ಹೇಳಿದೀರಾ, ಅವ್ನಿಗೆ ಇಂಟಿಮೇಟ್ ಮಾಡಿದೀರಾ. ಆ ಡೇಟ್ ಇಂದ ಅವ್ನ್ ಮಧ್ಯ ಕೊಟ್ರೆ ಅವನಿಗೆ ಅನುಕೂಲ ಅಂತ ಹೇಳಿದ್ರೆ ಬಡ್ಡಿ ಕಡಿಮೆ ಆಗುತ್ತೆ. ಹಾಗಾಗಿ ಏನು ಕಟ್ಟುವ ಅಗತ್ಯ ಇಲ್ಲ. ಇನ್ಸ್ಟಾಲ್ಮೆಂಟ್ ನೀವು ಬ್ಯಾಂಕ್ ಗಳ ತಲೆ ಹಾಗೆ ಮಲ್ಕೊಳ್ಳುವ ಅಗತ್ಯ ಇಲ್ಲ. ಮತ್ತೆ ಬಿಡ್ಬೋದು ಸಾಲ ತಗೊಂಡಿದ್ದೀರಂತ. ಆಯ್ತಾ? ಇಂಟ್ರೆಸ್ಟ್ ಯಾವ ತರ ಟ್ರೀಟ್ ಮಾಡ್ಬೇಕು ಸರ್? ಅದರದ್ದು ಕಲೆಕ್ಷನ್ ಟೆಕ್ನಿಕಲಿ ಅವನು ಆ 2 ವರ್ಷದವರೆಗೆ ಏನು ಕೊಡುವ ಅಗತ್ಯ ಇಲ್ಲ. ಹಾಗಂತ ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಬಿಡಿ ಅಂತಲ್ಲ. ಪ್ರಕಾಶ್ ಹೇಳಿ ಸರ್. MK ಪಟ್ಟಣ್ ಶೆಟ್ಟರ್ ಮಾತಾಡ್ತಾ ಇದಾರೆ ಏನೋ? ಯಾರ್ಯಾರು? MK ಪಟ್ಟಣ್ ಶೆಟ್ಟಿ BVRPKC ಕೋಆಪರೇಟಿವ್ ಬ್ಯಾಂಕ್ ದವರು. ಹೇಳಿ ಸರ್, ಹೇಳಿ ಸರ್. ಹೇಳಿ ಸರ್. ಸಿಗ್ತಾ ಇಲ್ಲ ಲೈನ್ ಅವ್ರಿಗೆ. ಇಟ್ಕೊಳ್ಳಿ, ಮಾತಾಡಿ ಹೇಳಿ ಸರ್. ಹೇಳಿ ಸರ್, ಹೇಳಿ ಸರ್. ಯಾರಿಗೂ ಇದು ಇಲ್ಲಿ ಸಿಗ್ತಾ ಡೈರೆಕ್ಟ್ ಆಗಿ ನನ್ನ ಫೋನ್ ನಂಬರ್ ಇದೆ, ಫೋನ್ ಅಲ್ಲಿ ಬೇಕಾದ್ರೆ ಇವತ್ತು ಸಿಗದೆ ಇದ್ರು ಪರವಾಗಿಲ್ಲ, ಫೋನ್ ಅಲ್ಲಿ ಮಾತಾಡಿ ಅಥವಾ ಈಗ ಕೇಳಿದ್ರೆ ಕೇಳಿ ಸರ್. ಹೇಳಿ ಶೆಟ್ರೆ, ಹೇಳಿ. ಹಲೋ ಹೇಳಿ. ಬಹುಶಃ ಅವ್ರಿಗೆ ಸಿಗ್ತಾ ಇಲ್ಲ ಕಾಣುತ್ತೆ, ಬೇರೆಯವ್ರಿಗೆ ಕೇಳಿ. ಏನಿಲ್ಲ ಸರ್, ಈಗ ಒಂದು ರೆಸೊಲ್ಯೂಷನ್ ಫ್ರೇಮ್ವರ್ಕ್ ನಂಬರ್ 1 ಗೆ 31/12/2020 ಲಾಸ್ಟ್ ಡೇಟ್ ಆಗಿತ್ತು ಅಲ್ವಾ ಸರ್ ಅದ್ ಮಾಡ್ಲಿಕ್ಕೆ? ಕೆಲವು ಬ್ಯಾಂಕ್ಸ್ ಅವ್ರು ಹೇಳ್ತಿದ್ರಲ್ಲ ಜನವರಿ, ಫೆಬ್ರವರಿ, ಮಾರ್ಚ್ ಎಲ್ಲ ಮಾಡಿದೀವಿ ಅಂತ, ಅದಕ್ಕೆ ಅವಕಾಶ ಇಲ್ಲ ಅಲ್ವಾ? ನೋಡ್ರಿ, ಡಿಸೆಂಬರ್ 31 ಅದು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಇಶ್ಯೂ ಮಾಡೋಕಂತಲ್ಲ. ನೀವು ಡೇಟ್ ಆಫ್ ಇನ್ವೊಕೇಶನ್ ಅಂತ ಹೇಳ್ತಾರಲ್ಲ, ಅದು 31 ಡಿಸೆಂಬರ್. ಅಲ್ಲಿಂದ 3 ತಿಂಗಳು ಟೈಮ್ ಇದೆ. ಅಂದ್ರೆ ಮಾರ್ಚ್ 31 ವರೆಗೂ ಟೈಮ್ ಇದೆ ಅವ್ರಿಗೆ ಇಂಪ್ಲಿಮೆಂಟ್ ಮಾಡೋಕೆ. ಅದನ್ನ ತಾನೇ ಹೇಳಿದ್ರು ಅವರು. ಅವ್ರು ಜನವರಿ ಮಾಡಿದೆ ಅಂತ ಹೇಳಿದ್ರು, ಮಾರ್ಚ್ ವರೆಗೂ ಟೈಮ್ ಇದೆ ಅವರಿಗೆ. ಬಿಸ್ನೆಸ್ ಲೋನ್ ಆದ್ರೆ ಮಾರ್ಚ್ ಜೂನ್ ವರೆಗೂ ಟೈಮ್ ಇದೆ. ಹೇಳಿ ಇನ್ನು ಯಾರು ಬೇರೆಯವ್ರು ಹೇಳಿ. ಬೇರೆಯವ್ರು ಮಾತಾಡಿ. ಏನ್ ಡೌಟ್ಸ್ ಇದೆ ಕೇಳಿ. ಸರ್ ಚೆನ್ನಾಗಿದ್ದೀರಾ? ಹೇಳಿ, ಗಟ್ಟಿಯಾಗಿ ಮಾತಾಡಿ, ಮತ್ತೆ ಸ್ಟಾಪ್ ಮಾಡ್ಬಿಡಿ, ಕಂಟಿನ್ಯೂ ಮಾಡಿ. ಮಾತಾಡಿ. ಮಾತಾಡ್ರಿ. ಹಲೋ, ಹೇಳಿ. ನಮಸ್ತೆ, ನಾನು ಬಸವೇಶ್ವರ ಬ್ಯಾಂಕ್ ಬಾಗಲಕೋಟೆಯಿಂದ ಹಿರೇಮಠ್ ಮಾತಾಡೋದು. ಸರ್, ಈಗ ಹೋದ ವರ್ಷ ನಾವು ಮೊರಟೋರಿಯಂ ಕೊಡದೇ ಇರುವಂತ ಅಕೌಂಟ್ ಗಳಿಗೆ ರೀಸ್ಟ್ರಕ್ಚರಿಂಗ್ ಮಾಡಿದೀವಿ. ಈಗ ವಾಪಸ್ ಈ ವರ್ಷ ರೀಸ್ಟ್ರಕ್ಚರ್ ಮಾಡಕ್ ಆಗಲ್ಲ ಅಂತಂದ್ರೆ ಅಂತ ಅಕೌಂಟ್ ಗಳನ್ನ ಮಾರಟೋರಿಯಂ ಏನಾದ್ರು ಒಯ್ಯಬಹುದಾ ಈ ಸತಿ? ಇದು ಹೊಸ ಮಾರಟೋರಿಯಂ ಅಂತ ಇಲ್ಲ. ಲಾಸ್ಟ್ ಟೈಮ್ ರೀಸ್ಟ್ರಕ್ಚರ್ ಮಾಡಿದೀರಲ್ವಾ? ರೀಸ್ಟ್ರಕ್ಚರ್ ಮಾಡಿದೀವಿ ಸರ್. ಮತ್ತೆ ಪುನಃ ಹೊಸದಾಗಿ ಯಾಕೆ ಮಾಡ್ಬೇಕು? ಲಾಸ್ಟ್ ಟೈಮ್ ನೀವು ಅವರಿಗೆ ಫುಲ್ ಬೆನಿಫಿಟ್ ಕೊಡದೇ ಇದ್ರೆ, 24 ತಿಂಗಳು ಅವರ ಈ ಶೆಡ್ಯೂಲ್ ಅಂದ್ರೆ ಇದನ್ನ ಮುಂದಕ್ಕೆ ಹಾಕದೇ ಇದ್ರೆ, ಮೊರಟೋರಿಯಂ ಕೊಡದೇ ಇದ್ರೆ, ಬಾಕಿ ಉಳಿದ ಪೀರಿಯಡ್ ಇದ್ರೆ ಈಗ ಅವ್ರಿಗೆ ಕೊಡ್ಬೋದು ಅಷ್ಟೇ. ಅಲ್ಲ, ನಾವು ಮಾರಟೋರಿಯಂ ಕೊಟ್ಟೇ ಇಲ್ಲ ಸರ್ ಲಾಸ್ಟ್ ಟೈಮ್. ಅದನ್ನ ಈ ಸತಿ ಯೂಸ್ ತಗೋಬಹುದಲ್ಲ? ಈಗ ಮಾರಟೋರಿಯಂ ಕೊಡ್ತೀವಿ, ಈ ಸತಿ ನೀವು ಪುನಃ ಮಾಡ್ಬೋದು. ಮಾರ್ಚ್ 31ಕ್ಕೆ, ಮೊನ್ನೆ ಮಾರ್ಚ್ 21 ಮಾರ್ಚ್ 31ಕ್ಕೆ
ಅದು ಸ್ಟ್ಯಾಂಡರ್ಡ್ ಇರ್ಬೇಕು. ಸ್ಟ್ಯಾಂಡರ್ಡ್ ಇದ್ರೆ ಈಗ ಮಾರ್ಟೋರಿಯಂ ಕೊಡ್ಬೋದು. ಈಗ ಮಾಡ್ಬೋದು. ಈಗ ಮಾರ್ಟೋರಿಯಂ ಕೊಡ್ಬೇಕಂದ್ರೆ ಸರ್ ಹೋದ ವರ್ಷದ ಏನ್ ಗೈಡ್ಲೈನ್ಸ್ ಇತ್ತು ಅದೇ ಅಪ್ಲಿಕೇಬಲ್ ಅಥವಾ ಈ ಸತಿ ಏನಾದ್ರು ಮಾರ್ಟೋರಿಯಂ ಹೊಸ ಗೈಡ್ಲೈನ್ಸ್ ಕೊಡ್ತಾರ ಸರ್ ಈಗ? ಅಥವಾ ಏನ್ ಹೊಸ ಕೊಡುದು? ಗೈಡ್ಲೈನ್ಸ್ ಬೇಕಲ್ಲ ಸರ್ ಈಗ? ಏನ್ ಬೇಕು? ಮಾರ್ಟೋರಿಯಂಗೆ ಹೇಳ್ತಾ ಇಲ್ಲ. ಹಲೋ ಹೇಳ್ತಾ ಇಲ್ಲ. ಹಲೋ ಸರ್, ಈಗ ಹೋದ ವರ್ಷ ಮಾರ್ಟೋರಿಯಂಗೆ ನಮಗ ಎಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ರು ಸರ್. ಈ ವರ್ಷ ಮಾರ್ಟೋರಿಯಂಗೆ ಗೈಡ್ಲೈನ್ಸ್ ಇಲ್ಲ. ಇಲ್ಲ ಗೈಡ್ಲೈನ್ಸ್. ಗೈಡ್ಲೈನ್ಸ್ ಈಗ ನಾನೀಗ ಹೇಳಿದ್ನಲ್ರಿ ಅದೇ ಗೈಡ್ಲೈನ್ಸ್. ಸರ್, ಈಗ ಡೇಟ್ ಆಫ್ ಇನ್ವೊಕೇಶನ್ ಮತ್ತೆ ಡೇಟ್ ಆಫ್ ಅಪ್ಲಿಕೇಶನ್ ಎರಡು ಒಂದೇನಾ? ಹೌದು. ಡೇಟ್ ಆಫ್ ಇನ್ವೊಕೇಶನ್ ಒಂದೇ ಅಲ್ಲ. ಇವತ್ತೇ ಒಂದು ಪರ್ಸನಲ್ ಲೋನು, ಇವತ್ತೇ ಬೋರ್ಡ್ ಮೀಟಿಂಗ್ ಇದೆ, ಇವತ್ತೇ ಕೊಟ್ಟ ಅವರು ಬೋರ್ಡ್ನವರು ಇವತ್ತೇ ಎಸ್ ಅಂತ ಹೇಳಿದ್ರು, ಅವಾಗ ಒಂದೇ ಆಗುತ್ತೆ. ಹೇಳಿ. ನ್ಯಾಯಮಿತ್ರ ಬ್ಯಾಂಕಿಂದ ಯಾರೇನು ಕೇಳ್ತಾ ಇಲ್ಲ. ಒಬ್ಬೊಬ್ಬರ ಕೇಳಿ ಸರ್, ದಯವಿಟ್ಟು ಒಬ್ಬೊಬ್ಬರ ಕೇಳಿ. ಯಾರ ಹೆಸರು ಹೇಳಿ, ಅವ್ರು ಹೇಳಿ ಸರಿಯಾಗಿ ಮಾತಾಡಿ. ನೋಡಿ, ಪ್ರಸನ್ನ ನ್ಯಾಯಮಿತ್ರ ಬ್ಯಾಂಕಿಂದ. ಆ ಬ್ಯಾಂಕ್ ಹೆಸರು ನಾನು ಹೇಳ್ತೇನೆ, ಅವ್ರು ಮಾತಾಡಿ. ಹೇಳಿ ಸರ್. ಪ್ರಸನ್ನ ನ್ಯಾಯಮಿತ್ರ ಬ್ಯಾಂಕಿಂದ. ಸರ್, ಈಗ ಪ್ರಾವಿಷನಿಂಗ್ ಸರ್, ಪ್ರಾವಿಷನಿಂಗ್ 5% and 10% ಪ್ರಾವಿಷನಿಂಗ್ on what total advances are only NPA? 5% ಎಲ್ಲಿದೆ? ಬರೀ 10% ಈಗ ಇರುವುದು. 10% on total loans and advances or total NPA amounts? Total loans and advances. Total loans and advances. Total loans and advances. An outstanding loan, outstanding. Restructured loans and advances. Total ಅಂದ್ರೆ ಎಲ್ಲ loans and advances ಅಲ್ಲ. Actually ಈಗ ನಮ್ದು 100 crores advances ಇದೆ. ಅದ್ರ ಮೇಲೆ 10% ಅಂದ್ರೆ ಆಲ್ಮೋಸ್ಟ್ 10 crores ಆಗುತ್ತಲ್ಲ ಸರ್? 100 crores ಅಲ್ಲಿ 100 crores ರೀಸ್ಟ್ರಕ್ಚರ್ ಮಾಡ್ತೀರೇನ್ರಿ? NPA ಅಮೌಂಟ್ ರೀಸ್ಟ್ರಕ್ಚರ್ ಮಾಡ್ತೀರಾ ಅದು ಮಾತ್ರ? ಓನ್ಲಿ ರೀಸ್ಟ್ರಕ್ಚರ್ ಮಾಡ್ತೀವಿ ಅಷ್ಟ ಅಮೌಂಟ್ ಮಾತ್ರ? ಹೌದು, ಮತ್ತೆ ಎಲ್ಲದಕ್ಕೂ ಯಾಕೆ ಮಾಡ್ತೀರಾ? ಓಕೆ 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 ಸರ್. ಸರಿ. ಹಲೋ ಸರ್. ಹಲೋ ಸರ್, ಹೇಳಿ ಸರ್. ಆಜಾದ್ ಕೌರ್. ಹಲೋ ಸರ್, ಸಿರ್ಸಿ ಅರ್ಬನ್ ಬ್ಯಾಂಕಿಂದ ಸರ್. ಹೇಳಿ, ಯಾರು ಸರ್? ಈಗ ನಾವು ಮೊರಟೋರಿಯಂ ಕೊಡುವಾಗ ಸರ್, ಈಗ ಗವರ್ಮೆಂಟಿಗೆ ಅಷ್ಟೇ ಇದು ಮಾಡ್ತೇವಲ್ಲ ಸರ್. ಸರ್, ಈಗ ಇಂಟ್ರೆಸ್ಟ್ ಏನ್ ಮಾಡೋದು ಸರ್? ಏನು ಹೇಳಿದ ಅರ್ಥ ಆಗ್ಲಿಲ್ಲ. ಹಲೋ ಹೇಳಿ, ಕಿರ್ಸಿ ಅವ್ರು ಹೇಳಿ. ಸರ್ ನಮಸ್ಕಾರ. ಹೇಳಿ ಕಿರ್ಸಿ ಅವ್ರು ಹೇಳಿ. ಸರ್ ನಮಸ್ಕಾರ. ಹೇಳಿ ಸರ್, ಈಗ ನಾವೊಂದು ಮೊರಟೋರಿಯಂ ಕೊಟ್ರೆ ಸರ್, ನಾವೀಗ ಇಂಟ್ರೆಸ್ಟ್ ಮೇಲೆ ಮೊರಟೋರಿಯಂ ಕೊಡ್ಬೋದಾ ಸರ್? ಪ್ರಿನ್ಸಿಪಲ್ಗೆ ಮತ್ತೆ ಇಂಟ್ರೆಸ್ಟ್ ಎರಡಕ್ಕೂ ಸೇರಿ ಮೊರಟೋರಿಯಂ ಕೊಡ್ಬೋದಾ? ಎಲ್ಲದಕ್ಕೂ ಕೊಡ್ಬೋದು. ನೋಡ್ರಿ, 2 ಮೊರಟೋರಿಯಂ ಕೊಟ್ಟಿದ್ದೀರಾ, 24 ತಿಂಗಳು ಮೊರಟೋರಿಯಂ ಕೊಟ್ಟಿದ್ದೀರಾ. ಅವನಿಗೆ ನೋಡಿ 2023 ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂದ್ರೆ ಮಾರ್ಚ್ಗೆ ಅವನಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಆದ್ರೆ, ನಾನು ಆಗ್ಲೇ ಪುನಃ ಹೇಳ್ತಾ ಇದ್ದೀನಿ, ಅಲ್ಲಿವರೆಗೆ 1 ಪೈಸನು ಕೊಡುವ ಅಗತ್ಯ ಇಲ್ಲ. ಸರ್, ಅವಾಗ ನಾವು ಇಂಟ್ರೆಸ್ಟ್ ಅಪ್ರೂವಲ್ ಸಿಸ್ಟಮ್ ಮೇಲೆ ಇನ್ಕಮ್ ಅಂತ ಹೇಳಿ ರೆಕಗ್ನೈಸ್ ಮಾಡಬಹುದಾ ಸರ್? ಮಾಡಬಹುದು. ಆಗ ಪುನಃ ಹೇಳಿದೀನಿ ನಾನು, ರೆಕಗ್ನೈಸ್ ಮಾಡಬಹುದು, ಪ್ರಾಫಿಟ್ ತೋರಿಸಬಹುದು, ಡಿವಿಡೆಂಡ್ ಕೊಡಬಹುದು. ಸರ್, ಸಪೋಸ್ ಇಂಟ್ರೆಸ್ಟ್ ಅಪ್ರೂವ್ ಮಾಡಿದ್ರೆ 90 days ಆದ್ರೆ ಮತ್ತದು ಇಲ್ಲ. ಇದು ಸ್ಟ್ಯಾಂಡರ್ಡ್ ಅಕೌಂಟ್ ಇದು ಇಂಟ್ರೆಸ್ಟ್ ಕ್ಯಾನ್ ಬಿ ರೆಕಗ್ನೈಸ್ಡ್ ಆನ್ ಅಕ್ರೂವಲ್ ಬೇಸಿಸ್ ಅಂತಿದೆ. ನೋಡಿ, ಯಾವ ಅಕೌಂಟ್ NPA ಅಲ್ವೋ, ಸ್ಟ್ಯಾಂಡರ್ಡ್ ಅಸೆಟ್ಸ್, ಅವನಿಗೆ ಅಂದ್ರೆ ಸ್ಟ್ಯಾಂಡರ್ಡ್ ಅಂದ್ರೆ ಏನು? ಪರ್ಫಾರ್ಮಿಂಗ್ ಅಂದ್ರೆ ಮುಂದಕ್ಕೆ ಕೊಡ್ತಾನೆ ಅಂತ ಇದೆ. ನಿಮ್ ಲೆಕ್ಕದ ನಿಮ್ಗೆ ಡೌಟ್ ಬಂದಿದೆ, ಅವನು NPA ಅಂತ ಅಲ್ವಾ ತಾನೆ? ಅದಕ್ಕೆ ತಾನೇ NPA ಕರೆಯೋದಾಗತ್ತೆ. ಸ್ಟ್ಯಾಂಡರ್ಡ್ ಅಂತ ಕರೀರಿ, ಪ್ರೊವಿಷನ್ ಮಾಡಿ ಅಂತ ಹೇಳಿದ್ದಾರೆ. ಟೆಕ್ನಿಕಲಿ ಅಂದ್ರೆ ಪ್ರಾಕ್ಟಿಕಲ್ ಪರ್ಪಸ್ NPAನೇ ಅದು, ಅಂದ್ರೆ ಅವನು ವಾಪಸ್ ಕೊಟ್ಟಿಲ್ಲ. ಆದ್ರೆ ಅವನಿಗೆ
NPA ಅಂತ ಕರೆಯೋದು ಬೇಡ, NPA ಮಾಡ್ಬೇಕಾದ ಪ್ರೊವಿಷನ್ ಮಾಡಿ ಅಂತ ಹೇಳಿದಾರೆ ಅಷ್ಟೇ. ನೀವು ಅದನ್ನು ಲಾಸ್ ಇಲ್ಲ, ಇಂಟ್ರೆಸ್ಟ್ ಅಕ್ರೋಲ್ ಬೇಸಿಸ್ ಮಾಡ್ತೀರಾ, ಪ್ರೊವಿಷನ್ ಗಿಂತ ಜಾಸ್ತಿ ಆಗುತ್ತೆ, ನಿಮ್ಗೆ ಏನು ಲಾಸ್ ಆಗೋಲ್ಲ. ಥ್ಯಾಂಕ್ ಯು. ನಾವು ಶ್ರೀನಿಧಿ ಕೋಆಪರೇಟಿವ್ ಬ್ಯಾಂಕ್ ಇಂದ ಸರ್. ಸರ್ ಇದು ಅಡಿಷನಲ್ ಡಾಕ್ಯುಮೆಂಟೇಶನ್ ಏನಾದ್ರು ಮಾಡ್ಕೋಬೇಕಾಗತ್ತೆ ಸರ್ ಈಗ ಮಾನಿಟರಿಂಗ್? ಮಾಡ್ಬೇಕಾಗತ್ತೆ. ಇದು ನಿಮ್ಗೆ ಒಂದು ಟೆನ್ಯೂರ್ ಚೇಂಜ್ ಆಗುತ್ತೆ, ವಾಪಸ್ ಕೊಡುವ ಇದು ಅಮೌಂಟ್ ಚೇಂಜ್ ಆಗಿರುತ್ತೆ, ಪುನಃ ಅವನಿಗೆ ಪ್ರಾಮಿಸರಿ ನೋಟ್ ಚೇಂಜ್ ಮಾಡ್ಬೇಕಾಗುತ್ತೆ. ಬರೀ ಮೊರಟೋರಿಯಂ ಇತ್ತಲ್ಲ ಅವಾಗ 6 months, ಅದಕ್ಕೇನು ಮಾಡುವ ಅಗತ್ಯ ಇಲ್ಲ ಇತ್ತು, ಅದು ಗೊತ್ತು. ಇದಕ್ಕೆ ಮಾಡ್ಬೇಕಾಗತ್ತೆ. ನೀವು ರಿನ್ಯೂ ಮಾಡುವಾಗ ಏನ್ ಮಾಡ್ತೀರಾ ಅದೇ ತರ ಮಾಡ್ಬೇಕಾಗತ್ತೆ, ಡಾಕ್ಯುಮೆಂಟೇಶನ್ ಮಾಡ್ಬೇಕಾಗತ್ತೆ. ಕಾಸ್ಟ್ ಅವನ ಮೇಲೆ ಹಾಕಿ. ಹಲೋ, ಹೇಳಿ ಸರ್. ಎಂ ಕೆ ಪಾಟೀಲ್ ಶೆಟ್ಟಿ ಸರ್ ಮಾತಾಡಿ. ಹೇಳಿ ಪಾಟೀಲ್ರ, ಹೇಳಿ. ಹಲೋ ಸರ್. ಹೇಳಿ. ಹಲೋ, ಕೇಳ್ತಾ ಇದೆ, ಹೇಳಿ. ಕೇಳ್ತಾ ಇದೆ. ಹಲೋ ಸರ್. ಹೇಳಿ ಹೇಳಿ ಸರ್, ಹೇಳಿ. ಹಲೋ, ನಾವು ಜಿಜಾಮತ ಬ್ಯಾಂಕ್ ಮಾತಾಡ್ತೀನಿ ಸರ್. ಹಲೋ, ಈಗ ಲಾಕ್ಡೌನ್, ಈಗ ಬೆಳಗಾವ್ ಡಿಸ್ಟ್ರಿಕ್ಟ್ ಒಳಗೆ ಲಾಕ್ಡೌನ್ ಸ್ಟಾರ್ಟ್ ಇದೆ ಸರ್. ಹಲೋ, ಮತ್ತೆ ಎಲ್ಲ ಲೋನ್ ಕಸ್ಟಮರ್ ನೀವು ಬ್ಯಾಂಕ್ ಬಂದ್ರೆ ಅಪ್ಲಿಕೇಶನ್ ಕೊಡೋದು ಹೆಂಗ್ ಸಾಧ್ಯ ಇದೆ? ಬ್ಯಾಂಕ್ ಕಸ್ಟಮರು ಲೋನ್ ಕಸ್ಟಮರ್ ನೀವು ಹೇಳಿದ್ರಲ್ಲ, ನೀವು ಮೊರಿಟೈಮ್ ಪೀರಿಯಡ್ಗೆ ಪೀರಿಯಡ್ಗೆ ಅಪ್ಲಿಕೇಶನ್ ಕೊಡ್ಬೇಕಂತ ಹೇಳಿದ್ರಿ, ಅದು ಹೆಂಗ್ ಕೊಡಬಹುದು ಸಾಧ್ಯ ಇದೆ ಒಂದ್ ಈ ಬ್ಯಾಂಕ್ಗೆ? ನಿಮ್ಗೆ ಹೇಳಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ ಏನು ಅಂತ. ಈಗ ಲಾಕ್ಡೌನ್ ನಡೆದಾರಿ ಸರ್, ಈಗ ಲೋನ್ ಕಸ್ಟಮರ್ ಇರ್ತಾರಲ್ಲ, ನೀವು ಹೇಳ್ತೀರಿ ಸರ್ ಬಂದ್ ಅವ್ರ ಅಪ್ಲಿಕೇಶನ್ ಕೊಡ್ಬೇಕಂತ ಹೇಳ್ತಿರಲ್ಲ, ಅವ್ರ ಮತ್ತೆ ಬ್ಯಾಂಕ್ ಹೆಂಗ್ ಬರೋದ್ರಿ ಸರ್? ಲಾಕ್ಡೌನ್ ಇದ್ರೆ ಅವ್ರಿಗೆ ಅಪ್ಲಿಕೇಶನ್ ಹೆಂಗ್ ಕೊಡುದು? ಇದಕ್ಕೆ ಟೈಮ್ ಇದೆ ರೀ, ಲಾಕ್ಡೌನ್ ಸೆಪ್ಟೆಂಬರ್ ವರೆಗೆ ಇರುವುದಿಲ್ಲ. ಟೈಮ್ ಇದೆ, ಸೆಪ್ಟೆಂಬರ್ 30 ಲಾಸ್ಟ್ ಡೇಟ್ ನಿಮ್ಗೆ ಅಪ್ರೂವಲ್ ಕೊಡೋಕೆ. ಅಂದ್ರೆ ಅವನು ಫಸ್ಟ್ ವೀಕ್ ಸೆಪ್ಟೆಂಬರ್ ಕೊಡಬಹುದು, ಯಾವ ಬೇಕು ಕೊಡಬಹುದು, ಈಗಲೇ ಕೊಡ್ಬೇಕಂತ ಏನಿಲ್ಲ. ಜೂನ್ 1 ಒಳಗೆ ಪಾಲಿಸಿ ಮಾಡಿ, 2ನೇ ತಾರೀಕು ಪಾಲಿಸಿ ಮಾಡಿ ಅಂತ ಹೇಳಿದ್ದು. ಅವನು ಇಮಿಡಿಯೇಟ್ ಅಪ್ಲಿಕೇಶನ್ ಕೊಡ್ಬೇಕು ಅಗತ್ಯ ಇಲ್ಲ, ಅವನ್ನೆಲ್ಲ ಬರಬೇಕು. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ, ಶ್ರೀನಿಧಿ ಬ್ಯಾಂಕ್ ಇಂದ. ಥ್ಯಾಂಕ್ ಯು ಸರ್. ಹೇಳಿ ರೆಡ್ಡಿ ಅವರ, ಹೇಳಿ. ಶ್ರೀನಿಧಿ ಸರ್ ನಮಸ್ಕಾರ, ಶ್ರೀನಿಧಿ ಬ್ಯಾಂಕ್ ಇಂದ. ಹೇಳಿ ಹೇಳಿ ಶ್ರೀನಿಧಿ ಅವ್ರು, ಹೇಳಿ. ಸರ್, ರೀಸ್ಟ್ರಕ್ಚರಿಂಗ್ ಇದಾದ್ಮೇಲೆ ಅವರು ಪ್ರೊಸೆಸಿಂಗ್ ಚಾರ್ಜಸ್ ಈ ತರ ಏನಾದ್ರು ಚಾರ್ಜಸ್ ಆಗ್ಬೋದಾ? ಆಗ್ಬೋದು. Is there any charges applicable for the restructuring? ಬ್ಯಾಂಕಿಗೆ ಬಿಟ್ಟದ್ದು, ಅದೇನು ಹೇಳುದಿಲ್ಲ. ನಿಮ್ ಇದು ಇನ್ವಾಲ್ವ್ ಆಗಿದೆ ತಾನೆ, ಹೊಸ ಈಗ ಸ್ಟ್ಯಾಂಪ್ ಗಿಂಪು ಬೇಕಾದ್ರೆ ಎಲ್ಲ ಚಾರ್ಜ್ ಆಗ್ಬೋದು, ನಾರ್ಮಲ್ ಚಾರ್ಜಸ್. ಈಗ ನೀವು ಪ್ರತಿ ವರ್ಷ ಅಕೌಂಟ್ ರಿನ್ಯೂ ಮಾಡ್ತೀರಾ, CC ಅಕೌಂಟ್, ಅವಾಗ ಚಾರ್ಜ್ ಆಗಲ್ವಾ? ಅದನ್ನ ಅವನು ಇಶ್ಯೂ ರೆಡಿ ಫಾರ್ ದಟ್. ನೀವು ಅವನಿಗೆ ಟ್ರಾನ್ಸ್ಪರೆಂಟ್ ಆಗಿ ಹೇಳಿಬಿಟ್ರಾಯ್ತು, ಚಾರ್ಜ್ ಬೇಡ ಅಂತ ಹೇಳಿದ್ರೆ ಬೇಡಪ್ಪ, ಅಕೌಂಟ್ NPA ಆಗತ್ತೆ, ಕಟ್ಟು ಬಿಡು ಅಂತ ಹೇಳಿಬಿಟ್ರಾಯ್ತು. ಇದು ನಿಮಗೋಸ್ಕರ ಅಲ್ಲ, ಅವರಿಗೋಸ್ಕರನೂ ಬೇಕಾಗಿದೆ. ಇಶ್ಯೂ ರೆಡಿ ಫಾರ್ ದಟ್. ಕಟ್ಟದೇ ಇದ್ರೆ ಬಡ್ಡಿ ಮೇಲೆ ಬಡ್ಡಿ ಆಗುತ್ತೆ, ಬಡ್ಡಿ ಜಾಸ್ತಿ ಆಗುತ್ತಲ್ಲ, ಪೆನಲ್ ಇಂಟ್ರೆಸ್ಟ್ ಇರುವುದಿಲ್ಲ, ಬಡ್ಡಿ ಜಾಸ್ತಿ ಆಗತ್ತಲ್ವಾ ಅಂತ ಹೇಳಿದ್ರೆ ಏನ್ ಮಾಡಕ್, ಇದಕ್ಕೆಲ್ಲ ಏನ್ ಮಾಡಕ್ ಆಗಲ್ಲ. ಹಾಕ್ಬೋದು. उसी दिन बना करके आया इसमें। ಹೇಳಿ. हमारा नाम नहीं आ रहा, हमारा नाम आना उसमें। ಆಯ್ತಾ? ಆಜಾದ್ ಕೋಆಪರೇಟಿವ್ ಬ್ಯಾಂಕ್ ಮಾತಾಡಿ. ಆಯ್ತಾ? ಇನ್ನು ಕ್ಲೋಸ್ ಮಾಡ್ಲಾ? ಇದೆಯಾ ಕ್ವಶನ್ ಗಳಿದೆಯಾ ಬೇರೆ ಯಾವ ಬಗ್ಗೆ ಏನಾದ್ರು ಕೇಳಿಬೇಕಾದ್ರೆ? ತುಂಬಾ ವಿಷಯ ಇತ್ತಲ್ಲ. ಹಲೋ ಹಲೋ ಸರ್, ಹಲೋ ಹೇಳಿ ಸರ್. ಹೇಳಿ ಸರ್, ಸೆಂಟ್ರಲ್ ಆಡಿಟರ್ ಪರ್ಮಿಷನ್ ತಗೋಬೇಕು RBI ಇದ್ದು. ಇನ್ನು ಲಾಸ್ಟ್ ಟೈಮ್ ತೊಗೊಂಡಿದ್ದಕ್ಕೆ ಮಾಡ್ಬೇಕು ಅದು. ಸ್ಟ್ಯಾಚ್ಯೂಟರಿ ಆಡಿಟರ್ಗೆ ಹೊಸ ರೂಲ್ಸ್ ಮಾಡಿ 2 ಹೆಸರು ರೆಕಮೆಂಡ್ ಮಾಡಿ ಜುಲೈ ಒಳಗೆ ಕಳಿಸ್ಬೇಕು ಅವ್ರಿಗೆ. ಜುಲೈ 31 ಒಳಗೆ ಅವ್ರಿಗೆ ಕಳಿಸ್ಬೇಕು. ಈಗ ಲಾಸ್ಟ್ ಟೈಮ್ ಜನರಲ್ ಬಾಡಿ ಒಳಗೆ ನಾವು ಅಪ್ಲೀಸ್ ಮಾಡಿವಿ, ಅದನ್ನ ಕಂಟಿನ್ಯೂ ಮಾಡಬಹುದಲ್ಲ?
GB ಒಳಗೆ ಕಂಟಿನ್ಯೂ ಫಿಕ್ಸ್ ನೋಡಿ, ಮಾಡಿ ಈ ವರ್ಷದ 31 ಮಾರ್ಚ್ 2021 ಅಡಿಟ್ ಮಾಡೋಕೆ ಏನ್ ತೊಂದ್ರೆ ಇಲ್ಲ. ಈಗ ನೀವು ಲಾಸ್ಟ್ ಟೈಮ್ ಯಾರು ಅಪ್ರೂವ್ ಮಾಡಿದಾರೋ ಅವರೇ ಮಾಡ್ತಾರೆ. ಈಗ ನೀವು ಆಡಿಟ್ ಅಪಾಯಿಂಟ್ ಮಾಡುದು ಮಾರ್ಚ್ 22ಕ್ಕೆ. ಓಕೆ ಸರ್, ಓಕೆ. ಈಗ ನಾ ಅಪ್ರೂವಲ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, RBI ಅಪ್ರೂವಲ್ ಅಲ್ಲ. ಈಗ ಮಾರ್ಚ್ 31ಕ್ಕೆ ಅಂದ್ರೆ 2021ಕ್ಕೆ ಏನು ಹೊಸ ಅಪ್ರೂವಲ್ ಬೇಡ. ಓಕೆ ಸರ್, ಓಕೆ. ಬರೋ ವರ್ಷಕ್ಕೆ 22ಕ್ಕೆ ಮಾತ್ರ ಬೇಕಾ? ಅದಕ್ಕೆ ಈಗಲೇ ಶುರು ಮಾಡ್ಬೇಕು ನೀವು ಕೆಲಸ. ಜುಲೈ ಒಳಗೆ ಕಳಿಸ್ಬೇಕು ಅವರಿಗೆ. ಓಕೆ ಓಕೆ, ಥ್ಯಾಂಕ್ ಯು. ಸರಿ. ಹಲೋ. ಹಾ ಹೇಳಿ ಸರ್. ಹಾ ಸರ್, ಫ್ರಮ್ ಮರ್ಚೆಂಟ್ ಲಿಬರಲ್ ಬ್ಯಾಂಕ್ ರಾಜು ಕೋಟಿ ಸ್ಪೀಕಿಂಗ್ ಸರ್. ಹಾ ಟೆಲ್ ಮೀ. ಮರ್ಚೆಂಟ್ ಲಿಬರಲ್ ಬ್ಯಾಂಕ್. ಹಾ, ಕನ್ನಡದಲ್ಲಿ ಮಾತಾಡಿ. ಹಲೋ ಹೇಳಿ ರಾಜಕೋಟಿ ಅವರೇ. ಎಸ್ ಸರ್, ಬೈ ದ ವೇ ನಾವು ಈಗ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಸಲುವಾಗಿ ರಿಜಿಸ್ಟರ್ ಕಳಿಸಿದ್ವಿ ಸರ್ ರಿನ್ಯೂವಲ್ಗೆ, ಅಪ್ರೂವಲ್ಗೆ. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇನ್ನೂ ಅಪ್ರೂವಲ್ ಮಾಡಿ ಕೊಟ್ಟಿಲ್ಲ ರಿಜಿಸ್ಟರ್ ಇನ್ನೂ ನಮ್ ಕಡೆ. ಅದಕ್ಕೆ ಏನ್ ಸರ್ ಈಗ ನಾವು ನೋಡ್ರಿ, ಬ್ಯಾಂಕ್ ಇದು KCS ಆಕ್ಟ್ ಸೆಕ್ಷನ್ 12(2) ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಇದನ್ನ ಅಮೆಂಡ್ಮೆಂಟ್ ಸಬ್ಮಿಟ್ ಮಾಡಿದ 3 ತಿಂಗಳ ಒಳಗೆ ಅಪ್ರೂವಲ್ ಆಗಿ ಬಾರದೇ ಇದ್ರೆ ಆಟೋಮೆಟಿಕ್ ಅಪ್ರೂವಲ್ ಆಗಿದೆ ಅಂತ ಲೆಕ್ಕ. ನೀವು ಅದನ್ನೇ ಆ ಸೆಕ್ಷನ್ ಪಾರ ಕೋಟ್ ಮಾಡಿ ನೀವು ರಿಸರ್ವ್ ಬ್ಯಾಂಕ್ ಕಳಿಸಿಕೊಡಿ. ಈಗ ನಿಮ್ಮಿಂದ ಮಾಡ್ಬೇಕಾದ ಕೆಲಸ ನೀವು ಮಾಡಿದೀರಾ. ಅವ್ರು ಕೋವಿಡ್ ಇಂದಾಗಿ ಅಪ್ರೂವ್ ಮಾಡದೇ ಇರ್ಬೋದು, ಪರವಾಗಿಲ್ಲ. ಇದು ನೋಡಿ, ನೀವು ರಿಸರ್ವ್ ಬ್ಯಾಂಕಿನ ಡೈರೆಕ್ಷನ್ಸ್ ಅನ್ನು ನೀವು ಪಾಲನೆ ಮಾಡಿದ್ರ ಅಂತ ನೀವು ಲಿಸ್ಟ್ ಕಳಿಸಿಬಿಡಿ. ರಿಸರ್ವ್ ಬ್ಯಾಂಕ್ ಬೇಕಾದ್ರೆ RCS ಮಾತಾಡ್ಕೋತಾರೆ, ನಿಮ್ ವರಿ ಮಾಡ್ಕೋಬಿಡಿ. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಸರ್. राजू को रघुजा ನನಗೆ मैं कुछ नहीं मैंने पूछा वो हमको पूछा ಬೇರೆ ಏನು ಮಾತಾಡಬೇಡಿ ಸರ್. ಹಲೋ. ಹಾ ಹೇಳಿ, ಮಾತಾಡಿ. ಯಾರದು ಹೇಳಿ ಹೇಳಿ. ಹಲೋ ಸರ್, ಸಹ್ಯಾದ್ರಿ ಮಹಿಳಾ ಬ್ಯಾಂಕ್ ಇಂದ. ಸರ್, ಈಗ ಲಾಸ್ಟ್ ಟೈಮ್ ರೀಸ್ಟ್ರಕ್ಚರ್ ಮಾಡಿರ್ತೀವಲ್ಲ ಸರ್ ಅಕೌಂಟ್, ಅದು ಈಗ ಸ್ಟ್ಯಾಂಡರ್ಡ್ ಇದೆ. ಸೇಮ್ ಅಕೌಂಟಿಗೆ ಮತ್ತೆ ರೀಸ್ಟ್ರಕ್ಚರ್ ಮಾಡಕ್ ಬರೋದಿಲ್ಲ ಅಲ್ಲ ಸರ್? ಸೇಮ್ ಅಕೌಂಟ್ ಮತ್ತೆ ಬರೋಲ್ಲ. ಆದ್ರೆ ಒಂದು, ಅವರಿಗೆ ಲಾಸ್ಟ್ ಇಯರ್ ಮಾಡುವಾಗ ರೀಸ್ಟ್ರಕ್ಚರ್ ಮಾಡುವಾಗ 2 ವರ್ಷದ ಅವಧಿ ಕೊಡದೆ ಇದ್ರೆ, ಹೊಸ ಇದಕ್ಕೆ ಮೊರಟೋರಿಯಂ ಅಂತ ಹೇಳ್ತಾರಲ್ಲ, ಕೊಡದೆ ಇದ್ರೆ ಬಾಕಿ ಉಳಿದ ಅವಧಿಯನ್ನು ಈಗ ಕೊಡಬಹುದು ಅಷ್ಟೇ. ಕೊಡ್ಬೋದು. ಅದು ಫುಲ್ ಕೊಟ್ಟಿದ್ರೆ ಪುನಃ ರೀಸ್ಟ್ರಕ್ಚರ್ ಮಾಡೋ ಪ್ರಶ್ನೆ ಬರುವುದೇ ಇಲ್ಲ. ಯಾಕಂದ್ರೆ ಇನ್ನು ಟೈಮ್ ಇದೆ ಅದಕ್ಕೆ ಬೇಕಾದಷ್ಟು ಪೇಮೆಂಟ್ ಮಾಡೋಕೆ. ಅದರಿಂದ ಈಗ NPA ಆಗು ಸಾಧ್ಯನೇ ಇಲ್ಲ. ಲಾಸ್ಟ್ ಟೈಮ್ ರೀಸ್ಟ್ರಕ್ಚರ್ ಮಾಡಿ 24 ತಿಂಗಳು ಬೆನಿಫಿಟ್ ಕೊಟ್ಟಿದ್ರೆ ಯಾವುದೇ ಅಕೌಂಟ್ಸ್ ಈಗ NPA ಆಗು ಸಾಧ್ಯನೇ, ಯಾಕಂದ್ರೆ ಪೇಮೆಂಟ್ ಡ್ಯೂ ಇಲ್ಲ. ಅದರಿಂದ ಅದ್ರ ಬಗ್ಗೆ ಮಾತಾಡಬೇಡಿ. ಕೆಲವು 6 ತಿಂಗಳು ಕೊಟ್ಟಿದ್ದಾರೆ, ಕೆಲವು 8 ತಿಂಗಳು ಕೊಟ್ಟಿದ್ದಾರೆ, ಅವರಿಗೆ ಪ್ರಾಬ್ಲಮ್. ಹಲೋ ಹೇಳಿ ಹೇಳಿ. ಈಗ ಅದೇ ಲಾಸ್ಟ್ ಟೈಮ್ ರೀಸ್ಟ್ರಕ್ಚರ್ ಮಾಡಿರ್ತೀವಿ, ಅದು ಸ್ಟ್ಯಾಂಡರ್ಡ್ ಆಗಿರುತ್ತಲ್ಲ ಸರ್. ಈಗ ಅದು ಮತ್ತೆ ಈಗ 31st ಮಾರ್ಚಿಗೆ ಅದು ಸ್ಟ್ಯಾಂಡರ್ಡ್ ಆಗಿದ್ದಾಗ ಮತ್ತೆ ಈಗ ನಾವು ರೀಸ್ಟ್ರಕ್ಚರ್ ಮಾಡ್ಬೇಕಾದ್ರೆ 31st ಮಾರ್ಚಿಗೆ ಯಾವ ಅಕೌಂಟ್ ಸ್ಟ್ಯಾಂಡರ್ಡ್ ಆಗಿದೆ ಅದಕ್ಕೆ ರೀಸ್ಟ್ರಕ್ಚರ್ ಮಾಡ್ಬೋದು ಅನ್ನೋ ಇದು ಇದಕ್ಕೂ ಅಪ್ಲಿಕಬಲ್ ಆಗುತ್ತೆ ಸರ್. ಹಾಗಿದ್ರೆ ಅದು ಕಂಟಿನ್ಯೂ ಆಗುತ್ತಾ ಅಥವಾ ಹೇಗೆ ಅಂತ ನೋಡಿ. ಒಂದು ಬೇಸಿಕ್ ತಿಳ್ಕೊಳ್ಳಿ, ಲಾಸ್ಟ್ ಟೈಮ್ ರೀಸ್ಟ್ರಕ್ಚರ್ ಮಾಡುವಾಗ ಈ ಸಲ 2ನೇ ಸಲ ರೀಸ್ಟ್ರಕ್ಚರ್ ಮಾಡುವಾಗ ಇಲ್ಲ. ಆದರೆ ಲಾಸ್ಟ್ ಟೈಮ್ ರೀಸ್ಟ್ರಕ್ಚರ್ ಮಾಡುವಾಗ ನೀವು 24 ತಿಂಗಳವರೆಗೂ ಅವರಿಗೆ ಇದನ್ನ ಕಂತನ್ನು ಮುಂದಕ್ಕೆ ಹಾಕುವಂತ ನಿಮಗೆ ಫೆಸಿಲಿಟಿ ಇತ್ತು. ನೀವು 24 ತಿಂಗಳು ಹಾಕಿಲ್ಲ, ಮುಂದಕ್ಕೆ ಹಾಕಿಲ್ಲಪ್ಪ, ಬರೀ ಒಂದು 10 ತಿಂಗಳು ಹಾಕಿದಿರಾ, 12 ತಿಂಗಳು ಹಾಕಿದಿರಾ ಅಂತ ಆದ್ರೆ ಬಾಕಿ ಉಳಿದದ್ದು 12 ತಿಂಗಳು 14 ತಿಂಗಳು ಈಗ ಮುಂದಕ್ಕೆ ಹಾಕ್ಬಹುದು ಅಷ್ಟೇ ಅಂತದಕ್ಕೆ. ಹೋದ ವರ್ಷ ಈ ವರ್ಷ ಪ್ರೊವಿಷನ್ ಮಾಡ್ಬೇಕಾಗತ್ತೆ. ಅಲ್ಲ, ಹೋದ ವರ್ಷ ಮಾಡಿದ ಪ್ರೊವಿಷನ್ ಇದೆಯಲ್ಲ 10%, ಅದೇ ಕಂಟಿನ್ಯೂ ಆಗುತ್ತೆ. ಹೊಸ ಏನು ಪ್ರೊವಿಷನ್ ಅದು? ಹೊಸ ಖಾತೆ ಮಾಡಿದ್ರೆ ಹೊಸ ಪ್ರೊವಿಷನ್ ಮಾಡ್ಬೇಕಾಗುತ್ತೆ. ಅದೇ ಖಾತೆಗೆ ನೀವು ಬರೀ ಕಂತನ್ನು ಇನ್ನು ಮುಂದಕ್ಕೆ ಹಾಕಿದ್ರೆ ಹೊಸ ಪ್ರೊವಿಷನ್ ಅಗತ್ಯ ಇಲ್ಲ. ರೈಟ್ ಸರ್, ಥ್ಯಾಂಕ್ ಯು. ಹೇಳಿ ಸರ್. ಬೈ ದಿ ವೇ, ಆಯ್ತಾ? ಮೊರಟೋರಿಯಂ ಪೀರಿಯಡ್ 6 ತಿಂಗಳು ಕೊಟ್ಟಿರ್ತೀವಿ ಸರ್. ಲಾಸ್ಟ್ ಟೈಮ್ 6 ಮಂತ್ಸ್ ಕೊಟ್ಟಿರ್ತೀವಿ ಸರ್.
ಈಗ ಮತ್ತೆ ಅವ್ರಿಗೆ 18 months ಕೊಡ್ಬೋದಲ್ಲ ಅವ್ರಿಗೆ ಸರ್? ನೋಡಿ, ಆ ಮೊರಟೋರಿಯಂ ಕೊಟ್ಟವರಿಗೆ ತಪ್ಪು ಮೊರಟೋರಿಯಂ ಕೊಟ್ರಿ, ಈಗ ಅದು ಮಾರ್ಚ್ 31ಕ್ಕೆ ಸ್ಟ್ಯಾಂಡರ್ಡ್ ಇದೆ ಅಂತ ತಿಳ್ಕೊಳ್ಳಿ. ಹೌನ್ರಿ. ಕೊಡ್ಬಹುದು. ಆ ಮೊರಟೋರಿಯಂ 6 ತಿಂಗಳು ಕೊಟ್ರಲ್ಲ, ಅದು ರೀಸ್ಟ್ರಕ್ಚರ್ ಅಂತ ತಿಳ್ಕೊಳ್ಳಲ್ಲ, ಅದು ಕೌಂಟ್ ಆಗಲ್ಲ, ಅದು ಬೇರೆ. ಆಗಸ್ಟ್ 6, 2020 ಕೊಟ್ಟ ಸರ್ಕ್ಯುಲರ್ ಪ್ರಕಾರ ನೀವೇನಾದ್ರೂ ರೀಸ್ಟ್ರಕ್ಚರ್ ಮಾಡಿ 2 ವರ್ಷ ಅಥವಾ ಅದಕ್ಕೆ ಕಡಿಮೆಯಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ರೆ, ಅದಕ್ಕೆ ನೀವಾಗ ಸ್ಪೆಷಲ್ ಮೊರಟೋರಿಯಂ ಬೇರೆ ಕೊಟ್ಟಿದ್ರೆ ಅದಕ್ಕೆ ಮಾತ್ರ. ಜನರಲ್ ಮೊರಟೋರಿಯಂ ಮಾರ್ಚ್ ಇಂದ ಆಗಸ್ಟ್ ವರೆಗೆ ಕೊಟ್ಟಲ್ಲ, ಅದು ಲೆಕ್ಕಕ್ಕಿಲ್ಲ. ಅದು ರೀಸ್ಟ್ರಕ್ಚರ್ ಅಂತ ತಿಳ್ಕೊಳ್ಳೋದಿಲ್ಲ, ಬರುದಿಲ್ಲ, ಲೆಕ್ಕಕ್ಕೆ ಬರೋಲ್ಲ. ಇಂಟ್ರೆಸ್ಟ್ ತುಂಬಿರಂಗಿಲ್ಲ ಸರ್ ಅವ್ರು. ಇಂಟ್ರೆಸ್ಟ್ ತುಂಬಿರಂಗಿಲ್ಲ ಸರ್ ಅವರು. ಇಂಟ್ರೆಸ್ಟ್ ತುಂಬಿಲ್ಲ ಅಂತ ಹೇಳಿದ್ರೆ ಈಗ NP ಆಗ್ತದೆ. ನೀವು ಆವತ್ತಿಗೆ ಮಾರ್ಚ್ಗೆ ನೀವು ಆಗಸ್ಟ್ 6ನೇ ತಾರೀಕು ಸರ್ಕ್ಯುಲರ್ ಕೊಟ್ಟಲ್ಲ, ಅದ್ರ ಪ್ರಕಾರ ರೀಸ್ಟ್ರಕ್ಚರ್ ಮಾಡ್ಬೇಕಿತ್ತು. ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಮಾರ್ಚ್ 31ಕ್ಕೆ ಅಕೌಂಟ್ ಸ್ಟ್ಯಾಂಡರ್ಡ್ ಇದೆಯಾ ಅಂದ್ರೆ ಸ್ಟ್ಯಾಂಡರ್ಡ್ ಇದೆಯಾ? ಇದೆ ಸರ್, ಇದೆ ಸರ್. ಹಾಗಾದ್ರೆ ರೀಸ್ಟ್ರಕ್ಚರ್ ಮಾಡ್ಬೋದು. ಓಕೆ ಸರ್. ಅದು 6 ತಿಂಗಳು ಲೆಕ್ಕಕ್ಕಿಲ್ಲ. ಮಾರ್ಚ್ ಇಂದ ಆಗಸ್ಟ್ ವರೆಗೆ ಜನರಲ್ ಮೊರಟೋರಿಯಂ 6 ತಿಂಗಳು ಕೊಟ್ರಲ್ವಾ, ಅದು ಎಲ್ಲರಿಗೂ ಬಂದಿದೆ, ಅದು ಇದು ಕೌಂಟ್ ಆಗಲ್ಲ, ಅದು ಬೇರೆ. ಹಲೋ ಸರ್. ಹೇಳಿ. ಹಲೋ ಸರ್. ಹೇಳಿ. ಸರ್, ನಾವು ಇಲ್ಲಿ ನಮ್ಮ ಬ್ಯಾಂಕಿಂದ ಎಲ್ಲ ಮಾರ್ಗೇಜ್ ಲೋನ್ ತಗೊಂಡಾರಿ ಕೆಲವೊಂದು ಕಸ್ಟಮರ್. ಪ್ರಾಪರ್ಟಿ ಅಗೇನ್ಸ್ಟ್ ಮಾರ್ಗೇಜ್ ಲೋನ್ ತಗೊಂಡಾರಿ. ಮತ್ತ ಅವ್ರ ಪರ್ಪಸ್ ತಗೊಂಡಾರಿ ಹೌಸ್ ರಿಪೇರಿ. ತಗೊಂಡಾರಿ, ಕೆಲವೊಂದು ಬಿಸ್ನೆಸ್ ಗೆ ಯೂಸ್ ಮಾಡ್ಯಾರಿ. ಮತ್ ಇದ್ರಾಗ ನೀವು ಈಗ ಮೊರಟೋರಿಯಂ ಪೀರಿಯಡ್ ಕೊಡ್ಬೋದ್ರಿ ಸರ್? ಇದ್ರಾಗ ಈ ಪ್ರಕಾರ ಕೊಡ್ಬೋದ್ರಿ, ಎಲ್ಲ ಕೊಡ್ಬೋದ್ರಿ, ಪರವಾಗಿಲ್ಲ ರೀ, ಕೊಡ್ಬೋದ್ರಿ. ಹೌಸ್ ರಿಪೇರಿ ಸಲುವಾಗಿ ಕೊಡುದ ಅದು ಕೊಡ್ಬಹುದು. ಪರ್ಸನಲ್ ಲೋನ್ ಆಗತ್ತಲ್ವಾ, ಅದು ಕೊಡ್ಬಹುದು. ಮತ್ತೆ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಇದೆ, ಬರೀ ಬಿಸ್ನೆಸ್ ಪರ್ಪಸ್ ಸಲುವಾಗಿ ಕೊಡ್ಬೇಕಂತ. ಎಲ್ಲಿದೆ? ಯಾರು ಹೇಳಿದ್ರು? ಇಲ್ಲ. ಎಲ್ಲಿದೆ? ಎಲ್ಲ ನೋಡಿ, ಫಾರ್ಮ್ ಲೋನು, MSME ಚಿಕ್ಕ ಲೋನು, ಸ್ಟಾಫ್ ಲೋನು, ಅದು ಬಿಟ್ಟು ಎಲ್ಲರಿಗೂ ಬರುತ್ತೆ. ಮತ್ತೆ ಹೈಪೋಥಿಕೇಶನ್ ಲೋನ್ ಅವ್ರ ಸಲುವಾಗಿ ಕೊಡ್ಬೋದ್ರಿ ಸರ್? ಯಾರಿಗೂ ಎಲ್ಲರಿಗೂ ನೋಡ್ರಿ, ಜ್ಯುವೆಲರಿ ಲೋನ್ಗೆ ಕೊಡ್ಬಹುದು, ಆಯ್ತಲ್ವಾ? ಎಲ್ಲರಿಗೂ ಕೊಡ್ಬೋದ್ರಿ, ಎಕ್ಸೆಪ್ಟ್ ದೋಸ್ ನಾವು ಹೇಳಿದ್ನಲ್ಲ, ಯಾರಿಗ್ ಕೊಡಬಾರದು ಅಂತ ಹೇಳ್ತಾರೆ ಅದ್ ಮಾಡ್ಕೊಳ್ಳಿ, ಬಾಕಿ ಎಲ್ಲರಿಗೂ ಬರುತ್ತೆ. ಲಾಸ್ಟ್ ಟೈಮ್ ಬೆನಿಫಿಟ್ ಕೊಟ್ಟವರಿಗೆ ಬರುವುದಿಲ್ಲ. ಹೌಸಿಂಗ್ ಇದು ಯಾವ್ದು ಅಗ್ರಿಕಲ್ಚರ್ ಲೋನ್, ಫಾರ್ಮ್ ಲೋನಿಗೆ ಬರೋಲ್ಲ, MSME ಬರೋಲ್ಲ. ಅಂದ್ರೆ ಅವ್ರು ಬರೋಲ್ಲ ಅಂದ್ರೆ ಅವ್ರು ಬೇರೆ ಸರ್ಕ್ಯುಲರ್ ಇದೆ ಅವರಿಗೆ, ಇದ್ರಲ್ಲಿ ಬರೋಲ್ಲ ಅಷ್ಟೇ. ಮತ್ತೆ ಸ್ಟಾಫ್ ಲೋನ್ಗೆ ಬರೋಲ್ಲ, NBFC ಮತ್ತೆ ಗವರ್ಮೆಂಟ್ ಏಜೆನ್ಸಿಗಳಿಗೆ ಅವರಿಗೆಲ್ಲ ಬರೋಲ್ಲ ಅಷ್ಟೇ. ಅದರ್ವೈಸ್ ಕನ್ಸ್ಟ್ರಕ್ಷನ್ ಗೆ ನಾವು ಕೊಟ್ಟಿದ್ದೀವಿ ಸರ್, ಕೆಲವೊಂದು ಕಸ್ಟಮರ್ ಗೆ ಕನ್ಸ್ಟ್ರಕ್ಷನ್ ಲೋನ್ ಕೊಟ್ಟಿದ್ದೀವಿ. ಸರಿ, ಅವ್ರಿಗೆ ಕೊಡ್ಬೋದ್ರಿ ಸರ್? ಕೊಡ್ಬೋದು. ಪುನಃ ಯಾರಿಗೆ ಕೊಡ್ಲಿಕ್ಕಿಲ್ಲ ಅಂತ ಒಂದ್ 4-5 ಹೆಸರು ಹೇಳಿದೆ. ಅದು ಬಿಟ್ಟು ಎಲ್ಲರಿಗೂ ಅವ್ರು ಕೊಡ್ಬೇಡ, ಇವ್ರು ಎಲ್ಲರಿಗೂ ಯಾವುದೇ ಹೆಸರು ಓಕೆ ಸರ್, ಥ್ಯಾಂಕ್ ಯು ಸರ್. ಏನೇ ಮಾರ್ಗೇಜ್ ಲೋನ್ ಕೊಡ್ಲಿ, ಹೈಪೋಥಿಕೇಶನ್ ಕೊಡ್ಲಿ, ಜುವೆಲ್ ಲೋನ್ ಕೊಡ್ರಿ, ಏನ್ ಬೇಕಾದ್ರೂ ಕೊಡ್ಲಿ, ಎಲ್ಲರಿಗೂ ಬರುತ್ತೆ. ಸೆಕ್ಯೂರ್ಡ್ ಇರ್ಲಿ, ಅನ್ಸೆಕ್ಯೂರ್ಡ್ ಇರ್ಲಿ, ಏನೇ ಇರ್ಲಿ, ಎಲ್ಲರಿಗೂ ಬರುತ್ತೆ. ಸ್ಟಾಫಿಂಗ್ ಲೋನಿಗೆ ಬರಲ್ಲ ಅಷ್ಟೇ. ಹಾಗೆ ಯಾರಿಗೆ ಬರಲ್ಲ ಅಂತ ಲಿಸ್ಟ್ ಇದೆ ಅಷ್ಟೇ, ಬರೋವರ ಲಿಸ್ಟ್ ಇಲ್ಲ, ಎಲ್ಲರಿಗೂ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊಟ್ಟಿದ್ರೆ ಹೊಸ ಲೋನ್ ಕೊಡ್ಬೋದು ಅವರಿಗೆ, ಪರ್ಸನಲ್ ಲೋನ್ ಅಂತ ತಗೊಂಡ್ರೆ ಹೊಸ ಲೋನ್ ಕೊಡುವಾಗಿಲ್ಲ ಅಷ್ಟೇ. ಇದರ ವ್ಯತ್ಯಾಸ ಅಷ್ಟೇ, ಮತ್ತೆ ಏನು ವ್ಯತ್ಯಾಸ ಇಲ್ಲ, ಎಲ್ಲರಿಗೂ ಬರುತ್ತೆ. ಹೇಳಿದಲ್ಲ, ಜ್ಯುವೆಲ್ಲರ್ ಗೋಲ್ಡ್ ಲೋನ್ ಹೇಳಿದ್ನಲ್ಲ. ಈಗ ನಾವು ಜ್ಯುವೆಲ್ಲರಿ ಗೋಲ್ಡ್ ಲೋನ್ ಅಂದ್ರೆ ಮಿನಿಮಮ್ 12 months ಕೊಡ್ತೀರಿ ಸರ್, ಮತ್ತೆ ರಿನ್ಯೂವಲ್ ಮಾಡ್ತೀನಿ ಅದು, ಹಿಂಗೈತಿ ಸರ್. ಸರಿ ಪ್ರಕಾಶ್ ಸರ್ ಮಾತಾಡಿ ಸರ್, ತಾವು ಮಾತಾಡಿ. ಸರ್ ನಾನೇ ಮಾತಾಡ್ತೀನಿ. ಸರ್ ಸುಧಾಕರ್ ಭಟ್ರ ಸರ್, ನಾನೇ ಮಾತಾಡ್ತೀನಿ. ಸುಧಾಕರ್ ಭಟ್ರ ಹೇಳಿ ಸರ್. ಈಗ ಕ್ವಶನ್ಸ್ ಇದ್ರೆ ಮತ್ತವರು ಮೇಲ್ ಮಾಡಿ ತರ್ಸ್ಕೊಳ್ಳಿ. ಈಗ ಎಲ್ಲರಿಗೆ ನೀವು ಹೇಳಿದ್ದು ಎಲ್ಲ ಅರ್ಥ ಆಗಿದೆ ಅವ್ರಿಗೆ.
ಸಣ್ಣ ಪುಟ್ಟ ಏನಿದಾವ ನಮ್ ಫೆಡರೇಷನ್ಗೆ ಅವ್ರ ಲೆಟರ್ ಬರೆದು ಮತ್ ಕ್ಲಾರಿಫಿಕೇಶನ್ ತಗೊಳ್ಳಿ. ಆಮೇಲೆ ನೀವು ಇವತ್ತೇನ್ PPT ಮಾಡಿದಿರಲ್ಲ ಅದನ್ನ ಎಲ್ಲಾ ಬ್ಯಾಂಕ್ಗಳಿಗೆ ಕಳಿಸ್ಕೊಡೋಣ. ಸರಿ, ಎಲ್ಲರಿಗೆ ಮೇಲ್ ಮಾಡಿ. ಎಲ್ಲಾ ಬ್ಯಾಂಕ್ಗಳಿಗೆ PPT ಮೇಲ್ ಮಾಡ್ಬಿಡೋಣ. ಮತ್ತೇನಿದೆ ಅದು PPT ಡೌಟ್ಸ್ ಏನಿದೆ ಅವ್ರು ಬಂದು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಸರಿ ಹಲೋ ಸರ್, ಈಗ ಮುಗಿಸೋಣ ಎಲ್ಲ ಕನ್ಕ್ಲೂಷನ್ ಮಾಡೋಣ ಸರ್. ಹಾಗಾದ್ರೆ ಮಾಡಿ ಸರ್, ಮಾಡಿ ಸರ್. ವಂದನಾರ್ಪಣೆ ಮಾಡಿಬಿಡಿ. ಓಕೆ, ಹಲೋ ವಂದನಾರ್ಪಣೆ ಮಾಡಿಬಿಡಿ. ಓಕೆ, ಹಲೋ ಈ ಗೋ ಟು ಮೀಟಿಂಗ್ ಸಭೆಗೆ ಎಲ್ಲಾ ಬ್ಯಾಂಕಿನ ಪ್ರತಿನಿಧಿಗಳು ಭಾಗವಹಿಸಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಕೇಳಿಕೊಂಡಿರುತ್ತೀರಿ. ಈ ಸಭೆಗೆ ಆಗಮಿಸಿದ ಮತ್ತು ಹಾಜರಿದ್ದ ಎಲ್ಲ ನಮ್ಮ ಸಹಕಾರಿ ಬಂಧುಗಳಿಗೆ ಮಹಾಮಂಡಳದ ಪರವಾಗಿ ಧನ್ಯವಾದಗಳು. ಮತ್ ಏನೇ ಡೌಟ್ಸ್ ಇದ್ರು ಮೇಲ್ ಹಾಕಿ, ದಯವಿಟ್ಟು ಫೆಡರೇಷನ್ಗೆ ಮೇಲ್ ಹಾಕಿ. ಇದ್ರಲ್ಲಿ ನಮ್ಮ ಸುಧಾಕರ್ ಭಟ್ರು ರಿಪ್ಲೈ ಕೊಡ್ತೇವ ನಮ್ಮ ಫೆಡರೇಷನ್ ದಿಂದ. ಆಮೇಲೆ ಮತ್ ಏನೇ ಇದೊಂದೇ ಇರ್ಬೋದು, ಬೇರೆ ಯಾವ್ದಿದ್ರು ತಾವು ಮೇಲ್ಗಳು ಹಾಕಿ. ಆಮೇಲೆ ಇವತ್ತಿನ PPT ಏನಿದೆ ನಿಮ್ ಪ್ರೆಸೆಂಟೇಶನ್ ಕೊಟ್ಟಿದ್ದೇವ ಅದನ್ನ ಇಮಿಡಿಯೇಟ್ ಎಲ್ಲಾ ಬ್ಯಾಂಕ್ಗಳಿಗೆ ತಮ್ಮ ಬ್ಯಾಂಕಿನ ಮೇಲಿಗೆ ಹಾಕ್ತೇವ. ಅದು ನೋಡಿ ಅದ್ರಲ್ಲಿ ಏನು ಡೌಟ್ಸ್ ಇದ್ರು ತಮ್ಮನ್ನ ಫೋನು ಮಾಡಬಹುದು ಅಥವಾ ಮೇಲದಲ್ಲಿ ಕೇಳಬಹುದು ಕ್ವಶನ್ಗಳು. ದಯವಿಟ್ಟು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ಸಭೆಗೆ ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ ಸರ್. ಥ್ಯಾಂಕ್ ಯು.